ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶಿವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈ ಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತಿಃ. ಹರಿ ಓಂ. ಸರ್ವೋತ್ತಮನಾದಂತಹ ಸರ್ವಗುಣ ಪರಿಪೂರ್ಣನಾದಂತಹ ಸರ್ವದೋಷ ದೂರನಾದಂತಹ ಸಮಸ್ತ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿ ಕಾರಕನಾದಂತಹ ನಮಗೆ ಎಲ್ಲ ಸಜ್ಜನರಿಗೂ ಕೂಡ ಜ್ಞಾನಾದಿಗಳನ್ನು ಕೊಟ್ಟು ಉದ್ಧಾರ ಮಾಡುವಂತಹ ಗ್ರಂಥ ಪ್ರತಿಪಾದ್ಯನಾದಂತಹ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಪರಮಾತ್ಮ ಹಾಗೂ ವೇದವ್ಯಾಸ ದೇವರು ಅವರ ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಸಮಸ್ತ ದೇವತೆಗಳ ಅನುಗ್ರಹದಿಂದಾಗಿ ಸಮಸ್ತ ಗುರುಗಳ ಅನುಗ್ರಹದಿಂದಾಗಿ ಪ್ರಧಾನವಾಗಿ ನನಗೆ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ನಮ್ಮ ಆಚಾರ್ಯರ ಅನುಗ್ರಹದಿಂದಾಗಿ ಹಾಗೂ ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದಾಗಿ ಈ ಒಂದು ಸಪ್ತಾಹ ಕಾಲದಲ್ಲಿ ಭಾಗವತ ಪ್ರವಚನವನ್ನು ಕೇಳುವಂತಹ ಹೇಳುವಂತಹ ಪ್ರಯತ್ನವನ್ನು ಮಾಡೋಣ. ರಾಮಾರಾವ್ ದಂಪತಿಗಳು ತಮ್ಮ ಮಗಳ ವಿವಾಹದ ಸಂದರ್ಭದಲ್ಲಿ ಇಂತಹ
ಭಾಗವತ ಪ್ರವಚನವನ್ನು ಮಾಡಿಸುವಂತಹ ಏನು ಕಾರ್ಯವಿದೆಯೋ ಇದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಏನೇ ಶುಭವಾಗಬೇಕೆಂದರೂ ಕೂಡ ಪವಿತ್ರಾಣಾಂ ಪವಿತ್ರಯೋ ಮಂಗಲಾನಾಂಚ ಮಂಗಳಂ ಎಂಬುದಾಗಿ ಹೇಳಿದಂತೆ ಮಂಗಳಾಯತನನಾದಂತಹ ಪರಮಾತ್ಮನ ಕೃಪಾದೃಷ್ಟಿ ಇಲ್ಲದೇ ಇದ್ದರೆ ಯಾವ ಮಂಗಳವೂ ಕೂಡ ಯಾವ ಶುಭವೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನಾದರೂ ಮಂಗಳ ನಡೀತಾ ಇದೆ ಅಂತಂದರೆ ಅದು ಕೇವಲ ಪರಮಾತ್ಮನ ಕೃಪಾದೃಷ್ಟಿಯಿಂದಾಗಿ. ಹಾಗಾಗಿ ಆ ಪರಮಾತ್ಮನ ಅನಂತ ಉಪಕಾರಗಳನ್ನು ಸ್ಮರಣೆ ಮಾಡೋದಕ್ಕಾಗಿ, ಆ ಪರಮಾತ್ಮನ ಕಾರುಣ್ಯವನ್ನು ನೆನೆಯೋದಕ್ಕಾಗಿ ಅಂತ ಹೇಳಿಬಿಟ್ಟು ಇಂತಹ ಪ್ರವಚನವನ್ನು ಮಾಡಿಸುತ್ತಾ ಇದ್ದಾರೆ. ಮತ್ತು ಭಾಗವತದಲ್ಲಿ ಅನೇಕ ಋಷಿಮುನಿಗಳು, ಅನೇಕ ಶ್ರೇಷ್ಠರಾದಂತಹ ರಾಜರುಗಳು, ಅನೇಕ ಜ್ಞಾನಿಗಳು ತಾವು ತಮ್ಮ ಜೀವನವನ್ನು ಹೇಗೆ ನಡೆಸಿದ್ದಾರೆ, ತಾವು ಭಗವಂತನ ಆರಾಧನೆಯನ್ನು ಹೇಗೆ ಮಾಡಿದ್ದಾರೆ, ಬ್ರಾಹ್ಮಣರ ಸೇವೆಯನ್ನು ಹೇಗೆ ಮಾಡಿದ್ದಾರೆ, ಅತಿಥಿ ಸತ್ಕಾರವನ್ನು ಹೇಗೆ ಮಾಡಿದ್ದಾರೆ, ಹೀಗೆ ಅವರ ಎಲ್ಲ ವರ್ಣಾಶ್ರಮ ಧರ್ಮಗಳನ್ನು ಹೇಗೆ ಪರಿಪಾಲನೆ ಮಾಡಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ಅನೇಕ ಕಥೆಗಳಿಂದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಹಾಗಾಗಿ ಆ ಭಾಗವತ ಪ್ರವಚನವನ್ನು ಈ ವಿವಾಹದ ಸಂದರ್ಭದಲ್ಲಿ ಇಡಿಸೋದರಿಂದಾಗಿ ಅವರ ಮಗಳು ಹಾಗೂ ಆಗುವಂತಹ ಹಳೆಯ ಆ ಪ್ರವಚನವನ್ನು ಕೇಳಿ ಅಂತಹ ಆದರ್ಶವನ್ನು ಪರಿಪಾಲನೆ ಮಾಡುವಂತೆ ಆಗಲಿ ಎನ್ನುವಂತಹ ಸದುದ್ದೇಶದಿಂದಾಗಿ ಅವರು ಈ ಪ್ರವಚನ ಸೇವೆಯನ್ನು ಮಾಡಿಸುತ್ತಾ ಇದ್ದಾರೆ. ಮತ್ತು ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಎಂಬುದಾಗಿ ಹೇಳಿದಂತೆ ಪ್ರತಿದಿನವೂ ಕೂಡ ಭಾಗವತದ ಶ್ರವಣವನ್ನು ಮಾಡಲೇಬೇಕಂತೆ. ಅರ್ಧ ಶ್ಲೋಕವಾದರೂ ಕೂಡ ನಾವು ಪಾರಾಯಣವನ್ನು ಶ್ರವಣವನ್ನು ಮಾಡಲೇಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾರೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವದ್ಭಕ್ತರು ಸೇರಿ ಆ ಭಾಗವತದ ಶ್ರವಣವನ್ನು ಮಾಡುವಂತಹ ಸೌಭಾಗ್ಯ ಅಂತ ಅನ್ನೋದು ಲಬ್ಧವಾಗಿದೆ. ಈ ಶ್ರೇಯಸ್ಸು ಕೂಡ ಅವರ ಕುಟುಂಬಕ್ಕೆ ಅದು ಸಲ್ಲುತ್ತದೆ. ಹಾಗಾಗಿ ಆ ಗ್ರಂಥ ಪ್ರತಿಪಾದ್ಯನಾದಂತಹ ಭಗವಂತ ಅವರಿಗೆ ವಿಶೇಷವಾಗಿ ಎಲ್ಲ ಸನ್ಮಂಗಲವನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವಂತಹ ವಿಷಯದಲ್ಲಿ ಸಂದೇಹವೇ ಇಲ್ಲ. ನೋಡಿರಿ, ನಾವು ಯಾವುದನ್ನು ಕಾರ್ಯವನ್ನು ಮಾಡಬೇಕು ಅಂತಂದರೆ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತಹ ಪರ್ಸನ್ಸ್ ಇದ್ದರೆ ಆಗ ಆ ಕಾರ್ಯ ಅಂತ ಅನ್ನೋದು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಯುತ್ತದೆ. ಈಗ ಮದುವೆ ಅಂತಂದರೆ ನಮಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರ್ತದೆ ರೀ. ನಾವೊಂದು ಮದುವೆ ಮಾಡ್ಕೊಂಡಿರ್ತೀವಿ, ಇನ್ನೊಂದೆರಡು ಮದುವೆ ಮಾಡಿರ್ತೀವಿ, ಬಹಳ ಮದುವೆಗಳು ನೋಡಿರ್ತೀವಿ, ಆದರೆ ಅದರಲ್ಲಿ ನಮಗೆ ಹೆಚ್ಚು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಹಾಗಾಗಿ ನಮಗಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದು? ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ 16,108 ಜನರನ್ನು ಮದುವೆ ಮಾಡಿಕೊಂಡಿದ್ದಾನೆ. ಮತ್ತು ಜಗತ್ತಿನಲ್ಲಿ ಏನೇನು ವಿವಾಹಗಳು ನಡೆಯುತ್ತದೆ ಅದನ್ನು ಪುರೋಹಿತರಲ್ಲಿ ನಿಂತು ವೇದವ್ಯಾಸ ದೇವರೇ ಮಾಡಿಸುತ್ತಾರೆ. ಹಾಗಾಗಿ ಅಂತಹ ವೇದವ್ಯಾಸ ದೇವರು ಶ್ರೀಕೃಷ್ಣ ಪರಮಾತ್ಮ ಗ್ರಂಥದ ರೂಪದಿಂದಾಗಿ ಇಲ್ಲಿ ಬಂದಿದ್ದಾರೆ ಅಂತಂದ ಮೇಲೆ ಅವರಿಗಿಂತಲೂ ಎಕ್ಸ್ಪೀರಿಯೆನ್ಸ್ ಆದ ಪುರುಷರು ಯಾರನ್ನ ಇದ್ದಾರೆ. ಹಾಗಾಗಿ ಅವರು ನಿಂತು ಈ ಮದುವೆಯನ್ನು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಅನುಗ್ರಹದಿಂದಾಗಿ, ಕೃಪಾದೃಷ್ಟಿಯಿಂದಾಗಿ ವಿಶೇಷವಾಗಿ ಯಾವ ವಿಘ್ನಗಳು ಇಲ್ಲದೆ ಚೆನ್ನಾಗಿ ನಡೆಯುತ್ತದೆ ಅಂತನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಹಾಗಾಗಿ ಅಂತಹ ಪರಮಾತ್ಮನು ಅವರಿಗೆ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ, ಇಂತಹ ಕಾರ್ಯಗಳನ್ನು ಮೇಲಿಂದ ಮೇಲೆ ಮಾಡಿಸುವಂತಹ ಬುದ್ಧಿ ಅಂತನ್ನೋದು ಅವರಿಗೆ ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಪ್ರವಚನವನ್ನು ಪ್ರಾರಂಭ ಮಾಡುತ್ತಾ ಇದ್ದೇನೆ. ಸರ್ವೋತ್ತಮನಾದಂತಹ ಪರಮಾತ್ಮ, ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಭಾಗವತ ಪುರಾಣವನ್ನು ರಚನೆ ಮಾಡಿದ್ದಾರೆ. ಭಗವಂತ ತಾನು ಸರ್ವೋತ್ತಮ, ಸರ್ವಜ್ಞ. ಹಾಗಾಗಿ ತನಗೆ ಯಾವ ವಿಘ್ನಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ, ಸ್ವತಂತ್ರನಾಗಿದ್ದಾನೆ. ಹಾಗಾಗಿ ತನಗೆ ಯಾರಿಂದಲೂ ಕೂಡ ವಿಘ್ನಗಳು ಉಂಟಾಗಲು ಪ್ರಸಕ್ತಿಯೇ ಇಲ್ಲ. ಯಾರಿಗೆ ವಿಘ್ನಗಳು ಇರುತ್ತವೆಯೋ ಅವರು ಆ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಅಂತ ಭಗವಂತನ ಸ್ತೋತ್ರ ರೂಪವಾದಂತಹ ಮಂಗಲವನ್ನು ಆಚರಣೆ ಮಾಡಬೇಕು, ಮಂಗಲಾಚರಣೆಯನ್ನು ಮಾಡಬೇಕು. ಭಗವಂತನಿಗೆ ವಿಘ್ನಗಳ ಪ್ರಸಕ್ತಿಯೇ ಇಲ್ಲ. ಹಾಗಿದ್ದರೂ ಕೂಡ ಶಿಷ್ಯರಿಗೆ ಕಳಿಸಿಕೊಡಬೇಕು. ಯಾಕೆಂದರೆ ಭಗವಂತನಿಗೆ ವಿಘ್ನಗಳಿಲ್ಲದೇ ಇದ್ದರೂ ಕೂಡ ಅವರ ಶಿಷ್ಯರಿಗೆ ವಿಘ್ನಗಳಿದ್ದೇ ಇರುತ್ತದೆ. ಹಾಗಾಗಿ ಭಗವಂತ ತಾನು ಮಂಗಲವನ್ನು ಮಾಡದೇನೆ ತಾನು ಗ್ರಂಥವನ್ನು ಆರಂಭ ಮಾಡಿದ ಅಂತಂದರೆ ಮಂಗಲವನ್ನು ಮಾಡಬೇಕಾಗಿಲ್ಲವೇನೋ ಎಂಬುದಾಗಿ ಶಿಷ್ಯರು ತಪ್ಪು ತಿಳಿಯುವಂತಹ ಒಂದು ಪ್ರಸಂಗ ಇದೆ. ಹಾಗಾಗಿ ಶಿಷ್ಯರಿಗೆ ಆ ಒಂದು ಜ್ಞಾನವನ್ನು ಕೊಡೋದಕ್ಕಾಗಿ, ಆ ಆಚರಣೆಯ ಬಗ್ಗೆ ಸ್ಪಷ್ಟತೆಯನ್ನು ಕೊಡೋದಕ್ಕಾಗಿ ಅಂತ ವೇದವ್ಯಾಸ ದೇವರು ಆ ಮಂಗಳವನ್ನು ಆಚರಣೆ ಮಾಡುತ್ತಾ ಇದ್ದಾರೆ. ಮತ್ತು ಯಾವ ಗ್ರಂಥವನ್ನು ಮಂಗಲಾಚರಣೆ ಪುರಸ್ಸರಾಣಿ ಶಾಸ್ತ್ರಾಣಿ ವೀರ್ಯವಂತಿ ಭವಂತಿ ಆಯುಷ್ಮತ್ ಪುರುಷಕಾನಿ ಚ ಎಂಬುದಾಗಿ ನಮಗೆ ಶಾಸ್ತ್ರದಲ್ಲಿ ತಿಳಿಸಿಕೊಡುತ್ತಾರೆ. ಅಂತಂದರೆ ಯಾವ ಗ್ರಂಥವನ್ನು ಮಂಗಲಾಚರಣೆ ಪುರಸ್ಸರವಾಗಿ ಪ್ರಾರಂಭ ಮಾಡುತ್ತಾರೆಯೋ ಆ ಗ್ರಂಥಗಳನ್ನು ಓದುವಂತಹ ಪುರುಷರಿಗೆ
ಆಯುರಾರೋಗ್ಯಾದಿ ಏನೇ ವಿಘ್ನಗಳಿದ್ದರೂ ಕೂಡ ಅದು ಪರಿಹಾರವಾಗುತ್ತದೆ. ಹಾಗಾಗಿ ವೇದವ್ಯಾಸ ದೇವರಿಗೆ ವಿಘ್ನಗಳಿಲ್ಲದೇ ಇದ್ದರೂ ಕೂಡ ಅದನ್ನು ಅಧ್ಯಯನ ಮಾಡುವಂತಹ, ಶ್ರವಣ ಮಾಡುವಂತಹ ನಮ್ಮೆಲ್ಲರಿಗೂ ಕೂಡ ಆಯುಷ್ಯಾದಿ ವಿಘ್ನಗಳು ಇದ್ದೇ ಇರುತ್ತದೆ. ಹಾಗಾಗಿ ದೀರ್ಘವಾದಂತಹ ಆಯುಷ್ಯ ಸಿಗಬೇಕು, ದೃಢವಾದಂತಹ ಆರೋಗ್ಯ ಸಿಗಬೇಕು ಅಂತನ್ನೋದಕ್ಕಾಗಿ, ಎಲ್ಲ ಜನರ ಹಿತಕ್ಕಾಗಿ ಅಂತ ಮಂಗಲಾಚರಣವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ವೇದವ್ಯಾಸ ದೇವರು. ಹಾಗಾಗಿ ನಮಗೆ ದೀರ್ಘವಾದಂತಹ ಆಯುಷ್ಯ ಸಿಗಬೇಕು ಅಂತಂದರೆ ಏನು ಮಾಡಬೇಕು ನಮಗೆ ಗೊತ್ತಾಯಿತು. ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ, ಅದರ ಶ್ರವಣವನ್ನು ಮಾಡುತ್ತಾ ಕೂತರೆ ಆಗ ಭಗವಂತನೇ ದೀರ್ಘವಾದಂತಹ ಆಯುಷ್ಯವನ್ನು ಕೊಡುತ್ತಾನೆ. ಹಾಗೆ ಪರಮಾತ್ಮ ಮಂಗಳವನ್ನು ಮಾಡೋದು ಅಂತಂದರೆ ತನ್ನ ಸ್ವರೂಪವನ್ನೇ ತಾನು ತಿಳಿಸಿಕೊಡುತ್ತಾ ಇದ್ದಾನೆ. ಏನು ಪರಮಾತ್ಮನ ಸ್ವರೂಪ ಎಂತಹದ್ದು ಅಂದರೆ ಜನ್ಮಾದ್ಯಸ್ಯ ಯತಃ, ಸಮಸ್ತ ಜಗತ್ತಿಗೂ ಕೂಡ ಚರಾಚರಾತ್ಮಕವಾದಂತಹ ಪ್ರಪಂಚಕ್ಕೆ ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವಂತಹವನು ಪರಮಾತ್ಮ ನಾರಾಯಣ. ಇದು ನಮಗೆ ಹೇಗೆ ಸಿದ್ಧವಾಗುತ್ತದೆ? ಯಾಕೆ ಅಂತಂದರೆ, ಈಗ ನಾವು ವೈಷ್ಣವರು, ಹಾಗಾಗಿ ನಾವು ವಿಷ್ಣುವೇ ನಾರಾಯಣನೇ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುತ್ತಾನೆ ಅಂತ ನಾವು ಹೇಳುತ್ತೇವೆ. ಇನ್ನು ಶೈವರು ಶಿವನೇ ಮಾಡುತ್ತಾನೆ ಅಂತ ಹೇಳ್ತಾರೆ, ಗಾಣಪತರು ಗಣಪತಿಯೇ ಮಾಡುತ್ತಾನೆ ಅಂತ ಹೇಳುತ್ತಾರೆ, ಶಾಕ್ತರು ಶಕ್ತಿಯೇ ಮಾಡುತ್ತಾಳೆ ಅಂತ ಹೇಳುತ್ತಾರೆ. ಹೀಗೆ ಬೇರೆ ಬೇರೆ ಮತದವರು ಅವರ ಒಂದು ಆರಾಧ್ಯ ದೈವವನ್ನೇ ತಾವು ಸೃಷ್ಟಿಯಾದಿಕರ್ತೃ ಆಗಿದ್ದಾನೆ ಅಂತ ಹೇಳುತ್ತಾರೆ. ಹಾಗಾಗಿ ನಾವು ಹೇಳಿದ್ದೇ ಸರಿ ಅಂತನ್ನೋದು ಸಿದ್ಧವಾಗೋದು ಹೇಗೆ ಅಂತಂದರೆ ಅದಕ್ಕೆ ಪ್ರಮಾಣವನ್ನು ಹೇಳುತ್ತಾ ಇದ್ದಾರೆ, ಅನ್ವಯಾತ್ ಎಂಬುದಾಗಿ. ಇದೇನೋ ನಾವೇ ಊಹೆ ಮಾಡಿ ಹೇಳಿದ್ದಲ್ಲ, ಸಮಸ್ತ ವೇದಗಳು ಇದನ್ನು ಪ್ರತಿಪಾದನೆ ಮಾಡುತ್ತದೆ. ವೇದಗಳು ಅಂತಂದರೆ ಅದು ಅಪೌರುಷೇಯವಾದದ್ದು, ಯಾವ ಪುರುಷನೂ ರಚನೆ ಮಾಡಿದ್ದಲ್ಲ. ಹಾಗಾಗಿ ಯಾವುದಾದರೂ ಪುರುಷನು ರಚನೆ ಮಾಡಿದರೆ ತನಗೆ ಬೇಕಾದವರನ್ನು ತಾನು ಸೃಷ್ಟಿಯಾದಿಕರ್ತೃ ಅಂತ ಹೇಳಿದ್ದಾನೆ ಅಂತ ಅಂದುಕೊಳ್ಳಬಹುದು. ಆದರೆ ಈ ವೇದಗಳೇನಿವೆಯೋ ಇದು ಅಪೌರುಷೇಯವಾಗಿದೆ. ಅಂತಹ ವೇದಾದಿಗಳನ್ನು ನಾವು ಚೆನ್ನಾಗಿ ವಿಚಾರವನ್ನು ಮಾಡಿ ನೋಡಿದಾಗ, ಉಪಕ್ರಮ ಉಪಸಂಹಾರಾದಿಗಳಿಂದಾಗಿ ವಿಚಾರವನ್ನು ಮಾಡಿ ನೋಡಿದಾಗ ಆ ವೇದಗಳಿಂದಾಗಿ ಪರಮಾತ್ಮನೇ ಜಗತ್ತಿನ ಜನ್ಮಾದಿಕರ್ತೃ ಆಗಿದ್ದಾನೆ ಅಂತನ್ನೋದು ಸಿದ್ಧವಾಗುತ್ತದೆ. ಅನ್ವಯಾತ್ ಇತರತಃ, ಮತ್ತು ಕೇವಲ ವೇದಾದಿ ಪ್ರಮಾಣದಿಂದಾಗಿ ಅಷ್ಟೇ ಅಲ್ಲ, ಆ ವೇದಾದಿ ಪ್ರಮಾಣದ ಒಂದು ಬಲವನ್ನು ಪಡೆದಂತಹ, ಅದರಿಂದಾಗಿ ಅನುಗೃಹೀತವಾದಂತಹ ಅನುಮಾನದಿಂದಲೂ ಕೂಡ ಅಂತಂದರೆ ಲಾಜಿಕ್ನಿಂದಲೂ ಕೂಡ ಪರಮಾತ್ಮನು ಇದಕ್ಕೆ ಕರ್ತೃ ಆಗಿದ್ದಾನೆ, ಸಮಸ್ತ ಜಗತ್ತಿನ ಸೃಷ್ಟಿಯಾಧಿಕಾರಕನಾಗಿದ್ದಾನೆ ಅಂತಲೂ ಸಿದ್ಧವಾಗುತ್ತದೆ. ಯಾವುದೇ ಒಂದು ಕಾರ್ಯವಿರಬೇಕು ಅಂತಂದರೆ ಆ ಕಾರ್ಯಕ್ಕೆ ಆ ಕಾರ್ಯವನ್ನು ಮಾಡಿದಂತಹ ಒಬ್ಬ ಪುರುಷನು ಇರಲೇಬೇಕು. ಹಾಗಾಗಿ ಆ ಪುರುಷನು ಯಾರು? ಇದು ಈ ಜಗತ್ತೆಲ್ಲ ಕಾರ್ಯವಾಗಿದೆ ಅಂತಂದ ಮೇಲೆ ಅದಕ್ಕೆ ಕರ್ತೃ ಇದ್ದಾನೆ. ಆ ಕರ್ತೃ ಯಾರು ಅಂತಂದರೆ ವೇದಾದಿಗಳು ಪ್ರತಿಪಾದನೆ ಮಾಡಿದಂತೆ ಪರಮಾತ್ಮನೇ. ಯಾಕೆಂದರೆ ನಮಗೆ ಅಷ್ಟೆಲ್ಲ ಜ್ಞಾನವಿಲ್ಲ. ಈಗ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು, ಗಡಿಗೆಯನ್ನು ಮಾಡಬೇಕು ಅಂತಂದರೆ ನಮಗೆ ಬರ್ತದೆ ಏನ್ರಿ? ಯಾವ ಮಣ್ಣಿನಿಂದ ಮಾಡಬೇಕು, ಹೇಗೆ ಮಾಡಬೇಕು, ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ಗಡಿಗೆ ಮಾಡುವವನಿಗೆ ಅದು ಗೊತ್ತು. ಹಾಗಾಗಿ ಅಂದರೆ ಅದರ ಜ್ಞಾನ ಇರಬೇಕು. ಯಾವುದು ಉಪಾದಾನ, ಅದರ ನಿಮಿತ್ತ ಏನು, ಹೇಗೆ ಮಾಡಬೇಕು, ಅದೆಲ್ಲ ಜ್ಞಾನ ಇದ್ದವರು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಸಮಸ್ತ ಪ್ರಪಂಚದ ನಿರ್ಮಾಣವನ್ನು ಮಾಡಬೇಕು ಅಂತಂದರೆ ಅಷ್ಟೆಲ್ಲ ಜ್ಞಾನ ಇರಬೇಕು. ಅಷ್ಟೆಲ್ಲ ಜ್ಞಾನ ನಮಗೆಲ್ಲಿದೆ? ಹಾಗಾಗಿ ನಮ್ಮಂತಹವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರ್ವಜ್ಞನಾದಂತಹ ಪರಮಾತ್ಮನೇ ಮಾಡಿದ್ದಾನೆ. ಅದಕ್ಕೆ ಹೇಳಿದರು ಅರ್ಥೇಶು ಅಭಿಜ್ಞ ಅಂತ ಹೇಳಿಬಿಟ್ಟು ಪರಮಾತ್ಮ ಎಲ್ಲ ಅರ್ಥಗಳನ್ನು ಕೂಡ ಸಂಪೂರ್ಣವಾಗಿ ಅಭಿತಃ ಜಾನಾತಿ, ಅದರ ಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ. ಈಗ ಗಡಿಗೆ ಮಾಡುವವನು ತಾನು ಗಡಿಗೆ ಮಾಡುತ್ತಾನೆ ಅಷ್ಟೇ, ಆದರೆ ತಾನು ಯಾವಾಗ ಮಾಡಬೇಕಂತ್ಕೊತಾನೋ ಹಾಗೇ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ತನ್ನ ಅಧೀನವಾಗಿರೋದಿಲ್ಲ. ಇವತ್ತು ಮುಗಿಸ್ಬೇಕು ಅಂತ ಅಂದುಕೊಂಡೇ ಇರುತ್ತಾನೆ, ಆದರೆ ಇವತ್ತಾಗೋದಿಲ್ಲ, ಒಂದು 3-4 ದಿನ ಆದಮೇಲೆ ಆಗುತ್ತದೆ. ಆಮೇಲೆ ತನಗೆ ಈ ಗಡಿಗೆ ಏನು ಮಾಡ್ತಾನೆ ಅಷ್ಟೇ ಹೊರತು ಈ ಗಡಿಗೆಯನ್ನು ಇವನೇ ತೊಗೊತಾನ, ಇದರಿಂದ ಇಷ್ಟು ದಿನ ತಾನು ಉಪಯೋಗ ಮಾಡುತ್ತಾನೆ, ಈ ಗಡಿಗೆಯ ಒಂದು ಇತಿಮಿತಿ ಅಂತಂದರೆ ಇಷ್ಟು ಕಾಲದವರೆಗೆ ಇರುತ್ತದೆ, ಅದು ಯಾವುದು ತನಗೆ ಗೊತ್ತಿಲ್ಲ. ಕೇವಲ ಮಾಡೋದಷ್ಟೇ ತನಗೆ ಗೊತ್ತು. ಆದರೆ ಪರಮಾತ್ಮ ಹಾಗಿಲ್ಲ. ಅರ್ಥೇಶು ಅಭಿಜ್ಞ, ಎಲ್ಲ ಪದಾರ್ಥಗಳ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಇದೆ. ಇದನ್ನು ಯಾವಾಗ ಸೃಷ್ಟಿ ಮಾಡ್ತೀನಿ ಅಂತ ಅನ್ನೋದು ಗೊತ್ತು, ಅದಕ್ಕೆ ಕಾರಣ ಯಾವುದು ಅನ್ನೋದು ಗೊತ್ತು, ಇದನ್ನು ಯಾರ್ಯಾರು ಉಪಯೋಗ ಮಾಡುತ್ತಾರೆ, ಎಲ್ಲಿಯವರೆಗೆ ಇರುತ್ತದೆ, ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಗೊತ್ತು. ಹೀಗೆ ಸಮಸ್ತ ಅರ್ಥಗಳನ್ನು ಕೂಡ ಪರಮಾತ್ಮ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ. ಮತ್ತು ಸ್ವರಾಟ್, ಈಗ ನಾವು ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಅನೇಕ ವಿಘ್ನಗಳು ಬರುತ್ತಾ ಇರುತ್ತವೆ. ಅದನ್ನು ಅಧಿಗಮಿಸಿ ಮಾಡಲಿಕ್ಕೆ ಕೆಲವು ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀವಿ, ಮಧ್ಯದಲ್ಲೇ ಬಿಟ್ಟು ಬಿಡುತ್ತೇವೆ. ಇನ್ನು ಕೆಲವು ಕಾರ್ಯಗಳಂತೂ ಕೇವಲ ಇಚ್ಛಾರೂಪದಿಂದ ಉಳಿದು ಬಿಡುತ್ತದೆ. ಪ್ರಾರಂಭ ಮಾಡೋಣ ಅಂದ್ಕೊತಾನೆ ಮುಂದಕ್ಕೆ ಹಾಕುತ್ತಾ ಇರ್ತೀವಿ ಹೊರತು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಒಂದು ವಿಘ್ನಗಳು ಬರುತ್ತಾ ಇರುತ್ತವೆ. ಆ ಕಾರ್ಯಗಳು ಎಷ್ಟೆಷ್ಟು ದೊಡ್ಡದಾಗುತ್ತವೆ ನೋಡ್ರಿ, ಅಷ್ಟಷ್ಟು ವಿಘ್ನಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಸಣ್ಣ ಕಾರ್ಯವನ್ನು ಮಾಡಲಿಕ್ಕೆ ಕೆಲವು ವಿಘ್ನಗಳು, ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಹೋಗಲಿದ್ರೆ ಅದಕ್ಕೆ ಹೆಚ್ಚು ವಿಘ್ನಗಳು ಬರುತ್ತಾ ಇರುತ್ತವೆ.
ಹಾಗಾಗಿ ಪರಮಾತ್ಮ ಇಷ್ಟೆಲ್ಲ ದೊಡ್ಡ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ತನಗೆ ಎಷ್ಟು ವಿಘ್ನಗಳು ಬರಲಿಕ್ಕಿಲ್ಲ, ಮತ್ತು ಅದನ್ನು ಅಧಿಗಮಿಸಿ ಹೇಗೆ ಮಾಡಿದ್ದಾನೆ ಅಂತಂದರೆ ಅದಕ್ಕೆ ಹೇಳಿದ್ರು ಸ್ವರಾಟ್. ಪರಮಾತ್ಮನಿಗೆ ಯಾವ ವಿಘ್ನಗಳೂ ಇಲ್ಲ. ಯಾಕೆಂದರೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಎಲ್ಲವೂ ಕಾಲ ದೇಶ ಸಮಸ್ತ ಪ್ರಪಂಚವೂ ಕೂಡ ಪರಮಾತ್ಮನ ಅಧೀನವೇ ಆಗಿದೆ. ಪ್ರಕೃತಿಯಾದಿ ಸಮಸ್ತ ಪ್ರಪಂಚಗಳು ಕೂಡ ಪರಮಾತ್ಮನ ಅಧೀನವೇ ಆಗಿದೆ. ಹಾಗಾಗಿ ಪರಮಾತ್ಮನಿಗೆ ವಿಘ್ನದ ಶಂಕೆಯೇ ಇಲ್ಲ. ಮತ್ತು ನಾವು ಕಾರ್ಯವನ್ನು ಮಾಡಿದರೆ ಆಯಾಸವಾಗುತ್ತದೆ ನೋಡ್ರಿ, ಆ ಆಯಾಸವೂ ಕೂಡ ಪರಮಾತ್ಮನಿಗೆ ಇಲ್ಲ. ಯಾಕಂದರೆ ಸ್ವತಂತ್ರನಾಗಿದ್ದಾನೆ. ತಾನು ಹೇಳಿದಂತೆ ಎಲ್ಲವೂ ನಡೆಯುತ್ತದೆ. ತಾನು ಇಚ್ಛೆ ಮಾಡಿದರೆ ಸಾಕು ಎಲ್ಲವೂ ಕೂಡ ನಡೆಯುತ್ತದೆ. ಹಾಗಾಗಿ ಪರಮಾತ್ಮನಿಗೆ ಆಯಾಸವೂ ಇಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ ಅಂತಂದರೆ ಪರಮಾತ್ಮನಿಗೆ ಬಹಳ ಆಯಾಸವಾಗಿರಬೇಕು ಅಂತ ನಾವು ಅಂದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ರಮಣಂ ನಾತಿಯತ್ನಸ್ಯ ವಿಕ್ಷೇಪಾದೇವ ಯುಜ್ಯತೆ ಇತಿ ಚೇತ್ ಸರ್ವ ನಿಯಮೋ ಯಸ್ಯ ಕಸ್ಮಾನ್ ನ ಶಕ್ಯತೆ. ಸ್ವಾತ್ಮನಾ ನಿಯತಂ ವಸ್ತು ಪ್ರತೀಪಂ ಹ್ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾ ಶಕ್ತಿಯಾದಿ ಕಥಮಾತ್ಮ ಪ್ರತೀಪಕಂ. ಈಗ ಎಂತಹ ವಸ್ತುವನ್ನು ನಿಯಮನ ಮಾಡಬೇಕು ಅಂದರೆ ನಮಗೆ ಶ್ರಮವಾಗುತ್ತದೆ ಹೇಳ್ರೆ. ಯಾರು ನಮ್ಮ ಮಾತು ಕೇಳೋದಿಲ್ಲ, ಯಾರು ನಮ್ಮ ಅಧೀನರಾಗಿರೋದಿಲ್ಲ, ಅವರನ್ನು ನಾವು ನಿಯಮನ ಮಾಡಬೇಕು ಅಂದರೆ ಶ್ರಮವಾಗುತ್ತದೆ. ಆದರೆ ಈ ಸಮಸ್ತ ಪ್ರಪಂಚವೂ ಕೂಡ ಪರಮಾತ್ಮನ ಅಧೀನ. ತಾನು ಹೇಳಿದಂತೆ ಎಲ್ಲವೂ ಕೂಡ ನಡೆಯುತ್ತದೆ. ಹಾಗಾಗಿ ಅಂತಹ ಪ್ರಪಂಚವನ್ನು ನಿಯಮನ ಮಾಡೋದಕ್ಕಾಗಿ ಪರಮಾತ್ಮನಿಗೆ ಯಾವ ಶ್ರಮವೂ ಕೂಡ ಇಲ್ಲ. ಪರಮಾತ್ಮ ಸರ್ವಜ್ಞನಾಗಿದ್ದಾನೆ ಅಂತನ್ನೋದು ಹೇಗೆ ಸಿದ್ಧ ಆಗತ್ತಾ ಅಂತಂದರೆ, ಸರ್ವಜ್ಞನಾದಂತಹ ಬ್ರಹ್ಮದೇವರಿಗೂ ಕೂಡ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮ ಸರ್ವಜ್ಞ ಅನ್ನೋದು ಸಿದ್ಧವಾಗುತ್ತದೆ ಅಂತ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಅಂತಂದರೆ ಬ್ರಹ್ಮದೇವರು. ಅಂತಹ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಪರಮಾತ್ಮ ವೇದಾದಿಗಳನ್ನು ಉಪದೇಶ ಮಾಡಿದ್ದಾನೆ. ಅದು ಕೂಡ ಹೇಗೆ ಮಾಡಿದ್ದಾನೆ ಅಂತಂದರೆ, ಹೃದಯ ಅತ್ಯಂತ ಪ್ರೀತಿಯಿಂದಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದಾನೆ. ಹೀಗೆ ಯಾವುದೇ ಒಂದು ವಾಕ್ಯ ಅಂತ ಅನ್ನೋದು ಪ್ರಮಾಣ ಅಂತ ಆಗಬೇಕು ಅಂತಂದರೆ ಅದಕ್ಕೆ ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಮತ್ತು ಪ್ರಸಂಗಾನುಕೂಲ್ಯ ಅಂತ ಅನ್ನೋದು ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂತಂದರೆ ಶ್ರೋತ್ರ ಆದವನು, ಕೇಳುವಂತಹ ಪುರುಷನು ತಾನು ಯೋಗ್ಯನಾಗಿರೋದು ಅಂತಂದರೆ ತನಗೆ ತತ್ವಜ್ಞಾನ ಪಡೆಯುವಂತಹ ಯೋಗ್ಯತೆ ಇರಬೇಕು. ಆಮೇಲೆ ವಕ್ತೃವಿಗೆ, ಯಾರು ಹೇಳುತ್ತಾ ಇರುತ್ತಾರೆಯೋ ಅವರಿಗೆ ಪ್ರೀತ್ಯಾಸ್ಪದನಾಗಿರಬೇಕು. ಹಾಗಾದರೆ ಸರಿಯಾಗಿ ಹೇಳುತ್ತಾನೆ. ಯಾರೋ ಒಂದು ಕೇಳಿದರು ಅಂತಂದರೆ ನಾ ಹೇಳೋದಿಲ್ಲ ನಡಿ ಅಂತಂತಾರೆ. ಇಲ್ಲ ಅಂತಂದರೆ ಪ್ರೀತಿ ಇರಲಿಲ್ಲ ಅಂತಂದರೆ ಮೋಸ ಮಾಡೋದಕ್ಕಾಗಿ ಬೇರೆ ಏನೂ ಹೇಳ್ಬೋದು, ಇದ್ದಿದ್ದನ್ನೇ ಯಾಕೆ ಹೇಳಬೇಕು. ಹಾಗಾಗಿ ಬ್ರಹ್ಮದೇವರು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರು. ಹಾಗಾಗಿ ಸರಿಯಾದ ತತ್ವವನ್ನು ಬೋಧನೆ ಮಾಡಿದ್ದಾರೆ. ಭಗವಂತ ಆ ರೀತಿಯಾಗಿ ಅನುಗ್ರಹಪೂರ್ವಕವಾಗಿ ಪ್ರೀತಿಯಿಂದಾಗಿ ಬೋಧನೆ ಮಾಡಿದ್ದಾನೆ ಅಂತನ್ನೋದಕ್ಕಾಗಿಯೇ ಬ್ರಹ್ಮದೇವರಿಗೆ ತಿಳಿಯಲು ಸಾಧ್ಯವಾಯಿತು. ಸರಿಯಾದ ತತ್ವಜ್ಞಾನ ಅಂತನ್ನೋದು ಬಂತು. ಇಲ್ಲದೇ ಇದ್ದರೆ ಅವರಿಗೂ ಕೂಡ ಪರಮಾತ್ಮನನ್ನು ತಿಳಿಯಲು ಸಾಧ್ಯವಾಗುತ್ತಾ ಇರಲಿಲ್ಲ. ಯಾಕೆಂದರೆ ಮುಹ್ಯಂತಿ ಎಂ ಸೂರಯ. ಮಹಾಮಹಾಜ್ಞಾನಿಗಳು ಕೂಡ ಭಗವಂತನ ಬಗ್ಗೆ ತಾವು ಮೋಹಗೊಳ್ಳುತ್ತಾರೆ, ಸರಿಯಾಗಿ ತಿಳಿಯಲು ಸಾಧ್ಯವಿಲ್ಲ ಭಗವಂತನ ಅನುಗ್ರಹವಿಲ್ಲದೇ ಇದ್ದರೆ. ಅದೇ ಭಗವಂತನ ಅನುಗ್ರಹವಿತ್ತು ಅಂತಂದರೆ ಅವರಿಗೆ ಸರಿಯಾದಂತಹ ತತ್ವಜ್ಞಾನ ಅಂತನ್ನೋದು ಬರುತ್ತದೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದಾಗಿ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಹಾಗೂ ಪರಮಾತ್ಮ 3 ವಿಧವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಎಂಬುದಾಗಿ 3 ವಿಧವಾದಂತಹ ಸೃಷ್ಟಿ. ಒಂದು ಏನು ಅಂತಂದರೆ, ಈಗ ಒಂದು ದೀಪವನ್ನು ಹಚ್ಚಿರುತ್ತೇವೆ, ಆ ದೀಪದಿಂದ ಮತ್ತೊಂದು 10 ದೀಪಗಳನ್ನು ಹಚ್ಚುತ್ತೇವೆ. ಹೇಗೋ ಹಾಗೆ ಪರಮಾತ್ಮ ತನ್ನ ಒಂದೇ ಒಂದು ಮೂಲ ರೂಪದಿಂದಾಗಿ ಅನೇಕ ರೂಪಗಳನ್ನು ಅಭಿವ್ಯಕ್ತ ಮಾಡಿದ್ದಾನೆ. ಅಂದರೆ ಅವತಾರ ರೂಪಗಳ ಅಭಿವ್ಯಕ್ತಿ ಅಂತನ್ನೋದೇನಿದೆಯೋ ಇದು ಮೊದಲನೇ ವಿಧವಾದಂತಹ ಸೃಷ್ಟಿ. ಇನ್ನು ಎರಡನೆಯದ್ದು ಜೀವರನ್ನು ಸೃಷ್ಟಿ ಮಾಡೋದು ಅಂತಂದರೆ, ಈಗ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ ನೋಡ್ರಿ, ಹಾಗೆ ಜೀವರನ್ನು ಸೃಷ್ಟಿ ಮಾಡೋದು. ತನ್ನ ಪ್ರತಿಬಿಂಬನೇ, ಭಗವಂತನ ಪ್ರತಿಬಿಂಬನೇ ನಾವೆಲ್ಲರೂ ಕೂಡ. ಹಾಗಾಗಿ ಆ ಜೀವರ ಸೃಷ್ಟಿ, ಆ ಪ್ರತಿಬಿಂಬದಂತೆ ಜೀವರ ಸೃಷ್ಟಿ ಅಂತನ್ನೋದು ಇದೆ. ಮತ್ತು ಜಡದ ಸೃಷ್ಟಿ, ಈ ಎಲ್ಲ ಜಡ ವಸ್ತುಗಳ ಸೃಷ್ಟಿ ಅನ್ನೋದೇನಿದೆಯೋ ಅದು ಮೃತ್ ಅಂತಂದರೆ ಮಣ್ಣಿನಿಂದಾಗಿ ಅದನ್ನು ಗಡಿಗೆಯನ್ನು ಹೇಗೆ ಮಾಡುತ್ತೇವೆಯೋ ಹಾಗೆ ಪ್ರಕೃತಿಯಿಂದಾಗಿ ಎಲ್ಲ ಪಂಚಭೂತಗಳನ್ನು ಇತ್ಯಾದಿ ಸಮಸ್ತ ಪ್ರಪಂಚವನ್ನು, ಜಡ ಪ್ರಪಂಚವನ್ನು ತಾನು ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಶ್ರೀಮದಾಚಾರ್ಯರು ನಮಗೆ ಕೊಡುತ್ತಾರೆ. ತಾತ್ಪರ್ಯದಲ್ಲಿ ಈ ತೇಜಸ್ಸಿನಂತೆ ಪರಮಾತ್ಮನ ಅವತಾರ ರೂಪಗಳ ಸೃಷ್ಟಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಒಂದು ದೀಪದಿಂದಾಗಿ ಅನೇಕ ದೀಪಗಳು ಬೆಳಗುತ್ತವೆ. ಒಂದು ದೀಪದಿಂದಾಗಿ ಬೇರೆ ದೀಪಕ್ಕೆ ಹಚ್ಚಿದಾಗ ಮೊದಲನೇ ದೀಪದ ತೇಜಸ್ಸೇನೂ ಕಡಿಮೆ ಆಗೋದಿಲ್ಲ. ಮೊದಲನೇ ದೀಪದ ತೇಜಸ್ಸು ಅಷ್ಟೇ ಇರುತ್ತದೆ, ಎರಡನೇ ದೀಪಕ್ಕೂ ಅಷ್ಟೇ ಒಂದು ತೇಜಸ್ಸು ಅಂತ ಅನ್ನೋದಿರುತ್ತದೆ, ಪ್ರಕಾಶ ಅಂತ ಅನ್ನೋದಿರುತ್ತದೆ. ಪ್ರಕಾಶ ಏನು ಕಡಿಮೆ ಆಗೋದಿಲ್ಲ. ಹಾಗೆ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಪೂರ್ಣತ್ವ ಅಂತ ಅನ್ನೋದು ಸಮಾನವಾಗಿದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹಾಗಾಗಿ ಭಗವಂತನ ಮೂಲ ರೂಪವೂ ಪೂರ್ಣ,
ಭಗವಂತನ ಅವತಾರ ರೂಪಗಳು ಪೂರ್ಣವಾಗಿದೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಆ ಪರಮಾತ್ಮನ ಎಲ್ಲ ಅವತಾರ ರೂಪಗಳಿಗೂ ಮೂಲ ರೂಪಕ್ಕೂ ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವಿದೆ. ಅಂದರೆ ನಾರಾಯಣ ಬೇರೆ, ರಾಮಚಂದ್ರ ದೇವರು ಬೇರೆ, ಕೃಷ್ಣ ಬೇರೆ, ರಾಮ ಬೇರೆ ಅಂತ ಹೀಗೆ ಇಲ್ಲ, ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವಿದೆ. ಮತ್ತು ಹಾಗಾದರೆ ನಾವು ದೀಪದಿಂದಾಗಿ ಮತ್ತೊಂದು ದೀಪವನ್ನು ಹಚ್ಚಿದಾಗ ಆ ದೀಪ ಈ ದೀಪ ಒಂದೇ ಆಗತ್ತೆ ಅಂದರೆ ಇಲ್ಲ, ಆ ದೀಪಕ್ಕೂ ಈ ದೀಪಕ್ಕೂ ಭೇದ ಅನ್ನೋದೇ ಇದೆಯಲ್ಲ. ಹಾಗಾಗಿ ಅದನ್ನು ಹೇಗೆ ದೃಷ್ಟಾಂತ ಕೊಟ್ಟರು ಅಂತಂದರೆ, ಅದಕ್ಕೆ ಶ್ರೀಮದಾಚಾರ್ಯರು ಒಂದೇ ಮಾತಿನಲ್ಲಿ ಹೇಳುತ್ತಾರೆ, ಅಭಿಮಾನಿ ಚೇತನಾಪೇಕ್ಷೆಯ ಇದಂ ಅಂತ. ಆ ಎಲ್ಲ ದೀಪಗಳು, ಆ ಅಗ್ನಿಯಲ್ಲಿ ಇರುವಂತಹ ಚೇತನ, ಅಗ್ನಿ ಚೇತನ ಏನಿದ್ದಾನೆಯೋ, ಅಗ್ನಿ ದೇವತೆ ಏನಿದ್ದಾನೆಯೋ ಅವನೊಬ್ಬನೇ. ಎಷ್ಟೇ ದೀಪಗಳನ್ನು ಹಚ್ಚರಿ ಆ ಎಲ್ಲ ದೀಪಗಳಲ್ಲಿ ಇರುವಂತಹ ಅಗ್ನಿದೇವತೆ ಒಬ್ಬನೇ ಹೊರತು ಇಲ್ಲಿರುವಂತಹ ಅಗ್ನಿದೇವತೆ ಬೇರೆ, ಅಲ್ಲಿರುವಂತಹ ಅಗ್ನಿದೇವತೆ ಬೇರೆ ಅಂತ ಇಲ್ಲ. ಹಾಗೆ ಆ ಎಲ್ಲ ರೂಪಗಳಲ್ಲಿಯೂ ಕೂಡ ಅಭೇದವಿದೆ ಎಂಬುದಾಗಿ ತಿಳಿಯರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಧಾಮ್ನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಆ ಪರಮಾತ್ಮನಲ್ಲಿ ಯಾವ ದೋಷಗಳೂ ಕೂಡ ಇಲ್ಲ. ದೋಷಗಳ ರಾಹಿತ್ಯ ಅಂತಂದರೆ ಅದು ಮೊದಲಿಗೆ ದೋಷಗಳಿತ್ತು ಆಮೇಲೆ ದೋಷಗಳು ಪರಿಹಾರವಾಯಿತು ಅಂತಲ್ಲ. ಸದಾ ನಿರಸ್ತ ಕುಹಕಂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಪರಮಾತ್ಮನಲ್ಲಿ ದೋಷವೇ ಇಲ್ಲ. ಈಗ ಮುಕ್ತರಲ್ಲಿಯೂ ಕೂಡ ಯಾರು ಮುಕ್ತರಾಗಿರುತ್ತಾರೆ ಅವರಲ್ಲಿಯೂ ಕೂಡ ದೋಷವಿರೋದಿಲ್ಲ. ಆದರೆ ಅವರಿಗೆ ಅನಾದಿ ಕಾಲದಿಂದ ದೋಷವಿಲ್ಲ ಅಂತ ಇಲ್ಲ. ಅವರಿಗೂ ಕೂಡ ಸಂಸಾರದಲ್ಲಿ ಇದ್ದಾಗ ಅಜ್ಞಾನಾದಿ ದೋಷಗಳಿತ್ತು. ಆದರೆ ಯಾವಾಗ ಮುಕ್ತರಾಗುತ್ತಾರೆಯೋ ಆಗ ಅವರಿಗೆ ದೋಷಗಳಿರೋದಿಲ್ಲ. ಮತ್ತು ಹಾಗಾದರೆ ಅನಾದಿ ಕಾಲದಿಂದಾಗಿ ದೋಷದ ಸಂಬಂಧವೇ ಇಲ್ಲದೆ ಇದ್ದವರು ಪರಮಾತ್ಮನಿಂದಾಗಿ ಬೇರೆಯಾದವರು ಯಾರನ್ನ ಇದ್ದಾರೆ ಅಂತಂದರೆ ಇದ್ದಾರೆ. ಯಾರು? ರಮಾದೇವಿ ನಿತ್ಯ ಮುಕ್ತಳು. ಹಾಗಾಗಿ ನಿತ್ಯ ಮುಕ್ತಳಾದದ್ದರಿಂದಾಗಿ ಲಕ್ಷ್ಮೀದೇವಿಗೂ ಕೂಡ ದೋಷದ ಸಂಬಂಧ ಅಂತ ಅನ್ನೋದು ಇಲ್ಲೇ ಇಲ್ಲ. ಮತ್ತು ಹಾಗಾದರೆ ಪರಮಾತ್ಮ ಮತ್ತು ರಮಾದೇವಿ ಇಬ್ಬರೂ ಕೂಡ ಸಮಾನ ಅಂತ ಆದರೇನು ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಇಲ್ಲ, ಧಾಮ್ನಾಸ್ವೇನ. ಈಗ ಲಕ್ಷ್ಮೀದೇವಿಗೆ ದೋಷಗಳ ರಾಹಿತ್ಯ ಅಂತನ್ನೋದು, ತಾನು ನಿತ್ಯ ಮುಕ್ತಳಾದದ್ದು ಯಾಕೆ ಅಂದರೆ ಪರಮಾತ್ಮನ ಅನುಗ್ರಹ ಇದ್ದದ್ದರಿಂದಾಗಿ, ಪರಮಾತ್ಮನ ಒಂದು ಸಾಮರ್ಥ್ಯದಿಂದಾಗಿ, ಪರಮಾತ್ಮನ ಒಂದು ಅನುಗ್ರಹದಿಂದಾಗಿ ಲಕ್ಷ್ಮೀದೇವಿಯಲ್ಲಿ ದೋಷಗಳು ಇಲ್ಲ, ಹೊರತು ತನ್ನ ಸಾಮರ್ಥ್ಯದಿಂದಾಗಿ ಅಲ್ಲ. ಪರಮಾತ್ಮನ ಅನುಗ್ರಹವಿದ್ದದ್ದರಿಂದಲೇ ಲಕ್ಷ್ಮೀದೇವಿಯು ನಿತ್ಯ ಮುಕ್ತನಾಗಿ ದೋಷಗಳ ರಾಹಿತ್ಯವನ್ನು ಹೊಂದಿದ್ದಾಳೆ. ಆದರೆ ಪರಮಾತ್ಮನಿಗೆ ಅದು ಮತ್ತೊಬ್ಬರ ಸಹಾಯದಿಂದಾಗಿ ದೋಷಗಳ ರಾಹಿತ್ಯವಲ್ಲ, ಸ್ವಾಭಾವಿಕವಾಗಿ ತನ್ನ ಒಂದು ಸಾಮರ್ಥ್ಯದಿಂದಲೇ ಎಲ್ಲ ದೋಷಗಳು ಕೂಡ ದೂರ ನಿರಸ್ತವಾಗಿದೆ. ಅಂತಹ ಪರಮಾತ್ಮನನ್ನು ಧ್ಯಾನ ಮಾಡೋಣ. ಪರಂ ಸರ್ವೋತ್ತಮನಾದಂತಹ ಸತ್ಯಂ ಅಂದರೆ ಜ್ಞಾನ ಬಲ ಪರಿಪೂರ್ಣನಾದಂತಹ ಆ ಪರಮಾತ್ಮನನ್ನು ಧೀಮಹಿ ಧ್ಯಾನ ಮಾಡೋಣ ಎಂಬುದಾಗಿ ಈ ರೀತಿಯಾಗಿ ಮಂಗಲಾಚರಣವನ್ನು ಮಾಡಿ ತಮ್ಮ ಸ್ವರೂಪವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವೋಚ್ಚ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಯವರುಧ್ಯತೆ ತ್ರಿಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಈ ಗ್ರಂಥದಲ್ಲಿ, ಭಾಗವತ ಗ್ರಂಥದಲ್ಲಿ ಯಾವುದು ವಿಷಯ, ಈ ಭಾಗವತದ ಶ್ರವಣವನ್ನು ಅಧ್ಯಯನವನ್ನು ಮಾಡೋದರಿಂದಾಗಿ ಏನು ಪ್ರಯೋಜನ, ಮತ್ತು ಇದನ್ನು ಶ್ರವಣ ಮಾಡೋದಕ್ಕೆ ಮತ್ತು ಅಧ್ಯಯನ ಮಾಡೋದಕ್ಕೆ ಅಧಿಕಾರಿಗಳು ಯಾರು ಅಂತನ್ನುವುದನ್ನು ಇಲ್ಲಿ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ವಿಷಯ, ಪ್ರಯೋಜನ, ಅಧಿಕಾರಿ ಇವುಗಳನ್ನು ತಿಳಿಸಿಕೊಡುತ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಯಾಕೆ ಅಂತಂದರೆ ಯಾವುದೇ ಒಂದು ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದಾಗ ವಿಷಯ ಏನು, ಪ್ರಯೋಜನ ಏನು ಮತ್ತು ಅಧಿಕಾರಿ ಯಾರು ಅಂತ ತಿಳಿಸಿಕೊಡೋದರಿಂದಾಗಿ ಅಧಿಕವಾದಂತಹ ಪ್ರಯೋಜನ ಸಿಗುತ್ತದೆ ಎಂಬುದಾಗಿ ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ. ಹಾಗಾಗಿ ಆ ವಿಷಯಾದಿಗಳನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಮತ್ತು ಶ್ರೋತೃಗಳಿಗೂ ಕೂಡ ಜಿಜ್ಞಾಸೆ ಹುಟ್ಟಬೇಕಲ್ಲ, ಕೇಳಬೇಕು ಅಂತನ್ನುವಂತಹ ಇಚ್ಛೆ ಹುಟ್ಟಬೇಕು. ಅಂದರೆ ಯಾವುದ್ರ ಬಗ್ಗೆ ಹೇಳ್ತಿದ್ದಾರಾ ಅಂತ ಗೊತ್ತಿದ್ರೆ ನಾವು ಕೇಳಬೇಕು ಅಂತ ಇಚ್ಛೆ ಹುಟ್ಟತ್ತೆ. ಈಗ ನಾವು ನೋಡ್ತಿರ್ತೀವಿ, ಈಗೆಲ್ಲ ಸಿನಿಮಾ ಅಂತ ತೆಗಿಬೇಕು, ರಿಲೀಸ್ ಮಾಡಬೇಕು ಅಂದರೆ ಒಮ್ಮಿಂದೊಮ್ಮೆ 2 ತಾಸಿನ ಸಿನಿಮಾನೇ ರಿಲೀಸ್ ಮಾಡೋದಿಲ್ಲ. ಒಂದು ಸಣ್ಣ ಟೀಸರ್ ಅಂತ ರಿಲೀಸ್ ಮಾಡ್ತಾರೆ, ಟ್ರೇಲರ್ ಅಂತ ರಿಲೀಸ್ ಮಾಡ್ತಾರೆ. ಅಂದರೆ ಅಲ್ಲಿ ಒಂದು ಜಿಜ್ಞಾಸೆಯನ್ನು ಹುಟ್ಟಿಸ್ಬೇಕು ಜನರಿಗೆ. ಹಾಗೆ ಜಿಜ್ಞಾಸೆಯನ್ನು ಹುಟ್ಟಿಸಿ ಆಮೇಲೆ ಅದನ್ನು ಹೇಳಿದರೆ ಆಗ ಕೇಳುತ್ತಾರೆ. ಹಾಗೆ ಮೊದಲಿಗೆ ಏನು ವಿಷಯವನ್ನು ಹೇಳ್ತಿದ್ದೀವಿ, ಇದರಿಂದ ಪ್ರಯೋಜನ ಏನು ಅಂತ ಹೇಳಿದರೆ ಆ ಪ್ರಯೋಜನ ಬೇಕು ಅಂತ ಅಂದುಕೊಂಡವರು ಅದನ್ನು ಅಲ್ಲಿ ಪ್ರವೃತ್ತರಾಗ್ತಾರೆ. ಇಲ್ಲದೇ ಇದ್ದರೆ ಏನು ಪ್ರಯೋಜನವೇ ಇಲ್ಲ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗುವವರು ಬಹಳ ಜನ ಇರುತ್ತಾರೆ. ಹಾಗಾಗಿ ಆ ವಿಷಯಾದಿಗಳನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಧರ್ಮಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಇಂತಹದ್ದು ಅದು ಪ್ರೋಜ್ಜಿತ ಕೈತವಃ ಅಂದರೆ ವೇದಗಳು ಕೂಡ ಧರ್ಮಗಳನ್ನು ಪ್ರತಿಪಾದನೆ ಮಾಡಿವೆ. ವೇದಗಳು ಹೇಗೆ ಪ್ರತಿಪಾದನೆ ಮಾಡಿವೆ ಅಂತಂದರೆ ವೇದಗಳಿಗೆ ವಾಸ್ತವಿಕವಾಗಿ ನಿಷ್ಕಾಮ ಕರ್ಮಗಳನ್ನೇ ಪ್ರತಿಪಾದನೆ ಮಾಡಿವೆ.
ಆದರೆ ಮೇಲ್ನೋಟಕ್ಕೆ ನೋಡಿದಾಗ, ಆಪಾತತಃ ನೋಡಿದಾಗ ಇಲ್ಲಿ ಸಕಾಮ ಕರ್ಮಗಳನ್ನು ಪ್ರತಿಪಾದನೆ ಮಾಡಿದ್ದಾರೇನೋ. ಸ್ವರ್ಗ ಬೇಕು ಅಂದರೆ ಇಂತಹ ಯಾಗವನ್ನು ಮಾಡಿರಿ, ನಿಮಗೆ ಪುತ್ರ ರೂಪವಾದಂತಹ ಫಲ ಬೇಕು ಅಂದರೆ ಇಂತಹ ಕರ್ಮವನ್ನು ಮಾಡಿರಿ ಅಂತ ಈ ರೀತಿಯಾಗಿ ಮೇಲ್ನೋಟಕ್ಕೆ ಸಕಾಮ ಕರ್ಮಗಳನ್ನು ವಿಧಾನ ಮಾಡಿದಂತೆ ತೋರುತ್ತದೆ. ಹಾಗಾಗಿ ಕಿತವ ಅಂತಂದರೆ ವೇದ, ಅಂದರೆ ಮೇಲ್ನೋಟಕ್ಕೆ ಸಕಾಮ ಕರ್ಮಗಳನ್ನು ಪ್ರತಿಪಾದನೆ ಮಾಡಿದಂತೆ ತೋರುವಂತಹ ವೇದವನ್ನು ಕಿತವ ಎಂಬುದಾಗಿ ಕರೆಯುತ್ತಾರೆ. ಅಂತಹ ವೇದದಿಂದಾಗಿ ಪ್ರತಿಪಾದ್ಯವಾದಂತಹ ಸಕಾಮ ಕರ್ಮಗಳು ಕೈತವ. ಅಂತಹ ಕೈತವವಿಲ್ಲದೇ ಇರುವಂತಹ ಧರ್ಮಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಅಂದರೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಮೋಸವಿಲ್ಲದೇ ಇರುವಂತಹ ಧರ್ಮಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಈಗ ಮನೆಯಲ್ಲಿ ಸಣ್ಣ ಹುಡುಗರು ಇರುತ್ತಾರೆ, ಅವರಿಗೇನೋ ಚಾಕ್ಲೇಟೋ ಬಿಸ್ಕೆಟೋ ಬೇಕಾಗಿರುತ್ತದೆ, ಹುಡುಕುತ್ತಾರೆ, ಏನೂ ಸಿಗೋದಿಲ್ಲ, ಚೇಂಜ್ ರೊಕ್ಕ ಸಿಗೋದೇ ಇಲ್ಲ. ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾರೆ. ಇನ್ನು ದೇವ್ರ ಮನೆಯಲ್ಲಿ ಯಾವುದೋ ಒಂದು ಬಂಗಾರದ ನಾಣ್ಯ ಸಿಗುತ್ತದೆ, ಅದನ್ನೇ ತೊಗೊಂಡು ಹೋಗಿ ಶಾಪಿಗೆ ಕೊಟ್ಟಾಗ ಅವನು ಯಾವುದೋ ಒಂದು 10 ರೂಪಾಯಿ ಚಾಕ್ಲೇಟ್ ಕೊಟ್ಟ ಅಂತಂದರೆ ಏನು, ಅದು ಸರಿನಾ? ಅದು ಮೋಸ ಮಾಡಿದಂತೆ. ಹಾಗೆ ನಾವು ಮಾಡುವಂತಹ ವ್ರತೋಪವಾಸಗಳಿಗೆ ಮತ್ತು ಎಲ್ಲ ಸತ್ಕರ್ಮಗಳಿಗೆ ಮೋಕ್ಷವೆಂಬಂತಹ ಮಹಾಫಲವಿದೆ. ಅಂತಹ ಮೋಕ್ಷವೆಂಬಂತಹ ಮಹಾಫಲವಿದ್ದಾಗ ನಾವು ಯಾವುದೋ ಅಲ್ಪವಾದಂತಹ ಉದ್ಯೋಗ ಬೇಕು, ಮದುವೆ ಆಗಬೇಕು, ಮಕ್ಕಳು ಹುಟ್ಟಬೇಕು ಅಂತ ಅಲ್ಪವಾದಂತಹ ಫಲವನ್ನು ಕೇಳಿದರೆ ಅದು ಮೋಸ ಮಾಡಿದಂತೆ ಅಲ್ವಾ? ಹಾಗಾಗಿ ಅಂತಹ ಸಕಾಮ ಕರ್ಮಗಳನ್ನು, ಮೋಸವಿರುವಂತಹ ಸಕಾಮ ಕರ್ಮಗಳನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ, ನಿಷ್ಕಾಮ ಕರ್ಮಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದೆ. ಮತ್ತು ಅದೆಂತಹದ್ದು ಅಂದರೆ ಪರಮಃ, ಅಂದರೆ ಪರಮಾತ್ಮನ ಒಂದು ಪರಹ ಮೀಯತೆ ಅತ್ರ ಇತಿ ಪರಮಃ, ಪರಮಾತ್ಮನ ಜ್ಞಾನಪೂರ್ವಕವಾಗಿ ಮಾಡಬೇಕು ಎಂಬುದಾಗಿಯೂ ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಕೇವಲ ಕಾಮನೆ ಇಲ್ಲದೆ ಮಾಡೋದಷ್ಟೇ ಅಲ್ಲದೆ ಪರಮಾತ್ಮನೇ ಈ ಕರ್ಮವನ್ನು ಮಾಡಿಸುತ್ತಾ ಇದ್ದಾನೆ, ನಾಹಂಕರ್ತ ಹರಿಕರ್ತ ಅಂತನ್ನುವಂತಹ ಸ್ಮರಣೆ ಪೂರ್ವಕವಾಗಿ ಆ ಕರ್ಮವನ್ನು ಮಾಡಬೇಕು. ಆದೋ ಮಧ್ಯೇಚ ಅಂತೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳಿದಾಗ ಕರ್ಮಗಳನ್ನು ಮಾಡಬೇಕಾದಾಗ ಮೊದಲಿಗೆ, ಮಧ್ಯದಲ್ಲಿ ಮತ್ತು ಕೊನೆಗೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಮತ್ತು ಅಂದರೆ ಪರಮಾತ್ಮನೇ ಆ ಕರ್ಮಗಳನ್ನು ಮಾಡಿಸುತ್ತಾ ಇದ್ದಾನೆ ಅಂತನ್ನುವಂತಹ ಅನುಸಂಧಾನದಿಂದಾಗಿ ಮಾಡಿ ಆ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ನಮಗೆ ಭೀಮಸೇನ ದೇವರು ಮಾಡಿ ತೋರಿಸಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳುತ್ತಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾನಾನಿ ಚ ತಸ್ಯ ಪೂಜಾ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ ಎಂಬುದಾಗಿ ಹಿಂದೆ ಮಾಡಿದಂತಹ ಕರ್ಮಗಳನ್ನು, ಹೀಗೆ ಮಾಡುವಂತಹ ಕರ್ಮಗಳನ್ನು, ಮುಂದೆ ಮಾಡುವಂತಹ ಕರ್ಮಗಳನ್ನು ಎಲ್ಲವನ್ನೂ ಕೂಡ ಭೀಮಸೇನ ದೇವರು ಅಲ್ಲಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಹಾಗೆ ಪರಮಃ, ಪರಮಾತ್ಮನಲ್ಲಿ ಸಮರ್ಪಣ ಬುದ್ಧಿಯ ಮಾಡುವಂತಹ ಕರ್ಮಗಳು, ಅಂತಹ ಭಾಗವತ ಧರ್ಮಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ಪ್ರಧಾನವಾಗಿ ಪ್ರತಿಪಾದನೆ ಮಾಡೋದಲ್ಲ, ಇಲ್ಲಿ ಅವಾಂತರ ವಿಷಯವಾಗಿದೆ ಈ ಭಾಗವತ ಧರ್ಮಗಳು. ಪ್ರಧಾನವಾಗಿ ಯಾವುದನ್ನು ಹೇಳುತ್ತಾ ಇದ್ದಾರೆ ಅಂದರೆ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ, ಪರಮಾತ್ಮನನ್ನೇ ಇಲ್ಲಿ ಮುಖ್ಯವಾಗಿ ಹೇಳುತ್ತಾ ಇದ್ದಾರೆ. ಪರಮಾತ್ಮನ ಅನೇಕ ಅವತಾರಗಳನ್ನು, ಆ ಪರಮಾತ್ಮನ ಅನೇಕ ಕ್ರಿಯೆಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಆ ಪರಮಾತ್ಮ ಎಂತಹವನು? ಶಿವದಂ, ಸಮಸ್ತ ಸನ್ಮಂಗಲವನ್ನು ಕೂಡ ಕೊಡುವವನು. ಮತ್ತು ತಾಪತ್ರಯೋನ್ಮೂಲನಂ, ನಮಗೇನು ತಾಪತ್ರಯಗಳಿವೆ ಆ ಎಲ್ಲ ತಾಪತ್ರಯಗಳನ್ನು ಕೂಡ ಪರಿಹಾರ ಮಾಡುವಂತಹ ಆ ಪರಮಾತ್ಮ ಇಲ್ಲಿ ಮುಖ್ಯವಾಗಿ ವಿಷಯನಾಗಿದ್ದಾನೆ. ಮುಖ್ಯವಾಗಿ ಪರಮಾತ್ಮನನ್ನು ಹೇಳುತ್ತಾ ಇದ್ದಾರೆ. ಆ ಪರಮಾತ್ಮನ ಜ್ಞಾನಕ್ಕೆ ಅಂಗವಾದಂತಹ ಭಾಗವತ ಧರ್ಮಗಳನ್ನು, ನಿಷ್ಕಾಮ ಕರ್ಮಗಳನ್ನು ಕೂಡ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಹೀಗೆ ವಿಷಯ ಆಯಿತು. ಇನ್ನು ಅಧಿಕಾರಿಗಳು ಯಾರು? ಇದರ ಶ್ರವಣವನ್ನು ಯಾರು ಮಾಡಬೇಕು, ಯಾರು ಅಧ್ಯಯನವನ್ನು ಮಾಡಬೇಕು ಅಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ನಿರ್ಮತ್ಸರಾಣಾಂ ಸತಾಂ, ಸಜ್ಜನರು, ಸತಾಂ ಸಜ್ಜನರು ಅಂತ ಯಾರಿದ್ದಾರೆಯೋ ಅವರು ಇದರ ಶ್ರವಣವನ್ನು ಮಾಡಬೇಕು. ಸಜ್ಜನರು ಅಂತಂದರೆ ಯಾರು ಅಂತಂದರೆ ಅದಕ್ಕೆ ಇಲ್ಲೇ ಭಾಗವತದಲ್ಲಿಯೇ ಮುಂದೆ ನಾವು ತಿಳಿಯುತ್ತೇವೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಃ ಎಂಬುದಾಗಿ ಹೇಳುವಂತೆ ಆ ತಿತಿಕ್ಷಾದಿ ಗುಣಗಳನ್ನು ಪಡೆದಂತಹ, ಅಂದರೆ ದ್ವಂದ್ವ ಸಹಿಷ್ಣುತೆ ಇರಬೇಕು ಇತ್ಯಾದಿ ಏನು ಆ ಸಜ್ಜನರ ಸ್ವಭಾವ ಅಂತನ್ನೋದೇನಿದೆಯೋ ಅಂತಹ ಸ್ವಭಾವವನ್ನು ಹೊಂದಿದಂತಹ ಸಜ್ಜನರು. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತಾ ಸಾಧವ ಸಾಧುಭೂಷಣಾ ಇತ್ಯಾದಿಯಾಗಿ ಹೇಳುವಂತೆ ಅಂತಹ ಗುಣಗಳನ್ನು ಪಡೆದಂತಹ ಸಜ್ಜನರು ಇದರ ಶ್ರವಣವನ್ನು ಮಾಡೋದಕ್ಕೆ ಅಧಿಕಾರಿಗಳಾಗಿದ್ದಾರೆ. ಇನ್ನು ಆ ಸಜ್ಜನರು ಹೇಗಿರಬೇಕು ಅಂದರೆ ನಿರ್ಮತ್ಸರಾಣ, ಮಾತ್ಸರ್ಯಾದಿ ದೋಷಗಳಿರಬಾರ್ದು. ಸಜ್ಜನರಲ್ಲಿಯೂ ಕೂಡ ಕೆಲವೊಮ್ಮೆ ಮಾತ್ಸರ್ಯಾದಿ ದೋಷಗಳು ಸಂಭವಿಸುತ್ತವೆ. ತಾನು ಬಹಳ ಉಪವಾಸ ಮಾಡುತ್ತಾನೆ, ಬಹಳ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡುತ್ತಾನೆ ಅಂತಂದರೆ ಆ ಸಜ್ಜನಿಕತೆಯ ಜೊತೆಗೆ ನನ್ನಷ್ಟು ವ್ರತೋಪವಾಸಗಳನ್ನು ಬೇರೆಯವರು ಮಾಡಬಾರ್ದು. ಯಾರನ್ನು ಮಾಡಿದರೆ ನಿನಗೆ ಅಷ್ಟು ಉಪವಾಸ ಮಾಡಲಿಕ್ಕೆ ಆಗಿಲ್ಲ, ಬಿಟ್ಟು ಬಿಡು, ಯಾಕಂದ್ರೆ ಮತ್ತೆ ತಾನು ಉಪವಾಸ ಮಾಡಿ ನಾನು ಉಪವಾಸ ಮಾಡಿದರೆ ನಂದೇನು ವಿಶೇಷ ಉಳಿಯೋದು. ಹಾಗಾಗಿ ಹಂಗೆ ಮಾತ್ಸರ್ಯ ಬರುತ್ತದೆ. ಅಂತಹ ಮಾತ್ಸರ್ಯ ಅಂತನ್ನೋದು ಇರಬಾರದು ಅಂತ ನಿರ್ಮತ್ಸರಾಣ,
ಇಂತಹ ಮಾತ್ಸರ್ಯ ಸಜ್ಜನರಲ್ಲೂ ಕೂಡ ಕಂಡುಬರುತ್ತದೆ ಅಂತೆ. ಅರ್ಜುನನಲ್ಲಿಯೂ ಕೂಡ ಏಕಲವ್ಯನ ಬಗ್ಗೆ ಮಾತ್ಸರ್ಯವಿತ್ತು ಅಂತ ನಾವು ಕೇಳುತ್ತೇವೆ. ದ್ರೋಣಾಚಾರ್ಯರು ಹಾಗೂ ಅರ್ಜುನ ಇವರೆಲ್ಲ ಒಂದು ಅರಣ್ಯದಲ್ಲಿ ಹೋಗುತ್ತಾ ಇರುತ್ತಾರೆ ಅಂತೆ. ಅಲ್ಲಿ ಒಂದು ನಾಯಿಗೆ ನಾಯಿಯ ಬಾಯಿಯಲ್ಲಿ ಬಾಣವನ್ನು ಯಾರೋ ಪ್ರಯೋಗವನ್ನು ಮಾಡಿರುತ್ತಾರೆ ಅಂತ. ಅದು ಎಷ್ಟು ವಿಚಿತ್ರವಾಗಿ ಎಷ್ಟು ಕೌಶಲ್ಯದಿಂದಾಗಿ ಬಾಣವನ್ನು ಪ್ರಯೋಗ ಮಾಡಿರುತ್ತಾರೆ ಅಂತಂದರೆ, ಆ ನಾಯಿಗೆ ಏನೂ ಆಗಿರಬಾರ್ದು, ಆದರೆ ಅದಕ್ಕೆ ಒದರ್ಲಿಕ್ಕೆ ಬಂದಿರಬಾರ್ದು, ಆದರೆ ನಾಯಿಗೆ ಏನು ಹಾನಿನೂ ಆಗಿರಬಾರ್ದು, ಅಷ್ಟು ಕುಶಲವಾಗಿ ಬಾಣವನ್ನು ಪ್ರಯೋಗ ಮಾಡಿರುತ್ತಾರೆ ಅಂತ. ಅದು ಯಾರು ಪ್ರಯೋಗ ಮಾಡಿದರು ಅಂತ ವಿಚಾರವನ್ನು ಮಾಡಿ ನೋಡಿದಾಗ ಏಕಲವ್ಯ ಪ್ರಯೋಗವನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಗ ಅರ್ಜುನ ಕೇಳುತ್ತಾನೆ ದ್ರೋಣಾಚಾರ್ಯರಿಗೆ, ಎಲ್ಲ ಧನುರ್ಧಾರಿಗರಲ್ಲಿ ನನ್ನನ್ನೇ ಶ್ರೇಷ್ಠವನ್ನಾಗಿ ಮಾಡುತ್ತೀನಿ ಅಂತ ನೀನು ಹೇಳಿದ್ದಿ, ಮತ್ತು ನನಗಿಂತಲೂ ಚೆನ್ನಾಗಿ ಬಾಣವನ್ನು ಪ್ರಯೋಗವನ್ನು ಮಾಡ್ತಾನಲ್ಲ ಅಂತಂದರೆ, ಆಗ ದ್ರೋಣಾಚಾರ್ಯರು ಅವರ ಅಂಗುಷ್ಟವನ್ನು ಸ್ವೀಕಾರ ಮಾಡ್ತಾರಾ ಗುರುದಕ್ಷಿಣೆಯನ್ನಾಗಿ ಅಂತ ನಾವು ಕೇಳ್ತೀವಿ. ಯದ್ಯಪಿ ಅರ್ಜುನ ಏಕಲವ್ಯದಲ್ಲಿ ಮಾಡಿರುವಂತಹ ಮಾತ್ಸರ್ಯ ಇದು ದೋಷವಲ್ಲ, ಯಾಕಂದರೆ ಅವು ಏಕಲವ್ಯ ತಾನು ದುಷ್ಟ, ಹಾಗಾಗಿ ದುಷ್ಟರಲ್ಲಿ ಮಾಡುವಂತಹ ಮಾತ್ಸರ್ಯ ಅದು ದೋಷವಾಗೋದಿಲ್ಲ. ಆದರೆ ಸಜ್ಜನರಲ್ಲಿ ಉತ್ತಮರಲ್ಲಿ ಎಂದೂ ಕೂಡ ಮಾತ್ಸರ್ಯವನ್ನು ಮಾಡಬಾರದು. ಅದು ಮಾತ್ಸರ್ಯ, ಉತ್ತಮರಲ್ಲಿ ಮಾಡುವಂತಹ ಮಾತ್ಸರ್ಯ ಅದು ಮಹಾದೋಷಕರ ಎಂಬುದಾಗಿ ನಮಗೆ ಹೇಳುತ್ತಾರೆ. ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ತಸ್ಯ ವಿಹೀಯತೆ. ನಾವು ಯಾವ ವಿಷಯದಲ್ಲಿ ಮಾತ್ಸರ್ಯವನ್ನು ಮಾಡುತ್ತೇವೆಯೋ ಸಜ್ಜನರ ವಿಷಯದಲ್ಲಿ ಆ ಗುಣ ನಮಗೆ ಹೊಟ್ಟೋಗುತ್ತೆ. ನಮಗಿಂತ ಚಲೋ ಓದ್ತಾನ ಅಂತ ಮಾತ್ಸರ್ಯ ಮಾಡಿದರೆ ನಮಗೂ ಜ್ಞಾನಲೋಪ ಆಗಿಬಿಡ್ತದೆ. ನನಗಿಂತ ಐಶ್ವರ್ಯ ಹೆಚ್ಚದ ಅಂತ ಮಾತ್ಸರ್ಯವನ್ನು ಮಾಡಿದರೆ ನಮ್ಮ ಐಶ್ವರ್ಯನೂ ಲೋಪವಾಗಿಬಿಡ್ತದ, ನಾಶವಾಗಿಬಿಡ್ತದೆ. ಹಾಗಾಗಿ ಯಾವ ಯಾವ ವಿಷಯದಲ್ಲಿ ನಾವು ಮಾತ್ಸರ್ಯವನ್ನು ಮಾಡ್ತೀವೋ ಅದು ನಮಗೆ ನಷ್ಟವಾಗಿ ಬಿಡುತ್ತದೆ. ಹಾಗಾಗಿ ಉತ್ತಮರಲ್ಲಿ ಸಜ್ಜನರಲ್ಲಿ ಎಂದೂ ಕೂಡ ಮಾತ್ಸರ್ಯವನ್ನು ಮಾಡಬಾರ್ದು. ಅಂತಹ ನಿರ್ಮತ್ಸರಾಣಾಂ ಸತಾಂ ಅವಂತಹ ಅವರು ಅಧಿಕಾರಿಗಳಾಗಿದ್ದಾರೆ. ಮತ್ತು ಪ್ರಯೋಜನವೇನು ಅಂತಂದರೆ, ಯಾರು ಈ ಭಾಗವತದ ಶ್ರವಣವನ್ನು ಮಾಡುತ್ತಾರೆಯೋ ಅವರಿಗೆ, ಅಂದರೆ ಭಾಗವತವನ್ನು ಶ್ರವಣ ಮಾಡಿದರೆ ಬೇಕಾದಷ್ಟು ಸಂಪತ್ತು ಸಿಗುತ್ತದೆ, ಭಾಗವತವನ್ನು ಹೇಳುತ್ತಾರೆ ದೊಡ್ಡ ಆಚಾರ್ಯರು ಅಂತ ಹೇಳಿಬಿಟ್ಟು ಸಂಪತ್ತನ್ನು ಕೊಡ್ತಾರೆ. ಹಾಗಾಗಿ ಅರ್ಥಕ್ಕಾಗಿ ಸಂಪತ್ತಿಗಾಗಿ ಭಾಗವತವನ್ನು ಶ್ರವಣವನ್ನು ಮಾಡೋದೇ, ಅಥವಾ ನಮಗೆ ಭಾಗವತವನ್ನು ಚೆನ್ನಾಗಿ ಹೇಳುತ್ತಾರೆ ಅಂತಂದರೆ ಬೇಕಾದಷ್ಟು ಐಶ್ವರ್ಯವನ್ನು ತಂದುಕೊಡುತ್ತಾರೆ, ವಿಷಯ ಭೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಬಂತು, ಸಂಪತ್ತು ಬಂತು ಅಂದರೆ ವಿಷಯ ಭೋಗವನ್ನು ಏನು ಬೇಕಾದರೂ ಅದನ್ನು ನಾವು ಎಂಜಾಯ್ ಮಾಡ್ಬೋದು. ಹಾಗಾಗಿ ವಿಷಯ ಭೋಗವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತನ್ನೋದಕ್ಕಾಗಿ ಈ ಭಾಗವತದ ಶ್ರವಣಾದಿಗಳನ್ನು ಮಾಡೋದೇ ಅಂತಂದರೆ ಅದಕ್ಕೆ ಹೇಳ್ತಾರ ಅಲ್ಲ. ಇಲ್ಲಿ ಅರ್ಥ ಕಾಮಗಳನ್ನು ಹೇಳುತ್ತಾನೇ ಇಲ್ಲ. ಕೇವಲ ಯಾರು ಭಾಗವತದ ಶ್ರವಣವನ್ನು ಮಾಡುತ್ತಾರೆಯೋ ಅವರಿಗೆ ಕೂಡಲೇ ಪರಮಾತ್ಮ ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ ಅಂತೆ. ಅದೇ ಮಹಾಫಲವಾಗಿದೆ. ಸದ್ಯೋ ಹೃದಯವರ ಹೃದ್ಯತೇತ್ರ ಕೃತಿಭಿಹಿ. ಯಾರು ಭಾಗವತದ ಶ್ರವಣವನ್ನು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಯಾವಾಗ ಆ ಭಕ್ತಿ ಅನ್ನೋದು ಅಧಿಕವಾಗಿ ಪೂರ್ಣವಾಗಿ ಬರುತ್ತದೆಯೋ ಆಗ ಕೂಡಲೇ ಪರಮಾತ್ಮ ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ. ಅಂದರೆ ಅವರ ಸಾಧನ ಪರಿಪೂರ್ಣವಾಗಿತ್ತು ಅಂತಂದರೆ, ಯಾವಾಗ ಪರಿಪೂರ್ಣವಾಗುತ್ತದೆಯೋ, ಯಾವಾಗ ದೃಢವಾದ ಭಕ್ತಿ ಬರುತ್ತದೆಯೋ ಆಗ ಪರಮಾತ್ಮ ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ. ಒಂದು ವಾರದಲ್ಲಿ ಬಂತು ಅಂತಂದರೆ ಹಾಗೆ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ಹಾಗೆ ಸದ್ಯ ಅಂತಂದರೆ ಕೂಡಲೇ ಅಂತಂದರೆ ಒಂದು ತಿಂಗಳಿಗಿಂತಲೂ ಒಂದು ವಾರನೂ ಕೂಡ ಕಡಿಮೆನೇ. ಹಾಗಾಗಿ ಎಷ್ಟು ಕೂಡಲೇ ಅಂತಂದರೆ ತಮ್ಮ ಸಾಧನೆ ಪರಿಪೂರ್ಣವಾದಾಗ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ಒಂದು ವೇಳೆ ಸಾಧನ ಪರಿಪೂರ್ಣವಾಗಿತ್ತು, ದೃಢವಾದ ಭಕ್ತಿ ಇತ್ತು ಅಂತಂದರೆ ತತ್ಕ್ಷಣಾತ್ ಅದೇ ಕ್ಷಣದಲ್ಲಿಯೇ ಪರಮಾತ್ಮ ಹೃದಯದಲ್ಲಿ ಅಭಿವ್ಯಕ್ತನಾಗುತ್ತಾನೆ. ಹಾಗಾಗಿ ಇಂತಹ ಮಹಾಫಲ ಅಂತನ್ನೋದು ಇದೆ. ಆ ಭಾಗವತದ ಒಂದು ಮಹಿಮೆಯನ್ನು ಕೂಡ ಹೇಳುತ್ತಾರೆ. ನಿಗಮತ್ಕಲ್ಪತರೋರ್ ಗಲಿತಂ ಫಲಂ ಶುಖಮುಖಾದ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಈ ಭಾಗವತ ಅಂತಂದರೆ ಇದೊಂದು ಹಣ್ಣು ಇದ್ದಂತೆ ಇದೆ ಅಂತೆ. ಹಣ್ಣು ಅಂತಂದರೆ ಯಾವ ವೃಕ್ಷದಿಂದಾಗಿ ಬಂದದ್ದು ಅಂದರೆ, ವೇದನೆಯ ಒಂದು ವೃಕ್ಷದಂತೆ ಇದೆ. ನಿಗಮ ಕಲ್ಪತರೋಹೋ, ನಿಗಮ ಅಂತಂದರೆ ವೇದಗಳು. ಆ ವೇದ ಅಂತನ್ನೋದು ಕಲ್ಪವೃಕ್ಷದಂತೆ ಇದೆ. ಆ ಕಲ್ಪವೃಕ್ಷಕ್ಕೆ ಅನೇಕ ಹಣ್ಣುಗಳಿವೆ. ಆ ಹಣ್ಣುಗಳಲ್ಲಿ ಒಂದು ಹಣ್ಣು ಯಾವುದು? ಭಾಗವತವೆಂಬಂತಹ ಮಹಾಪುರಾಣ. ಆ ಭಾಗವತವೆಂಬಂತಹ ಮಹಾಪುರಾಣವನ್ನು ಬಹಳ ಎತ್ತರದಲ್ಲಿ ಹಣ್ಣಿದ್ದಾಗ ಅದನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಕೆಳಗೆ ಹಾಕಿದ್ದಾರೆ, ಕೆಳಗೆ ಬೀಳಿಸಿದ್ದಾರೆ ವೇದವ್ಯಾಸ ದೇವರು. ಆ ವೇದಕ್ಕೆ, ಆ ವೇದಗಳೆಂಬಂತಹ ಗಿಡಕ್ಕೆ ಇರುವಂತಹ ಹಣ್ಣನ್ನು ಕೆಳಗೆ ಬೀಳಿಸಿದ್ದಾರೆ ವೇದವ್ಯಾಸ ದೇವರು. ಮತ್ತು ಎಲ್ಲ ಹಣ್ಣುಗಳಲ್ಲಿಯೂ ಕೂಡ ಯಾವುದು ಅತ್ಯಂತ ಸಿಹಿಯಾಗಿರುತ್ತದೆ ಹೇಳ್ರಿ? ಯಾವ ಹಣ್ಣನ್ನು ಗಿಳಿ ಕಚ್ಚಿರುತ್ತದೆ ನೋಡ್ರಿ, ಗಿಳಿ ತಿಂದಿರುವಂತಹ ಹಣ್ಣು ಅಂತಂದರೆ ಅದು ಬಹಳ ಸಿಹಿಯಾಗಿ ಇರುತ್ತದೆ. ಹಾಗೆ ಈ ಭಾಗವತ ಎಂಬಂತಹ ಫಲವೇನಿದೆಯೋ ಇದನ್ನು ಶುಕಾಚಾರ್ಯರು, ಶುಕ ಅಂತಂದರೆ ಗಿಳಿ ಅಂತ ಅರ್ಥ, ಹಾಗಾಗಿ ಆ ಶುಕಾಚಾರ್ಯರ ಅಮೃತದ್ರವದಿಂದಾಗಿ ಸಂಯುತವಾಗಿದೆ ಅಂತಂದರೆ ಶುಕಾಚಾರ್ಯರು ಇದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅಂದರೆ ಇದನ್ನು ಬೋಧನೆ ಮಾಡಿದ್ದಾರೆ. ಹಾಗಾಗಿ ಅಂತಹ ಶುಕಾಚಾರ್ಯರಿಂದಾಗಿ ಆಸ್ವಾದಿತವಾದಂತಹ ಈ ಹಣ್ಣನ್ನು
ಯಾರಿಗೆ ರಸವನ್ನು ಆಸ್ವಾದನೆ ಮಾಡಬೇಕು ಅಂತಿದೆ ಅವರು, ಅಂತಹ ಭಾವುಕರಾದವರು ಅಂದರೆ ಭಕ್ತಿಯಾದಿ ಗುಣ ಸಂಪನ್ನರಾದವರು ಅವಶ್ಯವಾಗಿಯೂ ಕೂಡ ಈ ರಸವನ್ನು, ಭಾಗವತವೆಂಬಂತಹ ರಸವನ್ನು ಪಾನ ಮಾಡಬೇಕು. ಎಲ್ಲಿಯವರೆಗೆ ಅಂದರೆ ಆ ಲಯಂ ಮೋಕ್ಷವಾಗುವವರೆಗೂ, ಕೇವಲ ಮೋಕ್ಷವಾಗುವವರೆಗೂ ಅಷ್ಟೇ ಅಲ್ಲ, ಲಯಂ ಅಭಿವ್ಯಾಪ್ಯ ಅಂದರೆ ಮೋಕ್ಷದಲ್ಲಿಯೂ ಕೂಡ ಈ ಭಾಗವತ ರಸವನ್ನು ಪಾನವನ್ನು ಮಾಡಬೇಕು. ಅಂತಹ ಶ್ರೇಷ್ಠವಾದಂತಹ ಆ ಭಾಗವತ ಪುರಾಣ, ಈ ಭಾಗವತ ಪುರಾಣದ ಒಂದು ಮಹಿಮೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ. ಎಲ್ಲ ಬ್ರಹ್ಮಸೂತ್ರಗಳು, ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳೇನಿವೆಯೋ ಆ ಎಲ್ಲ ಬ್ರಹ್ಮಸೂತ್ರಗಳ ಅರ್ಥ ಇದರಲ್ಲಿ ಅಡಗಿದೆ. ಹಾಗಾಗಿಯೇ ಓಂ ಜನ್ಮಾದ್ಯಸ್ಯತಃ ಓಂ ಎಂಬುದಾಗಿ ಬ್ರಹ್ಮಸೂತ್ರವಿದೆ. ಇದು ಪ್ರಾರಂಭವಾಗೋದು ಕೂಡ ಜನ್ಮಾದ್ಯಸ್ಯತಃ ಅಂತಲೇ ಪ್ರಾರಂಭವಾಗುತ್ತಾ ಇದೆ. ಹಾಗಾಗಿ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ. ಹಾಗೂ ಮಹಾಭಾರತದ ಅರ್ಥವೇನಿದೆಯೋ ಆ ಮಹಾಭಾರತದ ಅರ್ಥವನ್ನು ಕೂಡ ಇಲ್ಲಿ ನಿರ್ಣಯ ಮಾಡಿಕೊಡುತ್ತಾರೆ. ಗಾಯತ್ರಿ ಭಾಷ್ಯರೂಪೋಸು, ಗಾಯತ್ರಿ ಮಂತ್ರವೇನಿದೆಯೋ ಅಂತಹ ಗಾಯತ್ರಿ ಮಂತ್ರಕ್ಕೆ ವ್ಯಾಖ್ಯಾನ ರೂಪವಾಗಿದೆ. ವೇದಾರ್ಥ ಪರಿಬ್ರಹ್ಮಿತ, ಸಮಸ್ತ ವೇದಾರ್ಥವೂ ಕೂಡ ಇದರಲ್ಲಿ ಅಡಗಿಇದೆ. ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ, ಎಲ್ಲ ಪುರಾಣಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾಗಿ ಇದೆ. ಸಾಕ್ಷಾತ್ತು ಪರಮಾತ್ಮನೇ, ವೇದವ್ಯಾಸರೂಪಿಯಾದಂತಹ ಪರಮಾತ್ಮನೇ ಹೇಳಿದ್ದು ಈ ಭಾಗವತ. 12 ಸ್ಕಂದ ಸಂಯುಕ್ತ ಶತವಿಚ್ಛೇದ ಸಂಯುತ. ಇದು 12 ಸ್ಕಂದಗಳು ಇವೆ ಮತ್ತು 18,000 ಶ್ಲೋಕಗಳು ಇವೆ. ಇಂತಹ ಮಹಾಭಾಗವತ ಪುರಾಣವನ್ನು ವೇದವ್ಯಾಸ ದೇವರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಭಾಗವತದ ಪ್ರವೃತ್ತಿ ಹೇಗಾಯಿತು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ನೈಮಿಷೇ ನಿಮಿಷಕ್ಷೇತ್ರ ಇತ್ಯಾದಿಯಾಗಿ ಒಂದು ಸಲ ಶೌನಕಾದಿ ಋಷಿಗಳೆಲ್ಲರೂ ಕೂಡ ನೈಮಿಷಾರಣ್ಯದಲ್ಲಿ ಒಂದು ದೀರ್ಘವಾದಂತಹ ಸತ್ರವನ್ನು, ಯಾಗವನ್ನು ಮಾಡೋದಕ್ಕಾಗಿ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಎಷ್ಟು ಅಂತಂದರೆ ಸಹಸ್ರ ಸಮಮಾಸತ, 1000 ವರ್ಷದ ಒಂದು ದೊಡ್ಡದಾದಂತಹ ಯಾಗ. ಅಂದರೆ ಅವರಿಗೆಲ್ಲ ತಿಳಿತು ಕಲಿಯು ಬಂದಿದ್ದಾನೆ, ಇನ್ನು ಕಲಿಯ ಬಾಧೆ ಅಂತನ್ನೋದು ಪ್ರಾರಂಭವಾಗೋದಿದೆ ಅಂತನ್ನೋದಕ್ಕಾಗಿ ಅವರೆಲ್ಲ ಏನು ಮಾಡಿದರು ಅಂತಂದರೆ ನೈಮಿಷಾರಣ್ಯದಲ್ಲಿ ಒಂದು 1000 ವರ್ಷದ ಒಂದು ದೀರ್ಘವಾದಂತಹ ಸತ್ರವನ್ನು, ಯಾಗವನ್ನು ಮಾಡಬೇಕು ಅಂತ ಅಲ್ಲೆಲ್ಲರೂ ಕೂಡ ಸೇರಿ ಆ ಯಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಸರಿಯಾಗಿ ಅವರು ಯಾಗವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಸೂತಾಚಾರ್ಯರು ಬರುತ್ತಾರೆ. ಆ ಸೂತಾಚಾರ್ಯರು ಬಂದಾಗ ಋಷಿಮುನಿಗಳೆಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಮಾಡಿ ಅವರಿಗೆ ಆಸನವನ್ನು ಸಮರ್ಪಣೆ ಮಾಡಿ ಅವರಿಗೆ ಕೇಳುತ್ತಾ ಇದ್ದಾರೆ. ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ. ನೀವು ಎಲ್ಲ ಇತಿಹಾಸ ಪುರಾಣಗಳನ್ನು, ಧರ್ಮಶಾಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿದಿದ್ದೀರಿ. ಹಾಗಾಗಿ ನೀವು ನಮಗೆ ಇರುವಂತಹ ಸಂದೇಹಗಳನ್ನು ಪರಿಹಾರ ಮಾಡಬೇಕು. ಯಾಕಂದರೆ ಜ್ಞಾನವನ್ನು ಪಡೆಯೋದೇ ಮುಖ್ಯವಾದಂತಹ ಉದ್ದೇಶ. ಹಾಗಾಗಿ ನಾವು ಎಲ್ಲ ಕರ್ಮಗಳನ್ನು ಮಾಡೋದು ಯಾಕೆ ಅಂತಂದರೆ ಜ್ಞಾನವನ್ನು ಪಡೆಯೋದಕ್ಕಾಗಿಯೇ. ಹಾಗಾಗಿ ನಿಮ್ಮಂತಹ ಜ್ಞಾನಿಗಳು ಬಂದಾಗ ನಾವು ನಿಮ್ಮಿಂದ ಆ ಎಲ್ಲ ಶ್ರವಣವನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ವೇದವ್ಯಾಸ ದೇವರ ಒಂದು ಸಿದ್ಧಾಂತವೇನಿದೆಯೋ, ವೇದವ್ಯಾಸ ದೇವರು ಯಾವುದನ್ನು ಚೆನ್ನಾಗಿ ಏನು ಬೋಧನೆ ಮಾಡಿದ್ದಾರೆಯೋ ಅದೆಲ್ಲವನ್ನು, ಆ ಎಲ್ಲ ಪುರಾಣಗಳ ಸಾರ ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಯಾವುದನ್ನು ತಿಳಿದಿದ್ದೀರೋ ಅದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಮುಖ್ಯವಾಗಿ 6 ಪ್ರಶ್ನೆಗಳನ್ನು ಮಾಡುತ್ತಾರೆ. ಮೊದಲನೇದಾಗಿ ಪುಂಸಾಂ ಏಕಾಂತತ ಶ್ರೇಯ ತನ್ನಶಂಸಿತು ಅರ್ಹಸಿ ಅಂತ ಹೇಳಿಬಿಟ್ಟು, ಪುರುಷರಿಗೆ ಏನು ಜೀವರು ಇದ್ದಾರೆಯೋ ಅವರೆಲ್ಲರಿಗೂ ಕೂಡ ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು, ಅಂದರೆ ಯಾವುದನ್ನು ಮಾಡಿದರೆ ಶ್ರೇಯಸ್ಸು ಸಿಕ್ಕೇ ಸಿಗುತ್ತದೆಯೋ ಅಂಥದ್ದನ್ನು ಹೇಳ್ರಿ. ಯಾಕೆ ಅಂತಂದರೆ ಅನೇಕ ಶಾಸ್ತ್ರಗಳಿವೆ. ನಾವು ಯಾವುದನ್ನು ಶ್ರೇಯಸ್ಸಾಧನ, ಒಬ್ಬರೊಬ್ಬರು ಒಂದೊಂದು ರೀತಿಯಿಂದಾಗಿ ಹೇಳುತ್ತಾರೆ. ಹಾಗಾಗಿ ಯಾವುದನ್ನು ನಾವು ಅನುಷ್ಠಾನ ಮಾಡಬೇಕು ಗೊತ್ತಾಗೋದಿಲ್ಲ. ಹಾಗಾಗಿ ಶ್ರೇಯಸ್ಸಾಧನವಾದದ್ದು ಯಾವುದು, ನಿಯಮೇನ ಅದನ್ನು ಮಾಡಿದರೆ ಶ್ರೇಯಸ್ಸು ಸಿಕ್ಕೇ ಸಿಗುತ್ತದೆ, ಮೋಕ್ಷ ಸಿಕ್ಕೇ ಸಿಗುತ್ತದೆ ಅಂತನ್ನುವಂತಹ ಧರ್ಮವೇನಿದೆ ಅಂತಹದ್ದನ್ನು ನಮಗೆ ಬೋಧನೆ ಮಾಡಿರಿ. ಆ ಶ್ರೇಯಸ್ಸಾಧನವಾದದ್ದು ಯಾವುದಿದೆಯೋ ಅದನ್ನು ಬೋಧನೆ ಮಾಡಿರಿ ಅಂತ ಮೊದಲನೇ ಪ್ರಶ್ನೆಯನ್ನು ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಮಾಡುತ್ತಾರೆ, ಸಮಸ್ತ ಶಾಸ್ತ್ರಗಳ ಸಾರವೇನು? ಎಲ್ಲ ಅನಂತ ಶಾಸ್ತ್ರಗಳಿವೆ. ಅನಂತ ಶಾಸ್ತ್ರಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪ್ರಾಯೇಣ ಅಲ್ಪಾಯುಷಃ ಮರ್ತ್ಯಃ, ಆಯುಷ್ಯ ಅಂತ ಅನ್ನೋದು ಅಲ್ಪವಾಗಿರುತ್ತದೆ. ಆ ಅಲ್ಪವಾದಂತಹ ಆಯುಷ್ಯದಲ್ಲೂ ಕೂಡ ಅನೇಕ ವಿಘ್ನಗಳು ಇರುತ್ತವೆ. ಮತ್ತು ಜನರು ಕೂಡ ಆ ಕಾಲದ ಪ್ರಭಾವದಿಂದಾಗಿ ಮಂದರಾಗಿ ಬಿಟ್ಟಿದ್ದಾರೆ. ಮೊದಲಿಗೆ ಇದ್ದಂತೆ ಅವರಿಗೆ ಜ್ಞಾನವನ್ನು ಪಡೆಯುವಂತಹ ಯೋಗ್ಯತೆಯೂ ಕೂಡ ಇಲ್ಲ ಮತ್ತು ಮಂದಭಾಗ್ಯರಾಗಿದ್ದಾರೆ. ಭಾಗ್ಯವೂ ಕೂಡ ಅಷ್ಟು ಇರೋದಿಲ್ಲ. ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನು ತಿಳಿದು ಅದರ ವಿಚಾರವನ್ನು ಮಾಡಿ ಏನು ಇದರ ಸಾರ ಎಂಬುದಾಗಿ ತಿಳಿಯಲು ಅವರಿಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವೇ ಸಮಸ್ತ ಶಾಸ್ತ್ರಗಳ ಸಾರವೇನು ಅಂತನ್ನೋದನ್ನು ಬೋಧನೆ ಮಾಡಿರಿ. ಮತ್ತು ಭಗವಂತ ಶ್ರೀಕೃಷ್ಣ ಪರಮಾತ್ಮ
ವಸುದೇವನಿಂದಾಗಿ ದೇವಕಿಯಲ್ಲಿ ಯಾಕೆ ಹುಟ್ಟಿದ್ದಾನೆ ಅದನ್ನು ಕೂಡ ತಿಳಿಸಿಕೊಡ್ರಿ ಅಂತ ಮೂರನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಶ್ರೇಯಸ್ಸಾಧನವಾದದ್ದು ಯಾವುದು, ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತ ಮೊದಲನೇ ಪ್ರಶ್ನೆ. ಎರಡನೇದ್ದಾಗಿ ಎಲ್ಲ ಶಾಸ್ತ್ರಗಳ ಸಾರ ಏನು ಅಂತನ್ನೋದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಯಾವುದು, ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ, ಯಾವುದು ಏನು ಕರ್ಮವನ್ನು ಮಾಡೋದಕ್ಕಾಗಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ದೇವಕಿಯಲ್ಲಿ ಹುಟ್ಟಿದ್ದಾನೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡ್ರಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಮೇಲೆ ನಾಲ್ಕನೇ ಪ್ರಶ್ನೆ ಭಗವಂತನ ಸೃಷ್ಟಿಯಾದಿ ಕರ್ಮಗಳನ್ನು ಪ್ರತಿಪಾದನೆ ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಆಪನ್ನ ಸಂಸ್ಕೃತಿಂ ಘೋರಾಂ ಎನ್ನಾಮ ವಿವಶೋ ಗೃಣನ್ ತದ ಸದ್ಯೋ ವಿಮುಚ್ಯೇತ ಎಂ ಬಿಭೇತಿ ಸ್ವಯಂಭವ. ಯಾರು ಈ ಘೋರವಾದಂತಹ ಸಂಸಾರವನ್ನು ಹೊಂದಿರುತ್ತಾರೆಯೋ ಆ ಸಂಸಾರವನ್ನು ಹೊಂದಿದಂತಹ ಪುರುಷರು ಪರಮಾತ್ಮನ ನಾಮವನ್ನು ವಿವಶವಾಗಿ ಅಂತಂದರೆ ವಿವಶ ಅಂತನ್ನೋದಕ್ಕೆ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಅಂದರೆ ಎಲ್ಲ ವಿಷಯಗಳ ಸಂಘವನ್ನು ಬಿಟ್ಟು ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ಯಾರು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾರೆಯೋ ಅವರು ಕೂಡಲೇ ಮುಕ್ತರಾಗುತ್ತಾರೆ. ಆ ಪರಮಾತ್ಮನನ್ನು ನೋಡಿದರೆ ಮೃತ್ಯುವೂ ಕೂಡ ಅಂಜುತ್ತದೆ. ಅಂತಹ ಆ ಪರಮಾತ್ಮನ ಒಂದು ಸೃಷ್ಟಿಯಾದಿ ಕರ್ಮಗಳನ್ನು ನಮಗೆ ತಿಳಿಸಿಕೊಡಬೇಕು. ಯಾಕೆ ಅಂತಂದರೆ ಯತ್ಪಾದ ಸಂಶಯಾಶ್ರುತ ಮುನೆಯ ಪ್ರಶಮಾಯನಾ ಸದ್ಯ ಪುನಂತ್ಯುಪಸ್ಪೃಷ್ಟಾ ಸ್ವರ್ದುಣಿ ವಾನುಸೇವೆಯ. ಮುನಿಗಳು ಅಂತೇನಿದ್ದಾರೆಯೋ ಋಷಿಮುನಿಗಳು ಅವರು ಸದಾಕಾಲ ಆ ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿ ಇರುತ್ತಾರೆ. ಹಾಗಾಗಿ ಅವರ ಸೇವೆಯನ್ನು ಮಾಡಿದರೆ ಅವರು ಶುದ್ಧರಾಗುತ್ತಾರೆ. ಯಾರು ಋಷಿಮುನಿಗಳ ಸೇವೆಯನ್ನು ಮಾಡುತ್ತಾರೆಯೋ ಅವರು ಶುದ್ಧರಾಗುತ್ತಾರೆ. ಹೇಗೆ ಅಂತಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಹೇಗೆ ಶುದ್ಧರಾಗಬೇಕೋ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕಾಲಾಂತರದಲ್ಲಿ ಶುದ್ಧಿ ಸಿಗಬಹುದು. ಯಾಕಂದರೆ ಗಂಗಾ ಸ್ನಾನವನ್ನು ಮಾಡಿದಾಗ ದೇಹಕ್ಕೆ ಮಾತ್ರ ಶುದ್ಧಿ ಸಿಗುತ್ತದೆ. ಆ ಪುಣ್ಯ ಏನು ಬಂದಿರುತ್ತದೆ ಆ ಪುಣ್ಯದಿಂದಾಗಿ ಮುಂದೆ ಜ್ಞಾನಪ್ರಾಪ್ತಿಯಾಗಿ ಮನಸ್ಸು ಕೂಡ ಶುದ್ಧವಾಗುತ್ತದೆ. ಆದರೆ ಋಷಿಮುನಿಗಳ ಸೇವೆಯನ್ನು ಮಾಡಿದರೆ ಸದ್ಯ ಪುನಂತ್ಯುಪಸ್ಪೃಷ್ಟಾ ಕೂಡಲೇ ಅವರು ಶುದ್ಧರಾಗುತ್ತಾರೆ. ಯಾಕಂದರೆ ಋಷಿಮುನಿಗಳು ಹಾಗೆ ಜ್ಞಾನೋಪದೇಶವನ್ನು ಮಾಡಿ ಅವರನ್ನು ಶುದ್ಧರನ್ನಾಗಿ ಮಾಡುತ್ತಾರೆ. ಹಾಗಾಗಿ ಅಂತಹ ಕಲಿಮಲಾಪಹವಾದಂತಹ ಆ ಶುದ್ಧವಾದಂತಹ ಪರಮಾತ್ಮನ ಆ ಕಥೆಯನ್ನು ಯಾರು ತಾನೇ ಕೇಳಲು ಇಚ್ಛಿಸೋದಿಲ್ಲ. ಹಾಗಾಗಿ ಶುದ್ಧಿ ಬೇಕು ಅಂದರೆ ಪರಮಾತ್ಮನ ಕಥೆಯನ್ನು ಅವಶ್ಯವಾಗಿಯೂ ಕೂಡ ಕೇಳಲೇಬೇಕು. ಹಾಗಾಗಿ ಆ ಪರಮಾತ್ಮನ ಸೃಷ್ಟಿಯಾದಿ ಕಾರ್ಯಗಳನ್ನು ನಮಗೆ ತಿಳಿಸಿಕೊಡ್ರಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಆಮೇಲೆ ಅಥಾಖ್ಯಾಯಿ ಹರೇರ್ಧೀಮನ್ ಅವತಾರ ಕಥಾಶುಭಾಹ. ಇದಷ್ಟೇ ಅಲ್ಲದೆ ಭಗವಂತನ ಅವತಾರ ಕಥೆಗಳನ್ನು ಪರಮಾತ್ಮ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಹಾಗಾಗಿ ಆ ಅವತಾರ ಕಥೆಗಳನ್ನು ಕೂಡ ತಿಳಿಸಿಕೊಡ್ರಿ, ಅಂದರೆ ಸೃಷ್ಟಿಯಾದಿ ಕಾರ್ಯಗಳನ್ನು ತಿಳಿಸಿಕೊಡ್ರಿ ಅನ್ನೋದು ನಾಲ್ಕನೇ ಪ್ರಶ್ನೆ. ಅವತಾರ ಕಥೆಗಳನ್ನು ಕೂಡ ತಿಳಿಸಿಕೊಡ್ರಿ ಎಂಬುದಾಗಿ ಐದನೇ ಪ್ರಶ್ನೆಯನ್ನು ಮಾಡಿದ್ದಾರೆ. ನೀವು ಅನೇಕ ಕಥೆಗಳನ್ನು ಭಗವಂತನ ಅವತಾರ ಕಥೆಗಳನ್ನು ನೀವು ತಿಳಿದೇರಿ, ಮತ್ತೆ ಯಾಕೆ ತಿಳಿಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ವಯಂತು ನ ವಿತೃಪ್ಯಾಮಃ ಉತ್ತಮ ಶ್ಲೋಕ ವಿಕ್ರಮೈ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಪದೇ ಪದೇ. ಪರಮಾತ್ಮನ ಚರಿತ್ರೆಯನ್ನು ಎಷ್ಟು ಕೇಳಿದರೂ ಕೂಡ ತೃಪ್ತಿ ಅನಿಸೋದೇ ಇಲ್ಲ, ಸಾಕು ಅಂತ ಅಲಂಬುದ್ಧಿ ಬರೋದೇ ಇಲ್ಲ. ಎಷ್ಟು ಕೇಳಿದರೂ ಕೂಡ ಇನ್ನೂ ಕೇಳಬೇಕು ಅಂತಲೇ ಇರುತ್ತದೆ ಹೊರತು ಸಾಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಪರಮಾತ್ಮನ ಚರಿತ್ರೆಗಳನ್ನು ಬೇಕಾದಷ್ಟು ಕೇಳಿದ್ದೇವೆ, ಆದರೆ ನಮಗೆ ಸಾಕು ಅಂತ ಅನಿಸೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಪದದಲ್ಲೂ ಕೂಡ ಸ್ವಾರಸ್ಯವನ್ನು ಅನುಭವಿಸುತ್ತೇವೆ. ಹಾಗಾಗಿ ಆ ಪರಮಾತ್ಮನ ಚರಿತ್ರೆಯನ್ನು ಅವಶ್ಯವಾಗಿಯೂ ಕೂಡ ಹೇಳಲೇಬೇಕು. ಯಾರು ರಸದ ಆಸ್ವಾದನೆ ಮಾಡುವಂತಹ ರಸಜ್ಞರು ಇದ್ದಾರೆಯೋ ಅವರು ಪರಮಾತ್ಮನ ಕಥೆಯನ್ನು ನಿತ್ಯದಲ್ಲೂ ಕೂಡ ಕೇಳುತ್ತಾ ಇದ್ದಾರೆ. ಹಾಗಾಗಿ ಅದನ್ನು ಅವಶ್ಯವಾಗಿ ಕೂಡ ಹೇಳಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಲೀಲೆಗಳನ್ನು ಹೇಳಬೇಕು. ಎಲ್ಲ ಅವತಾರಗಳ ಲೀಲೆಯನ್ನು ಹೇಳಬೇಕು. ಅದರಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಬಲರಾಮನ ಜೊತೆಗೆ ಸಹಿತನಾಗಿ ಏನು ಅತಿಮರ್ತ್ಯಾನಿ ಅಂದರೆ ಮನುಷ್ಯರಿಗೆ ಗೋಚರವಾಗದೇ ಇರುವಂತಹ ಅಲೌಕಿಕವಾದಂತಹ ಕಾರ್ಯಗಳನ್ನು ಮಾಡಿದ್ದಾನೆ. ಅಂತಹ ಕಾರ್ಯಗಳನ್ನು ನಮಗೆ ತಿಳಿಸಿಕೊಡಬೇಕು. ಕಲಿಮಾಗತಮಾಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘಸತ್ರೇನ ಕಥಾಯಾಂ ಸಕ್ಷಣಾ ಹರೇ. ಕಲಿಯು ಬಂದಿದ್ದಾನೆ ಅಂತನ್ನೋದನ್ನು ತಿಳಿದುಕೊಂಡೇನೆ, ಇನ್ನು ಕಲಿಕಾಲ ಪ್ರಾರಂಭವಾಗೋದಿದೆ, ಕಲಿಯು ಬಂದಿದ್ದಾನೆ ಅಂತನ್ನೋದನ್ನು ತಿಳಿದುಕೊಂಡೇನೆ ನಾವು ಈ ಒಂದು ವೈಷ್ಣವ ಕ್ಷೇತ್ರದಲ್ಲಿ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ನಾವು ದೀರ್ಘವಾದಂತಹ ಸತ್ರವನ್ನು ಮಾಡುತ್ತಾ ಇದ್ದೇವೆ. ಅದರಲ್ಲಿ ಪ್ರಧಾನವಾಗಿ ಭಗವಂತನ ಕಥೆಯನ್ನೇ ಕೇಳಬೇಕು ಅಂತ ಅಂದುಕೊಂಡಿದ್ದೇವೆ. ಹಾಗಾಗಿ ನಾವು ಹಾಗೆ ಸಂಕಲ್ಪವನ್ನು ಮಾಡಿದ್ದೇವೆ. ಅದು ಹೇಗೆ ಕೇಳಬೇಕು ಅಂತ ಅಂದುಕೊಂಡಾಗ ಪರಮಾತ್ಮನೇ ನಿಮ್ಮನ್ನು ಕೊಟ್ಟು ಕಳಿಸಿದ್ದಾನೆ. ಪರಮಾತ್ಮನ ಒಂದು ಪ್ರೇರಣೆಯಂತೆಯೇ ನಿಮ್ಮ ದರ್ಶನ ನಮಗೆ ಆಗಿದೆ. ಹಾಗಾಗಿ ಸೂತಾಚಾರ್ಯರೇ ನೀವು ಅವಶ್ಯವಾಗಿಯೂ ಕೂಡ ನಮಗೆ ಅವೆಲ್ಲವನ್ನು ಕೂಡ ಬೋಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೊನೆಯ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತಿ ಧರ್ಮಕ್ಕಂ ಶರಣಂಗತಃ.
ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾರ್ಯವನ್ನೆಲ್ಲ ಮುಗಿಸಿ ತಾನು ಮತ್ತೆ ವೈಕುಂಠಕ್ಕೆ ಹೋದಾಗ ಆ ಧರ್ಮವು ಯಾರನ್ನು ಶರಣು ಹೊಂದಿತು ಅಂತನ್ನುವಂತಹ ಹೀಗೆ 6 ಪ್ರಶ್ನೆಗಳನ್ನು ಮಾಡಿದ್ದಾರೆ. ಈ 6 ಪ್ರಶ್ನೆಗಳಿಗೂ ಉತ್ತರ ರೂಪವಾಗಿ ಮುಂದಿನ ಕಥಾಭಾಗ ಅಂತನ್ನೋದೆಲ್ಲವೂ ಕೂಡ ಪ್ರವೃತ್ತವಾಗಿದೆ. ವಿಶೇಷವಾಗಿ ಇಡೀ ಭಾಗವತದಲ್ಲಿ ಎಲ್ಲವೂ ಕೂಡ ಈ 6 ಪ್ರಶ್ನೆಗಳ ಒಂದು ವಿಸ್ತಾರವನ್ನೇ, ಅದರ ಉತ್ತರಗಳ ವಿಸ್ತಾರವನ್ನೇ ನಾವು ಈ ಭಾಗವತ ಪುರಾಣ ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ 6 ಪ್ರಶ್ನೆಗಳನ್ನು ಮಾಡಿದಾಗ ಆಗ ಸೂತಾಚಾರ್ಯರು ಹೇಳುತ್ತಾ ಇದ್ದಾರೆ. ಮೊದಲಿಗೆ ಸೂತಾಚಾರ್ಯರು ಹೇಳೋದಕ್ಕಿಂತಲೂ ಪೂರ್ವದಲ್ಲಿ ಈ ಭಾಗವತ ಪ್ರವಚನವನ್ನು ತಾವು ಕೇಳಿದ್ದು ಶುಕಾಚಾರ್ಯರಿಂದಾಗಿ, ಹಾಗಾಗಿ ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಮಂಗಲಾಚರಣವನ್ನು ಮಾಡುತ್ತಾ ಇದ್ದಾರೆ. ಯಂ ಪ್ರವ್ರಜಂತ ಮನುಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯರು ಅಂತಂದರೆ ಸಾಕ್ಷಾತ್ತು ವೇದವ್ಯಾಸ ದೇವರ ಮಕ್ಕಳು. ಹಾಗಾಗಿ ಅಂತಹ ವೇದವ್ಯಾಸ ದೇವರ ಪುತ್ರರಾದಂತಹ ಶುಕಾಚಾರ್ಯರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರಂತೆ. ಸನ್ಯಾಸವನ್ನು ಸ್ವೀಕಾರ ಮಾಡಿ ತಾವು ಅಲ್ಲಿಂದ ಹೊರಟು ಹೋಗಬೇಕಾದಾಗ ಇಲ್ಲಿ ಒಂದು ಮಾತು ಬರುತ್ತದೆ, ಅನುಪೇತಂ ಅಂತ. ಅಂದರೆ ಮೇಲ್ನೋಟಕ್ಕೆ ಅನ್ನಿಸ್ತದೆ ಅಂತಂದರೆ ಉಪನಯನವನ್ನು ಮಾಡಿಕೊಂಡಿರಲಿಲ್ಲ, ಉಪನಯನವನ್ನು ಮಾಡಿಕೊಳ್ಳದೇನೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಅಂತ ಅನಿಸುತ್ತದೆ. ಆದರೆ ಅದು ಸಾಧ್ಯವೇ ಇಲ್ಲ. ಯಾಕಂದರೆ ಮೊದಲಿಗೆ ಬ್ರಹ್ಮಚರ್ಯಾಶ್ರಮವನ್ನು ಅಂತಂದರೆ ಉಪನಯನವನ್ನು ಯಾರು ಮಾಡಿಕೊಂಡಿರುತ್ತಾರೆಯೋ ಅವರಿಗೇನೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತಹ ಯೋಗ್ಯತೆ ಇರುತ್ತದೆ. ಹಾಗಾಗಿ ಅನುಪೇತಂ ಅಂತ ಹೇಗೆ ಹೇಳಿದರು ಅಂತಂದರೆ ಅದಕ್ಕೆ ಅನುಪೇತಂ ಅಂದರೆ ಉಪನಯನವನ್ನು ಮಾಡಿಕೊಂಡಿರಲಿಲ್ಲ ಅಂತ ಅರ್ಥವಲ್ಲ. ಅನುಪೇತಂ ಅಂದರೆ ದೇಹಾದಿ ಅಭಿಮಾನ ಇರಲಿಲ್ಲ, ದೇಹಾದಿಗಳಿಂದಾಗಿ ಸಹಿತವಾಗಿರಲಿಲ್ಲ. ಅಂದರೆ ದೇಹಾದಿಗಳಿದ್ದರೂ ಕೂಡ ಅದರ ಮೇಲೆ ಅಭಿಮಾನವಿರಲಿಲ್ಲ. ಹಾಗಾಗಿ ಯಾವುದರ ಮೇಲೂ ಕೂಡ ಅಭಿಮಾನವಿಲ್ಲದೇ ಇದ್ದುದರಿಂದಾಗಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಶುಕಾಚಾರ್ಯರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಬೇಕಾದಾಗ ಆಗ ವೇದವ್ಯಾಸ ದೇವರು ಪುತ್ರ ಎಂಬುದಾಗಿ ಕರೆಯುತ್ತಾರೆಂತೆ. ಯದ್ಯಪಿ ಅವರಿಗೆ ವೇದವ್ಯಾಸ ದೇವರಿಗೆ ಯಾರ ಮೇಲೂ ಕೂಡ ಮೋಹ ಅಂತ ಅನ್ನೋದಿಲ್ಲ. ಹಾಗಿದ್ದರೂ ಕೂಡ ದುಃಖ ಅಂತನ್ನೋದು ವಿರಹ ದುಃಖ ಇಲ್ಲದೇ ಇದ್ದರೂ ಕೂಡ ವಿರಹ ದುಃಖ ಇದ್ದಂತೆ ದುಷ್ಟ ಜನರನ್ನು ಮೋಹನೆ ಮಾಡೋದಕ್ಕಾಗಿ ಅಂತ ಆ ರೀತಿಯಾಗಿ ಆ ಕಾತರ್ಯವನ್ನು ದುಃಖವನ್ನು ತೋರಿಸಿಕೊಡುತ್ತಾ ಪುತ್ರ ಎಂಬುದಾಗಿ ಕರೆದರೆ ಅಲ್ಲಿರುವಂತಹ ಆ ವೇದವ್ಯಾಸ ದೇವರ ಆಶ್ರಮದಲ್ಲಿರುವಂತಹ ವೃಕ್ಷಗಳೆಲ್ಲವೂ ಕೂಡ ತಾವು ಉತ್ತರವನ್ನು ಕೊಟ್ಟುವಂತೆ ತನ್ಮಯತೆಯ ತರವೋಪಿ ನೇದುಹು ತಮ್ಮ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಯಾಕೆಂತಂದರೆ ರುದ್ರದೇವರು ಅಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಹಾಗಾಗಿ ಎಲ್ಲ ಭೂತಗಳಲ್ಲಿಯೂ ಕೂಡ ತಾವು ಇದ್ದಾರೆ, ಮನಸ್ತತ್ವಕ್ಕೆ ಅಭಿಮಾನಿಗಳು. ಹಾಗಾಗಿ ಆ ವೃಕ್ಷಗಳಲ್ಲಿರುವಂತಹ ರುದ್ರದೇವರೇನಿದ್ದಾರೆಯೋ ಅವರು ಪ್ರತ್ಯುತ್ತರವನ್ನು ಕೊಟ್ಟರು ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತಿರ್ಷತಾಂ ತಮೋಂಧಂ ಸಂಸಾರಿನಾಂ ಕರುಣಯಾ ಪುರಾಣಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ ಎಂಬುದಾಗಿ ಇಂತಹ ಶುಕಾಚಾರ್ಯರು ಆ ಬ್ರಹ್ಮನ ಅಂದರೆ ಸರ್ವೋತ್ತಮನಾದಂತಹ ಪರಮಾತ್ಮನ ಉಪದೇಶವನ್ನು ಮಾಡಿದ್ದಾರೆ. ಆ ಪರಮಾತ್ಮ ಹೇಗಿದ್ದಾನೆ ಅಂದರೆ ಅಧ್ಯಾತ್ಮದೀಪಂ, ಆ ಅಧ್ಯಾತ್ಮ ಮಾರ್ಗದಲ್ಲಿ ದೀಪದಂತೆ ಇದ್ದಾನೆ. ಅಧ್ಯಾತ್ಮ ಮಾರ್ಗದಲ್ಲಿ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲದೇ ಇದ್ದವರಿಗೆ ದೀಪದಂತೆ ಇದ್ದಾನೆ. ಅಂತಹ ಪರಮಾತ್ಮನನ್ನು ಎಲ್ಲ ಪುರಾಣಗಳ ಗುಹ್ಯವಾದಂತಹ ಆ ಪರಮಾತ್ಮನನ್ನು ಸಂಸಾರಿಗಳ ಮೇಲೆ ಕರುಣೆಯಿಂದಾಗಿ ಆ ಶುಕಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ಅಂತಹ ಶುಕಾಚಾರ್ಯರಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಿ ಆಮೇಲೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ಎಂಬುದಾಗಿ ಈ ರೀತಿಯಾಗಿ ಭಗವಂತನನ್ನು ಮತ್ತು ಲಕ್ಷ್ಮೀದೇವಿಯನ್ನು ಇವರೆಲ್ಲರನ್ನೂ ಕೂಡ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ಯಾಕೆಂತಂದರೆ ನಾರಾಯಣ ಅಂತಂದರೆ ವಾಚ್ಯವಕ್ತೃಸ್ವರೂಪತಃ ಅಂತಂದರೆ ಈ ಗ್ರಂಥದಿಂದಾಗಿ ವಾಚ್ಯನಾದವನು ಪರಮಾತ್ಮನೇ ಶ್ರೀಕೃಷ್ಣ ಪರಮಾತ್ಮ, ಮತ್ತು ವಕ್ತೃ ಆದವನು ಈ ಗ್ರಂಥವನ್ನು ಹೇಳಿದ್ದೂ ಕೂಡ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ. ಹಾಗಾಗಿ ಆ ಪರಮಾತ್ಮನನ್ನು ನಮಸ್ಕಾರವನ್ನು ಮಾಡಿದ್ದಾರೆ. ಮತ್ತು ದೇವಿ ಅಂತಂದರೆ ದೇವಿ ಭಾಗ್ಯಾತ್ಮಿಕ ನೃಣಾಮ್ ಅಂತ ಹೇಳಿದಂತೆ ಲಕ್ಷ್ಮೀದೇವಿ ಆಯುರಾರೋಗ್ಯಾದಿ ಸಕಲ ಭಾಗ್ಯಗಳನ್ನು ಕೂಡ ಕೊಡುತ್ತಾಳೆ. ಹಾಗಾಗಿ ನಮಗೆ ಈ ಗ್ರಂಥಾದಿಗಳ ಶ್ರವಣವನ್ನು ಮಾಡಬೇಕು ಅಂತಂದರೆ ಆ ಎಲ್ಲ ಆಯುರಾರೋಗ್ಯಾದಿಗಳು ಇರಬೇಕು. ಹಾಗಾಗಿ ಆ ಆಯುರಾರೋಗ್ಯಾದಿ ಭಾಗ್ಯಗಳನ್ನು ಕೊಡುವಂತಹ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅನಂತರದಲ್ಲಿ ನರೋತ್ತಮಂ ಅಂತಂದರೆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಜೀವೋತ್ತಮರಾದಂತಹ ವಾಯುದೇವರು ಸಾಧಕೇಶೋ ನರೋತ್ತಮ. ಇದೆಲ್ಲದಕ್ಕೂ ಕೂಡ ಯಾರು ಇವರೆಲ್ಲ ಅಂತ ಹೇಳಿಬಿಟ್ಟು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನರೋತ್ತಮ ಅಂತಂದರೆ ವಾಯುದೇವರು. ಅಂತಹ ವಾಯುದೇವರು ಏನೇ ಕಾರ್ಯ ಅಂತನೊಂದು ನಡೆಯಬೇಕು ಅಂತಂದರೆ ಅವರ ಒಂದು ಪ್ರೇರಣೆಯಿಂದಲೇ ನಡೆಯುತ್ತದೆ. ಹಾಗಾಗಿ ಅಂತಹ
ಸಾಧಕೇಶೋ ನರೋತ್ತಮಃ ಅಂತಹ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಯಾಕೆಂದರೆ ವಾಕ್ಯರೂಪತ್ವ ಸರಸ್ವತೀ ದೇವಿ ಅಂದರೆ ಎಲ್ಲ ಶಬ್ದಗಳಿಗೂ ಕೂಡ ಅಭಿಮಾನಿನಿ ದೇವತೆ. ಹಾಗಾಗಿ ಅಂತಹ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಆಮೇಲೆ ನರಂ ಅಂದರೆ ಶೇಷದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಹೀಗೆ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ಗ್ರಂಥವನ್ನು ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಜಯ ಎಂಬುದಾಗಿಯೂ ಕೂಡ ಈ ಗ್ರಂಥಕ್ಕೆ ಮತ್ತೊಂದು ಹೆಸರು. ಯಾಕೆಂದರೆ ಜನ್ಮಾದ್ಯಸ್ಯೇತಃ ಎಂಬುದಾಗಿ ಜ ಅಂತನ್ನುವಂತಹ ಅಕ್ಷರದಿಂದಾಗಿ ಪ್ರಾರಂಭವಾಗುತ್ತದೆ ಮತ್ತು ಸುರ ಋಷಭಾಯ ನಮಃ ಸನಾತನಾಯ ಎಂಬುದಾಗಿ ಯ ಅಂತನ್ನುವಂತಹ ಅಕ್ಷರದಿಂದಾಗಿ ಮುಗಿಯುತ್ತದೆ. ಹಾಗಾಗಿ ಜಯ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಅಂದರೆ ಸಕಲ ಕಾರ್ಯಗಳಲ್ಲೂ ಕೂಡ ಜಯವನ್ನು ಪ್ರದ ಮಾಡುತ್ತದೆ. ನಾವು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಆ ಭಗವಂತನ ಒಂದು ಸ್ಮರಣೆ ಮಾಡಿದರೆ ಆಗ ಜಯ ಅಂತನ್ನೋದು ಹಾಗೆಯೇ ಆಗುತ್ತದೆ ಅಂತನ್ನೋದನ್ನು ಸಾಂಕೇತಿಕವಾಗಿ ಸೂಚನೆ ಮಾಡುವಂತೆ ಜಯ ಎಂಬುದಾಗಿಯೂ ಕೂಡ ಹೆಸರು ಇದಕ್ಕೆ ಇದೆ. ಮಹಾಭಾರತಕ್ಕೂ ಕೂಡ ಜಯ ಎಂಬುದಾಗಿ ಹೆಸರಿದೆ. ಹಾಗೆ ಇದಕ್ಕೂ ಕೂಡ ಜಯ ಅಂತನ್ನುವಂತಹ ಹೆಸರು ಇದೆ. ಈ ರೀತಿಯಾಗಿ ಮಂಗಳಾಚರಣೆಯನ್ನು ಮಾಡಿ ಮೊದಲಿಗೆ ಆ ಶೌನಕಾದಿ ಋಷಿಗಳು ಏನು ಪ್ರಶ್ನೆಯನ್ನು ಮಾಡಿದ್ದಾರೆಯೋ ಆ ಪ್ರಶ್ನೆಯನ್ನು ಹೊಗಳುತ್ತಾರೆ, ಅದನ್ನು ಸ್ತೋತ್ರ ಮಾಡುತ್ತಾರೆ. ನೀವೇನು ಪ್ರಶ್ನೆಯನ್ನು ಮಾಡಿದ್ದೀರಿಯೋ ಇದು ಬಹಳ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿದ್ದೀರಿ. ಯಾವುದರ ಬಗ್ಗೆ ತಿಳಿಯಬೇಕೋ ಅದರ ಬಗ್ಗೆಯೇ ನೀವು ಪ್ರಶ್ನೆಯನ್ನು ಮಾಡಿದ್ದೀರಿ. ಯಾಕೆಂದರೆ ಯತ್ಕೃತ ಕೃಷ್ಣ ಸಂಪ್ರಶ್ನ ಏನಾತ್ಮಾಶು ಪ್ರಸೀದತಿ. ನೀವು ಬೇರೆ ಯಾವುದೋ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಿಲ್ಲ, ಯಾವುದೋ ಲೌಕಿಕವಾದಂತಹ ವಿಷಯದಲ್ಲಿ ನೀವು ಪ್ರಶ್ನೆಯನ್ನು ಮಾಡಿಲ್ಲ. ಕೃಷ್ಣ ಸಂಪ್ರಶ್ನ ಕೃಷ್ಣನ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೀರಿ. ಹಾಗಾಗಿ ಆ ಕೃಷ್ಣನ ಬಗ್ಗೆ ತಿಳಿಯೋದರಿಂದಾಗಿ ಮನಸ್ಸು ಶಾಂತವಾಗುತ್ತದೆ, ಮನಸ್ಸು ಪ್ರಸನ್ನವಾಗುತ್ತದೆ. ಹಾಗಾಗಿ ಆ ಕೃಷ್ಣನ ಪ್ರಶ್ನೆಯನ್ನು ಮಾಡಿದ್ದು ಲೋಕಮಂಗಲಂ, ಸಮಸ್ತ ಲೋಕಕ್ಕೂ ಕೂಡ ಮಂಗಲವನ್ನು ಉಂಟು ಮಾಡುವಂತಹ ಪ್ರಶ್ನೆಯನ್ನು ಮಾಡಿದ್ದೀರಿ. ನೀವೇನು ಪ್ರಶ್ನೆ ಮಾಡಿದ್ರಿ ಮೊದಲಿಗೆ ಅಂತಂದರೆ ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳುತ್ತೇನೆ ಕೇಳ್ರಿ. ಸವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹೈತುಕಿ ಅವ್ಯವಹಿತ ಯಯಾತ್ಮಾಶು ಪ್ರಸೀದತಿ. ಯಾವ ಧರ್ಮಗಳನ್ನು ಆಚರಣೆ ಮಾಡೋದರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿ ಬರುತ್ತದೆಯೋ, ಅದೋಕ್ಷಜನಲ್ಲಿ ಭಕ್ತಿ ಅಂತನ್ನೋದು ಬರುತ್ತದೆಯೋ ಅಂತಹ ಧರ್ಮವನ್ನೇ ಆಚರಣೆ ಮಾಡಬೇಕು. ಅಂದರೆ ನಾವು ಎಷ್ಟೇ ವ್ರತೋಪವಾಸಗಳನ್ನು ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಬರದೇ ಇದ್ದರೆ ಆ ಧರ್ಮ ಅಂತನೂ ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿ ಬಂತು ಅಂತಂದರೆ ಆ ಮಾಡಿದ ಧರ್ಮ ಅಂತನ್ನೋದು ಸಫಲವಾಗುತ್ತದೆ. ಹಾಗಾಗಿ ಯಾವ ಧರ್ಮಗಳನ್ನು ಆಚರಣೆ ಮಾಡಿದಾಗ ಭಗವಂತನಲ್ಲಿ ಭಕ್ತಿ ಬರುತ್ತದೆಯೋ ಅಂತಹ ಧರ್ಮಗಳನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಭಗವಂತನಲ್ಲಿ ಯಾರಿಗೆ ಭಕ್ತಿ ಅಂತನೋದು ಬರುತ್ತದೆಯೋ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದರೆ ಆಗ ಆ ವೈರಾಗ್ಯ ಅಂತನ್ನೋದು, ಬೇರೆ ವಿಷಯಗಳಲ್ಲಿ ವೈರಾಗ್ಯ ಅಂತನ್ನೋದು ಬರುತ್ತದೆ ಮತ್ತು ಶುದ್ಧವಾದಂತಹ ತತ್ವಜ್ಞಾನ ಅಂತನ್ನೋದು ಬರುತ್ತದೆ. ಹಾಗಾಗಿ ಆ ಭಗವಂತನಲ್ಲಿ ಭಕ್ತಿಗೆ ಕಾರಣವಾದಂತಹ ಧರ್ಮಗಳನ್ನು ಮಾಡಬೇಕು. ಒಂದು ಪ್ರಧಾನವಾದಂತಹ ಮಾತನ್ನು ಹೇಳುತ್ತಾರೆ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿರತಿಂ ಶ್ರಮ ಏವ ಹಿ ಕೇವಲಂ. ನಾವು ಅನೇಕ ಧರ್ಮಗಳನ್ನು ಮಾಡುತ್ತೇವೆ. ಆ ಧರ್ಮಗಳನ್ನು ಮಾಡಿದಂತಹ ಪುರುಷನಿಗೆ ವಿಶ್ವಕ್ಸೇನ ಕಥಾಶ್ರಯಾಂ, ಭಗವಂತನ ಕಥೆಗಳಲ್ಲಿ ಆಸಕ್ತಿ ಬರಬೇಕಂತೆ, ಭಗವಂತನ ಕಥೆಯನ್ನು ಕೇಳಬೇಕು ಎಂಬುದಾಗಿ ಆಸಕ್ತಿ ಬಂತು ಅಂತಂದರೆ ಆಗ ತಾನು ಮಾಡಿರುವಂತಹ ಧರ್ಮಗಳು ಸಫಲವಾಗುತ್ತದೆ. ಇಲ್ಲದೇ ಇದ್ದರೆ ನೋತ್ಪಾದಯೇದ್ಯದಿರತಿಂ ಶ್ರಮ ಏವ ಹಿ ಕೇವಲಂ, ಆ ಭಗವಂತನ ಕಥೆಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಲಿಲ್ಲ ಅಂತಂದರೆ ಆ ಧರ್ಮಗಳನ್ನು ಮಾಡಿದ್ದು ಕೇವಲ ಶ್ರಮವಾಗಿಯೇ ಉಳಿದು ಬಿಡುತ್ತದೆ, ಹೊರತು ಅದರ ಏನು ಫಲ ಅಂತನ್ನೋದು ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ಭಗವಂತನ ಕಥೆಗಳಲ್ಲಿ ಆಸಕ್ತಿ ಬರುವಂತೆ ನಾವು ಧರ್ಮಗಳನ್ನು ಆಚರಣೆ ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡುತ್ತಾ. ಅದೇ ಪರಮಧರ್ಮ. ಹಾಗೆ ಮಾಡಿದರೆ ಆಗ ನಿಮಗೆ ಶ್ರೇಯಸ್ಸಾಧನ ಅಂತ, ಅದೇ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಬಹಳ ಗೂಢವಾದಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಧರ್ಮವನ್ನು ಯಾಕೆ ಮಾಡಬೇಕು ಅಂದರೆ, ಧರ್ಮವನ್ನು ಮಾಡಿದರೆ 4 ಜನ ಮೆಚ್ಚುತ್ತಾರೆ, 4 ಜನರಿಗೆ ನಾವು ಪ್ರಿಯರಾಗುತ್ತೇವೆ. 4 ಜನರಿಗೆ ನಾವು ಪ್ರಿಯರಾದ್ವಿ ಅಂತಂದರೆ ಅವರು ನಮಗೆ ಏನೋ ಒಂದಿಷ್ಟು ಸಂಪತ್ತು ಕೊಡುತ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಅರ್ಥಕ್ಕಾಗಿ ಧರ್ಮವನ್ನು ಮಾಡೋದೇ ಅಂತಂದರೆ ಅಲ್ಲ. ಧರ್ಮಸ್ಥಿ ಅಪವರ್ಗಸ್ಯ, ಧರ್ಮವನ್ನು ಮಾಡಿದರೆ ಅಪವರ್ಗ ಮೋಕ್ಷ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ಅಂದರೆ ನೇರವಾಗಿ ಅಲ್ಲ, ಜ್ಞಾನಾದಿಗಳ ದ್ವಾರ ಧರ್ಮದಿಂದಾಗಿ ಮೋಕ್ಷ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ಆ ಮೋಕ್ಷವನ್ನು ಉದ್ದೇಶವನ್ನಾಗಿ ಇಟ್ಟುಕೊಂಡು ಧರ್ಮವನ್ನು ಮಾಡಬೇಕೇ ಹೊರತು ನಾನು ಧರ್ಮವನ್ನು ಮಾಡಿದರೆ ನನಗೆ ಸಂಪತ್ತು ಸಿಗುತ್ತದೆ ಅಂತನ್ನೋದಕ್ಕಾಗಿ ಧರ್ಮವನ್ನು ಮಾಡೋದಲ್ಲ. ಇನ್ನು ಅರ್ಥ, ಸಂಪತ್ತು ಏನು ಬರುತ್ತದೆ ಆ ಅರ್ಥದಿಂದಾಗಿ ನಾವು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಇನ್ನೇನು ಸಂಪತ್ತು ಬೇಕಾದಷ್ಟು ಬಂತು ಅಂತಂದರೆ ವಿಷಯ ಭೋಗವನ್ನು ಮಾಡೋದು, ನಮಗೇನು ಬೇಕೋ ಅದನ್ನು ತೆಗೆದುಕೊಂಡು ಭೋಗವನ್ನು ಮಾಡಬಹುದು.
ಅರ್ಥ ಅಂತ ಇರಲಿಲ್ಲ ಅಂದರೆ ನಮಗೆ ಬೇಕಾದ್ದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಇತ್ತು ಅಂತಂದರೆ ವಿದೇಶಗಳನ್ನು ಸಂಚಾರ ಮಾಡ್ಬೋದು, ಬೇಕಾದಷ್ಟು ವಿಷಯ ಭೋಗವನ್ನು ಮಾಡ್ಬೋದು, ನಮಗೇನು ಬೇಕೋ ಅದು ತಿನ್ಬೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು. ಹೀಗೆ ವಿಷಯ ಭೋಗವನ್ನು ಮಾಡೋದಕ್ಕಾಗಿ ಅರ್ಥನ ಅಂತಂದರೆ ಅದಕ್ಕೆಲ್ಲ ಅಂತ ಹೇಳುತ್ತಾರೆ. ನಾರ್ಥಸ್ಯ ಧರ್ಮೈಕಾಂತಸ್ಯ, ಅರ್ಥದಿಂದಾಗಿ ಕೇವಲ ಧರ್ಮವನ್ನೇ ಮಾಡಬೇಕು, ಧರ್ಮಕ್ಕಾಗಿಯೇ ದಾನವನ್ನು ಮಾಡಿ ಧರ್ಮವನ್ನು ಸಂಪಾದನೆ ಮಾಡೋದಕ್ಕಾಗಿಯೇ ಅರ್ಥದ ವಿನಿಯೋಗವನ್ನು ಮಾಡಬೇಕು. ಸತ್ಕಾರ್ಯಗಳನ್ನು ಮಾಡಿ ಧರ್ಮವನ್ನು ಸಂಪಾದನೆ ಮಾಡಬೇಕು, ದಾನವನ್ನು ಮಾಡಿ ಧರ್ಮವನ್ನು ಸಂಪಾದನೆ ಮಾಡಬೇಕು. ಅದಕ್ಕಾಗಿಯೇ ಅರ್ಥದ ವಿನಿಯೋಗವಿರಬೇಕು, ಹೊರತು ವಿಷಯ ಭೋಗಕ್ಕಾಗಿ ಅಲ್ಲ. ಮತ್ತು ಕಾಮೋ ಲಾಭಾಯ ಸ್ಮೃತಃ, ಮತ್ತು ವಿಷಯ ಭೋಗವನ್ನು ಕೂಡ ಅಂದರೆ ಊಟವನ್ನು ಮಾಡುತ್ತೇವೆ ಮತ್ತು ನಿದ್ದೆಯನ್ನು ಮಾಡುತ್ತೇವೆ. ಈ ಎಲ್ಲ ವಿಷಯ ಭೋಗವನ್ನು ಕೂಡ ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ಮಾಡಬಾರ್ದು. ಕಾಮೋ ಲಾಭಾಯ ಸ್ಮೃತಃ ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವತಿ ಯಾವತ. ಚಲೋ ರುಚಿ ರುಚಿ ಅಡುಗೆ ಮಾಡ್ಕೊಂಡು ತಿಂದೆ ಹೀಗೆಲ್ಲ ಮಾಡಬಾರ್ದು. ಯಾಕೆಂದರೆ ಕಾಮವನ್ನು ವಿಷಯ ಭೋಗವನ್ನು ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ಮಾಡಿದರೆ ಅದು ಎಂದಿಗೂ ಕೂಡ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಗುರುಗಳು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಗಿಸಿಕೊಂಡು ಹೋಗುವಂತಹ ಒಬ್ಬ ವಿದ್ಯಾರ್ಥಿಗೆ ಕೊನೆಗೆ ಒಂದು ಪರೀಕ್ಷೆಯನ್ನು ಇಡುತ್ತೇನೆ, ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ನೀನು ಹೋಗಬಹುದು ಎಂಬುದಾಗಿ ಒಂದು ಕೆಲಸವನ್ನು ಒಪ್ಪಿಸುತ್ತಾರೆ ಅಂತೆ. ಏನು ಅಂತಂದರೆ ಒಂದು ಗಡಿಗೆಯನ್ನು ಕೊಡುತ್ತಾರೆ. ಆ ಗಡಿಗೆ ಏನು ಅಂತಂದರೆ ಅದಕ್ಕೆ ಸ್ವಲ್ಪ ತೂತು ಬಿದ್ದಿರುತ್ತದೆ. ನೀನು ಅಲ್ಲಿಗೆ ಅಲ್ಲೇ ಸಮೀಪದಲ್ಲಿ ನದಿ ಇರುತ್ತದೆ, ಆ ನದಿಯಿಂದ ಹೋಗಿ ಈ ಗಡಿಗೆಯಲ್ಲಿ ಈ ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬಾ ಅಂತ 10 ಸಲ ಹೋಗಿ ಪ್ರಯತ್ನವನ್ನು ಮಾಡಿ ಬರ್ತಾನೆ. ಇನ್ನು ಸಾಕಾಗಿಬಿಡುತ್ತದೆ. ಎಷ್ಟುವರೆಗೆ ತನಗೆ ಆ ಸಹನೆ ಇರುತ್ತದೆಯೋ ಅಷ್ಟರವರೆಗೆ ಆ ಪ್ರಯತ್ನವನ್ನು ಮಾಡ್ತಾನೆ. ಅದಾದಮೇಲೆ ಹೇಳಿಬಿಡುತ್ತಾನೆ, ಎಂತಹ ಪರೀಕ್ಷೆಯನ್ನು ಕೊಟ್ಟಿದ್ದೀರಿ, ಯಾವುದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಕಠಿಣವಾದಂತಹ ಅಸಂಭವವಾದಂತಹ ಕಾರ್ಯವನ್ನು ಕೊಟ್ಟಿದ್ದೀರಿ, ಈ ಗಡಿಗೆಗೆ ತೂತು ಬಿದ್ದಿದೆ, ಇದರಲ್ಲಿ ಹೀಗೆ ನೀರು ತುಂಬಿಸ್ಕೊಂಡು ತರಲಿಕ್ಕೆ ಸಾಧ್ಯವಿದೆ, ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಆಗ ಗುರುಗಳು ಹೇಳುತ್ತಾರಂತೆ, ಹೌದು ಸಾಧ್ಯವೇ ಇಲ್ಲ, ಇದು ನನಗೂ ಗೊತ್ತು, ಆದರೆ ನೀಗೊಂದು ತತ್ವವನ್ನು ತಿಳಿಸಬೇಕಾಗಿದೆ, ಹಾಗಾಗಿ ಇದನ್ನು ನಾನು ಒಪ್ಪಿಸಿದ್ದೇನೆ. ಈ ತೂತು ಬಿದ್ದಂತಹ ಗಡಿಗೆ ಏನಿದೆಯೋ ಹಾಗೆ ನಿನ್ನ ಇಂದ್ರಿಯಗಳು ಕೂಡ ಹಾಗೆ ಈ ತೂತು ಬಿದ್ದಂತಹ ಗಡಿಗೆಯನ್ನು ತುಂಬಿಸಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಇಂದ್ರಿಯಗಳನ್ನು ಕೂಡ ಪೂರ್ಣವಾಗಿ ತೃಪ್ತಿಪಡಿಸುತ್ತೇನೆ ಅಂತನೂ ಸಾಧ್ಯನೇ ಇಲ್ಲ. ಎಷ್ಟು ನೀವು ಭೋಗವನ್ನು ಮಾಡಿದರೂ ಕೂಡ ಇನ್ನೂ ಬೇಕು ಬೇಕು ಅಂತಲೇ ಅನ್ನುತ್ತದೆ. ಹೊಟ್ಟೆ ಸಾಕು ಸಾಕು ಅಂದರೂ ಕೂಡ ನಾಳೆಗೆ ಸಾಕು ಅನ್ನೋದಿಲ್ಲ, ನಾಳೆಗೆ ಬೇಕು ಬೇಕು ಅಂತಲೇ ಅನ್ನುತ್ತ. ಹಾಗಾಗಿ ಆಶಾ ನಜೀರ್ಣ ವಯಮೇವ ಜೀರ್ಣಾಹ ಅಂತ ಹೇಳುತ್ತಾರೆ. ಆಶಾ ಸಾಕು ಅಂತ ಅನ್ನಿಸೋದೇ ಇಲ್ಲ ಅಂತ, ನಾವೇ ಜೀರ್ಣವಾಗಿ ಹೋಗ್ಬಿಡ್ತೀವಿ ಹೊರತು ಆಶಾ ಅದು ಹೋಗೋದೇ ಇಲ್ಲ ಅಂತೆ. ಹಾಗಾಗಿ ಇಂದ್ರಿಯಗಳ ತೃಪ್ತಿಗಾಗಿ ನಾವು ವಿಷಯ ಭೋಗವನ್ನು ಮಾಡೋದಲ್ಲ. ಮತ್ತು ಯಾಕೆ ಅಂತಂದರೆ ಲಾಭೋ ಜೀವತಿ ಯಾವತ, ಮತ್ತು ಊಟನೇ ಮಾಡಬಾರ್ದಾ, ನಿದ್ದೆನೇ ಮಾಡಬಾರ್ದಾ ಅಂತಂದರೆ ಹಾಗೆ ಮಾಡದೇ ಇದ್ದರೆ ಇನ್ನೇನು ಪ್ರಾಣನೇ ಉಳಿಯೋದಿಲ್ಲ. ಹಾಗಾಗಿ ಮತ್ತೆ ಹೇಗೆ ಅಂತಂದರೆ ವಿಷಯ ಭೋಗವನ್ನು ಮಾಡಬೇಕು. ಕೇವಲ ಬದುಕೋದಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ವಿಷಯ ಭೋಗವನ್ನು ಮಾಡಬೇಕು ಹೊರತು ಇಂದ್ರಿಯಗಳ ತೃಪ್ತಿಯನ್ನು ಪಡಿಸೋದಕ್ಕಾಗಿ ವಿಷಯ ಭೋಗವನ್ನು ಮಾಡೋದಲ್ಲ ಎಂಬುದಾಗಿ ಹೇಳಿ, ಎಲ್ಲ ಏನು ಆ ಧರ್ಮದಿಂದಾಗಿ ಅಪವರ್ಗ ಅಂತಲೂ ಸಿಗಬೇಕು ಅಂತಂದರೆ ಆಗ ಮುಖ್ಯವಾದಂತಹ ಒಂದು ಗುಣ ಏನು ಅಂತಂದರೆ ಜೀವಸ್ಯ ಅತತ್ವ ಜಿಜ್ಞಾಸೋಹೋ ನಾರ್ಥೋ ಎಷ್ಟೇಹ ಕರ್ಮಭಿ. ಎಲ್ಲ ಧರ್ಮದಿಂದಾಗಿ ಜ್ಞಾನಾದಿ ಪರಂಪರೆಯ ಮೋಕ್ಷ ಅಂತನೂ ಸಿಗಬೇಕು ಅಂತಂದರೆ ತತ್ವ ಜಿಜ್ಞಾಸೆ ಅಂತನ್ನೋದು ಪುರುಷನಿಗೆ ಇರಬೇಕು. ಅಂದರೆ ತತ್ವವನ್ನು ತಿಳಿಯಬೇಕು ಅಂತನ್ನುವಂತಹ ಜಿಜ್ಞಾಸೆ ಇದ್ದಂತಹ ಪುರುಷನಿಗೇನೆ ಆ ಎಲ್ಲ ಧರ್ಮದಿಂದಾಗಿ ಏನು ಫಲವನ್ನು ಹೇಳಿದ್ದಾರೆಯೋ ಆ ಫಲ ಅಂತನೋದು ಸಿಗುತ್ತದೆ. ತತ್ವ ಜಿಜ್ಞಾಸೆ ಇಲ್ಲದೇ ಇದ್ದರೆ ಆ ಫಲ ಅನ್ನೋದು ಸಿಗೋದಿಲ್ಲ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡುತ್ತಾರೆ, ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ ಪ್ರಸಾದಾತ್ ಏವ ಮುಚ್ಯತೆ ಎಂಬುದಾಗಿ ಹೇಳಿದಂತೆ. ಅಂದರೆ ಕ್ರಮ ಅಂತನ್ನೋದು ಈ ರೀತಿಯಾಗಿ ಇದೆ. ಧರ್ಮವನ್ನು ಮಾಡಿದರೆ ಅಂದರೆ ಕರ್ಮಗಳನ್ನು ಸತ್ಕರ್ಮಗಳನ್ನು ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡಿದರೆ ಆಗ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸಿನಲ್ಲಿರುವಂತಹ ಕಾಮಕ್ರೋಧ ಲೋಭಮೋಹಾದಿ ದೋಷಗಳೆಲ್ಲವೂ ಕೂಡ ನಷ್ಟವಾಗಿ ಬಿಡುತ್ತದೆ. ಮನಸ್ಸು ಶುದ್ಧವಾಯಿತು ಅಂತಂದರೆ ಆಮೇಲೆ ಜಿಜ್ಞಾಸೆಯನ್ನು ಮಾಡಬೇಕು. ಅಂದರೆ ಶ್ರವಣಾದಿಗಳನ್ನು ಮಾಡಬೇಕು. ಶ್ರವಣಾದಿಗಳನ್ನು ಮಾಡಿ ಆ ಏನು ವಿಷಯವನ್ನು ತಿಳಿದಿರುತ್ತೇವೆ ಆ ವಿಷಯದ ಬಗ್ಗೆ ವಿಚಾರವನ್ನು ಮನನವನ್ನು ಮಾಡಬೇಕು. ಹಾಗೆ ಮನನ ಮಾಡಿದಾಗ ನಮಗೆ ಅಪರೋಕ್ಷ ಜ್ಞಾನವಾಗಿ ದೃಢವಾದಂತಹ ಭಕ್ತಿ ಬಂದು ಪರಮಾತ್ಮನ ಪ್ರಸಾದವಾಗಿ ಮೋಕ್ಷವನ್ನು ಹೊಂದುತ್ತೇವೆ. ಹಾಗಾಗಿ ಧರ್ಮಗಳನ್ನು ಮಾಡೋದರ ಜೊತೆಗೆ ತತ್ವ ಜಿಜ್ಞಾಸೆ ಇರಬೇಕು. ಇದನ್ನು ನಾನು ತತ್ವವನ್ನು ತಿಳಿಯಬೇಕು, ಈ ಸೃಷ್ಟಿಯಾದಿ ಕರ್ತೃ ಯಾರು ಅಂತ ಅನ್ನೋದನ್ನು ತಿಳಿಯಬೇಕು. ಚೆನ್ನಾಗಿ ವಿಚಾರವನ್ನು ಮಾಡಿ ಕೆಲವರು ಈ ರೀತಿಯಾಗಿ ಹೇಳುತ್ತಾರೆ ಮತ್ತು ಕೆಲವರು ಈ ರೀತಿಯಾಗಿ ಹೇಳುತ್ತಾರೆ ಅಂತ ಗೊಂದಲಕ್ಕೆ ಒಳಗಾಗದೇ ಇದ್ದಂತೆ ಚೆನ್ನಾಗಿ ವಿಚಾರವನ್ನು ಮಾಡಿ ಯಾವುದು ಯುಕ್ತವೋ ಯಾವುದು ವೇದಾದಿ ಪ್ರಮಾಣ ಸಿದ್ಧವೋ ಅಂತಹದ್ದೇ ತತ್ವ ಅಂತನ್ನುವಂತಹ ದೃಢವಾದ ನಿಶ್ಚಯವನ್ನು ಜಿಜ್ಞಾಸೆಯನ್ನು ಮಾಡಿ ತಿಳಿಯಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೌದು, ತತ್ವ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದರೆ ತತ್ವ ಅಂತಂದರೆ ಏನು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಜ್ಞಾನರೂಪನಾದಂತಹ
ಸಮಾಧಿಕರಹಿತನಾದಂತಹ ಪರಮಾತ್ಮನಿಗೆ ಸಮಾನರಾದವರು ಇಲ್ಲ, ಅಧಿಕರಾದವರಂತೂ ಅಪಾಸ್ತಂ ರಸೋ ಯೋಷ್ಟಮಃ, ಸಪ್ತಮರಸನೇ ಇಲ್ಲ ಅಂತಂದಮೇಲೆ ಅಷ್ಟಮರಸ ಎಲ್ಲಿಂದ ಬರ್ತದೆ? ಹಾಗೆ ಪರಮಾತ್ಮನಿಗೆ ಸಮರಾದವರೇ ಇಲ್ಲ ಅಂತಂದಮೇಲೆ ಪರಮಾತ್ಮನಿಗಿಂತಲೂ ಅಧಿಕರಾದವರು ಸುತರಾಮ್ ಇಲ್ಲನೇ ಇಲ್ಲ. ಅಂತಹ ಪರಮಾತ್ಮ ಏನಿದ್ದಾನೆಯೋ ಅವನನ್ನೇ ತತ್ವ ಎಂಬುದಾಗಿ ಇಲ್ಲಿ ಕರೆಯುತ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಬಗ್ಗೆ ವಿಚಾರವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂತಹ ಪರಮಾತ್ಮನನ್ನು ತಿಳಿಯೋದಕ್ಕಾಗಿಯೇ ಋಷಿಮುನಿಗಳು ವೈರಾಗ್ಯದಿಂದಾಗಿ ಆ ಪರಮಾತ್ಮನನ್ನು ಶ್ರುತಿಗಳಿಂದಾಗಿ ತಿಳಿಯುತ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಏನು ವರ್ಣಾಶ್ರಮ ವಿಭಾಗದಿಂದ ಏನೇನು ಕರ್ಮಗಳನ್ನು ಮಾಡುತ್ತೀರಿಯೋ ಎಲ್ಲ ಕರ್ಮಗಳ ಸಿದ್ಧಿ ಫಲವೇನು ಅಂತಂದರೆ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಪರಮಾತ್ಮನ ತೃಪ್ತಿ ಅಂತನ್ನೋದೇನಿದೆ, ಪರಮಾತ್ಮನ ಪ್ರಸಾದವೇನಿದೆ ಅದೇ ಪರಮಫಲ, ಅದೇ ಮುಖ್ಯವಾದಂತಹ ಫಲ. ಹಾಗಾಗಿ ಧರ್ಮ ಅಂತನ್ನೋದು ಶ್ರೇಯಸ್ಸಾಧನವಾದದ್ದು ಅಂತ ಉತ್ತರವನ್ನು ಕೊಟ್ಟರು. ಆ ಧರ್ಮ ಏನಾಗಬೇಕು ಅಂದರೆ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಪರಮಾತ್ಮನ ಪ್ರಸಾದಕ್ಕೆ ಕಾರಣವಾಗಬೇಕು. ಹಾಗೆ ಮಾಡಿದರೆ ಆಗ ಮಾಡಿದಂತಹ ಧರ್ಮವು ಸಫಲವಾಗುತ್ತದೆ. ಹಾಗಾಗಿ ಏಕಾಗ್ರವಾದಂತಹ ಚಿತ್ತದಿಂದಾಗಿ ಪರಮಾತ್ಮನ ಶ್ರವಣವನ್ನು ಮಾಡಬೇಕು, ಕೀರ್ತನೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಯಾವಾಗಲೂ ಕೂಡ ಪರಮಾತ್ಮನ ಪೂಜೆಯನ್ನೇ ಮಾಡುತ್ತಾ ಇರಬೇಕು. ಹೀಗೆ ಯಾರು ಮಾಡುತ್ತಾರೆಯೋ ಅವರ ಕರ್ಮಗ್ರಂಥಿ ಅಂತಂದರೆ ಆ ಲಿಂಗ ಶರೀರ ಅಂತನ್ನೋದು ನಾಶವಾಗಿ ಹೋಗಿಬಿಡುತ್ತದೆ. ಹಾಗಾಗಿ ಆ ಪರಮಾತ್ಮನ ಈ ಶ್ರವಣಾದಿಗಳನ್ನು ಮಾಡಬೇಕು. ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವನಾಥ್. ಧರ್ಮಗಳನ್ನು ಮಾಡಿದ್ದರ ಫಲ ಏನು ಅಂತಂದರೆ ಧರ್ಮಸ್ವನಷ್ಟಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯತಿರತಿಂ ಶ್ರಮಯೇವ ಹಿ ಕೇವಲಂ ಅಂತ ಹಿಂದೆ ಕೇಳಿದಂತೆ ಪರಮಾತ್ಮನ ಕಥೆಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಅಂತ ಹೇಳಿದರೆ, ಆದರೆ ನಮಗೆ ಪರಮಾತ್ಮನ ಕಥೆಯನ್ನೇ ಕೇಳಬೇಕು ಅಂತ ಅನಿಸೋದಿಲ್ಲ. ಏನೋ ಬರೀ ಹಾಲು ಹರಟಿ ಹೊಡಿಬೇಕು ಅನ್ನಿಸ್ತುತ್ತದೆ, ಯಾವುದೋ ಚಿತ್ರಗಳನ್ನು ಹಾಡುಗಳನ್ನು ಕೇಳಬೇಕು ಅನಿಸುತ್ತದೆ ಹೊರತು ಆ ಪರಮಾತ್ಮನ ವಿಷಯದಲ್ಲಿ ಆ ಪರಮಾತ್ಮನ ಕಥೆಗಳನ್ನೇ ಕೇಳಬೇಕು ಅಂತ ಅನಿಸೋದಿಲ್ಲವಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ ಅತ್ಯಂತ ಪ್ರಧಾನವಾದಂಥ ಮಹತ್ವದ ವಿಷಯ. ಭಗವಂತನ ಕಥೆಗಳಲ್ಲಿ ನಮಗೆ ಆಸಕ್ತಿ ಬರಬೇಕು ಅಂತಂದರೆ ನಾವು ಅನೇಕ ಪುಣ್ಯಕ್ಷೇತ್ರಗಳಿಗೆ ನಾವು ಯಾತ್ರೆಯನ್ನು ಮಾಡಿ ಬರಬೇಕಂತೆ. ಆ ಪುಣ್ಯಕ್ಷೇತ್ರಗಳಲ್ಲಿಗೆ ಯಾತ್ರೆಯನ್ನು ಮಾಡಿ ಅಲ್ಲಿ ಪರಮಾತ್ಮನ ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಯಾತ್ರೆಯನ್ನು ಮಾಡಬೇಕು. ಹಾಗೆ ಯಾತ್ರೆಯನ್ನು ಮಾಡಿದಾಗ ಮಹಾತ್ಮರ ಸೇವೆ ಅಂತನ್ನೋದು ಮಾಡುವಂತಹ ಒಂದು ಭಾಗ್ಯ ಅಂತನ್ನೋದು ಸಿಗುತ್ತದೆ. ಅಂದರೆ ಪುಣ್ಯತೀರ್ಥಗಳ ಸೇವನೆಯನ್ನು ಮಾಡಿ ಬಂದರೆ ಮಹಾತ್ಮರ ಸೇವೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ಸಿಗುತ್ತದೆ. ಆ ಮಹಾತ್ಮರ ಸೇವೆಯನ್ನು ಮಾಡಿದಾಗ ಅವರ ಒಂದು ಅನುಗ್ರಹದಿಂದಾಗಿ ಭಗವಂತನ ಕಥೆಯಲ್ಲಿ ಆಸಕ್ತಿ ಅಂತನ್ನೋದು ಹುಟ್ಟುತ್ತದೆ. ಹೀಗೆ ಯಾರು ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನು ಹೊಂದಿ ಭಗವಂತನ ಕಥೆಗಳನ್ನು ಕೇಳುತ್ತಾರೆಯೋ ಆಗ ಪುಣ್ಯಶ್ರವಣ ಕೀರ್ತನನಾದಂತಹ ಪರಮಾತ್ಮ ಅವನ ಕೀರ್ತನ ಮತ್ತು ಶ್ರವಣ ಎರಡೂ ಕೂಡ ಪುಣ್ಯದಾಯಕ. ಅಂತಹ ಆ ಪರಮಾತ್ಮನ ಒಂದು ಶ್ರವಣದಿಂದಾಗಿ ಪರಮಾತ್ಮ ಹೃದಯದಲ್ಲೇ ಇದ್ದುಕೊಂಡು ನಮ್ಮ ಎಲ್ಲ ದುರಿತಗಳನ್ನು ಪರಿಹಾರವನ್ನು ಮಾಡುತ್ತಾನೆ. ಹೃದ್ಯಂತಸ್ಥೋ ಹೆಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ. ಹಾಗಾಗಿ ಪರಮಾತ್ಮ ಸುಹೃತ್, ಎಲ್ಲ ಸಜ್ಜನರಿಗೂ ಕೂಡ ಸ್ನೇಹಿತನಂತೆ ಇದ್ದಾನೆ. ಸ್ನೇಹಿತನಂತೆ ಇದ್ದು ನಮ್ಮ ಎಲ್ಲ ದುರಿತಗಳನ್ನು ಕೂಡ ಪರಿಹಾರವನ್ನು ಮಾಡುತ್ತಾನೆ. ಹೀಗೆ ಎಲ್ಲ ಅಮಂಗಳ ಅಂತನ್ನೋದು ದುರಿತಗಳೆಲ್ಲವೂ ಕೂಡ ನಾಶವಾಗಿ ಬಿಟ್ಟ ಮೇಲೆ ಭಗವದ್ಭಕ್ತರ ಸೇವೆಯಿಂದಾಗಿ ಭಗವಂತನಲ್ಲಿ ಉತ್ತಮವಾದಂತಹ ನಿರಂತರವಾದಂತಹ ಭಕ್ತಿ ಅಂತನ್ನೋದು ಬರಲು ಸಾಧ್ಯವಿದೆ. ಆಗ ರಜೋಗುಣ ತಮೋಗುಣ ಅವುಗಳಿಂದಾಗಿ ಜನ್ಯವಾದಂತಹ ಏನು ಕಾಮಲೋಭಾದಿ ದೋಷಗಳು ಅದು ಯಾವುದೂ ಕೂಡ ಮನಸ್ಸಿನಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಪರಮಾತ್ಮನ ಶ್ರವಣವನ್ನು ಮಾಡಿದರೆ ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತದೆ. ಆಗ ಎಲ್ಲ ದೋಷಗಳು ಕೂಡ ಪರಿಹಾರವಾದ ಮೇಲೆ ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯಕರ್ಮಾಣಿ ದೃಷ್ಟಯೇ ಆತ್ಮನೀಶ್ವರೇ. ಆಮೇಲೆ ಅಪರೋಕ್ಷ ಜ್ಞಾನವಾಯಿತು ಅಂತಂದರೆ ಆಗ ಎಲ್ಲ ಕರ್ಮಗಳು ಕೂಡ ನಾಶವಾಗಿ ಬಿಡುತ್ತದೆ. ಕೇವಲ ಎಲ್ಲ ಕರ್ಮಗಳು ಕೂಡ ನಾಶವಾಗಿ ಬಿಡುತ್ತದೆ. ಹೃದಯ ಗ್ರಂಥಿ ಅಂತಂದರೆ ಲಿಂಗ ಶರೀರ ಅಂತನ್ನೋದು ಕೂಡ ನಾಶವಾಗಿ ಬಿಡುತ್ತದೆ. ಎಲ್ಲ ಸಂಶಯಗಳು ಕೂಡ ನಾಶವಾಗಿ ಬಿಡುತ್ತದೆ. ಕೇವಲ ಪ್ರಾರಬ್ಧ ಕರ್ಮಗಳು ಮಾತ್ರ ಉಳಿದಿರುತ್ತವೆ. ಆ ಪ್ರಾರಬ್ಧ ಕರ್ಮಗಳನ್ನು ಭೋಗವನ್ನು ಮಾಡಿಕೊಳ್ಳೋದರಿಂದಾಗಿ ಅದು ನಾಶವಾಗಿ ಬಿಡುತ್ತದೆ. ಈ ರೀತಿಯಾಗಿ ಎಲ್ಲ ತಿಳಿಸಿಕೊಟ್ಟು ಈ ಸತ್ವರಜಸ್ತಮೋ ಗುಣಗಳಲ್ಲಿ ಸತ್ವಗುಣ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಹೇಗೆ ಅಂತಂದರೆ ಪಾರ್ಥಿವಾದ್ ದಾರುಣೋ ಧೂಮಃ ತಸ್ಮಾದ್ ಅಗ್ನಿಸ್ತ್ರಯೀಮಯ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ ಬ್ರಹ್ಮದರ್ಶನಂ ಎಂಬುದಾಗಿ. ಈಗ ಕಟ್ಟಿಗೆಗಿಂತಲೂ ಕೂಡ ಹೊಗೆ ಅಂತನ್ನೋದು ಶ್ರೇಷ್ಠವಾದದ್ದು. ಯಾಕಂದರೆ ಅದು ಮೇಘರೂಪವಾದದ್ದರಿಂದಾಗಿ ಆಕಾಶ ಸಂಬಂಧವುಳ್ಳದ್ದಾಗಿದೆ. ಆದ್ದರಿಂದಾಗಿ ಧೂಮ ಅಂತನ್ನೋದು ಹೊಗೆ ಅಂತನ್ನೋದು ಶ್ರೇಷ್ಠವಾದದ್ದು. ಆ ಹೊಗೆಗಿಂತಲೂ ಕೂಡ ಬೆಂಕಿ ಅಂತನ್ನೋದೇನಿದೆಯೋ ಅದು ಶ್ರೇಷ್ಠವಾದದ್ದು. ಯಾಕಂದರೆ ಆ
ಹೋಮವನ್ನು ಮಾಡಿದಾಗ ಆ ಅಗ್ನಿಯಲ್ಲಿ ದೇವತೆಗಳ ದರ್ಶನವಾಗುತ್ತದೆ. ಹಾಗಾಗಿ ಆ ಅಗ್ನಿ ಅಂತನ್ನೋದು ಶ್ರೇಷ್ಠವಾದದ್ದು. ಹಾಗೆಯೇ ತಮೋಗುಣಕ್ಕಿಂತಲೂ ಕೂಡ ರಜೋಗುಣ ಶ್ರೇಷ್ಠ, ರಜೋಗುಣಕ್ಕಿಂತಲೂ ಕೂಡ ಸತ್ವಗುಣ. ಯಾಕಂದರೆ ಪರಮಾತ್ಮನ ಜ್ಞಾನಕ್ಕೆ ಕಾರಣವಾಗುತ್ತದೆ ಸತ್ವಗುಣ. ಹಾಗಾಗಿ ಆ ಸತ್ವಗುಣ ಅಂತನ್ನೋದು ಶ್ರೇಷ್ಠವಾದದ್ದು. ಹಾಗಾಗಿ ಯಾರಿಗೆ ಮೋಕ್ಷವನ್ನು ಪಡೆಯುವಂತಹ ಇಚ್ಛೆ ಇದೆಯೋ ಅವರು ಎಲ್ಲ ಭೂತಾದಿಗಳನ್ನು ಬಿಟ್ಟು ಪರಮಾತ್ಮನನ್ನೇ ಆಶ್ರಯಿಸುತ್ತಾರೆ. ಇನ್ನು ಯಾರಿಗೆ ರಾಜಸ ಸ್ವಭಾವವಿದೆ, ತಾಮಸ ಸ್ವಭಾವವಿದೆ, ಅವರು ಪರಮಾತ್ಮನನ್ನು ಆರಾಧನೆ ಮಾಡದೆ ಭೂತಪ್ರೇತಗಳನ್ನು ಆಚರಣೆ ಮಾಡುವಂತಹ ಅಘೋರಗಳು ಅವರನ್ನು ನಾವು ನೋಡುತ್ತಾ ಇರುತ್ತೇವೆ. ಹಾಗಾಗಿ ಅವರು ತಮ್ಮ ಸ್ವಭಾವಕ್ಕೆ ಅನುಗುಣವಾದಂತಹ ಭೂತಾದಿಗಳನ್ನು ತಾವು ಆರಾಧನೆ ಮಾಡಿಕೊಳ್ಳುತ್ತಾರೆ. ವಾಸುದೇವ ಪರಾವೇದಾಹ, ವಾಸುದೇವ ಪರಾಮಕಾಹ, ವಾಸುದೇವ ಪರಾಯೋಗಾಹ, ವಾಸುದೇವ ಪರಾಕ್ರಿಯಾಹ. ಇನ್ನು ಎಲ್ಲ ಶಾಸ್ತ್ರಗಳ ಸಾರವೇನು ಅಂತ ಕೇಳಿದ್ರಲ್ಲ, ಅದಕ್ಕೆ ಹೇಳುತ್ತೇನೆ. ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಕೊಂಡಾಡುತ್ತವೆ. ಹಾಗಾಗಿ ಎಲ್ಲ ಶಾಸ್ತ್ರಗಳಿಂದಾಗಿ ಪ್ರತಿಪಾದ್ಯವಾದದ್ದು ಯಾರು ಅಂದರೆ ಪರಮಾತ್ಮನೇ. ನಾವು ಏನೇ ಹೋಮಗಳನ್ನು ಮಾಡಿರಿ, ಯಾಗಗಳನ್ನು ಮಾಡಲಿ, ಏನೇ ಕ್ರಿಯೆಗಳನ್ನು ಮಾಡಿರಿ, ಏನೇ ಜ್ಞಾನವನ್ನು ಸಂಪಾದನೆ ಮಾಡಲಿ, ಅವೆಲ್ಲವೂ ಕೂಡ ಪರಮಾತ್ಮನನ್ನು ಉದ್ದೇಶಿಸಿಕೊಂಡೇ ಮಾಡೋದು. ಹಾಗಾಗಿ ಎಲ್ಲ ಶಾಸ್ತ್ರಗಳ ಸಾರ ಅಂತಂದರೆ ಪರಮಾತ್ಮನೇ. ಇನ್ನು ಪರಮಾತ್ಮನ ಸೃಷ್ಟಿಯಾದಿ ಕ್ರಿಯೆ ಅಂತಂದರೆ ಸಯೇ ವೇದಂ ಸಸರ್ಜಾಗ್ರೆ ಭಗವಾನ್ ಆತ್ಮಮಾಯ. ಪರಮಾತ್ಮ ತನ್ನ ಇಚ್ಛೆಯಂತೆ ಆ ಪ್ರಕೃತಿಯನ್ನು ಸ್ವೀಕಾರ ಮಾಡಿ ಈ ಮಹತ್ತತ್ವ, ಅಹಂಕಾರ ತತ್ವಾದಿ 24 ತತ್ವಗಳಿಂದಾಗಿ ಕೂಡಿದಂತಹ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಆ ರೀತಿಯಾಗಿ ಪರಮಾತ್ಮ ಸೃಷ್ಟಿ ಮಾಡಿ ಅವುಗಳಲ್ಲಿ ತಾನು ಪ್ರವೇಶವನ್ನು ಮಾಡಿದ್ದಾನೆ. ಹಾಗಾಗಿ ಆ ಪರಮಾತ್ಮನ ಈ ರೀತಿಯಾಗಿ ಅನಾಯಾಸವಾಗಿ ಎಲ್ಲ ಸೃಷ್ಟಿಯನ್ನು ಮಾಡಿದ್ದಾನೆ. ಮತ್ತು ಪರಮಾತ್ಮ ಅವತಾರಗಳನ್ನು ಮಾಡೋದು ಯಾಕೆ ಅಂದರೆ ಭಾವಯನ್ ಏಷ ಸತ್ಯೇನ ಲೋಕಾನ್ವೈ ಲೋಕಭಾವನಃ ಲೀಲಾವತಾರನುಗತಃ ತಿರ್ಯಂಗ್ನರ ಸುರಾದಿಶು ಎಂಬುದಾಗಿ ಈ ಎಲ್ಲ ಲೋಕಕ್ಕೂ ಕೂಡ ಮಂಗಳವನ್ನು ಉಂಟು ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಪರಮಾತ್ಮ ಲೀಲೆಯಿಂದಾಗಿ ಅನೇಕ ತಿರ್ಯಗ್ಯೋನಿಯಲ್ಲಿಯೂ ಕೂಡ ಅವತಾರವನ್ನು ಮಾಡಿದ್ದಾನೆ ಮತ್ತು ನರರ ಯೋನಿಯಲ್ಲಿಯೂ ಕೂಡ ಪರಮಾತ್ಮ ಅವತಾರವನ್ನು ಮಾಡುತ್ತಾನೆ. ಹಾಗಾಗಿ ಲೋಕಕ್ಕೆ ಮಂಗಳವನ್ನು, ತನ್ನ ಒಂದು ಚರಿತ್ರೆಯನ್ನು ಕೇಳಿ ಮಂಗಳವಾಗಲಿ ಅವರಿಗೆ ಅಂತನ್ನೋದಕ್ಕಾಗಿ ತನ್ನ ಗುಣಗಳನ್ನು ತಿಳಿದುಕೊಂಡು ತನ್ನ ಚರಿತ್ರೆಯನ್ನು ತಿಳಿದುಕೊಂಡು ಜನರು ತಾವು ಮಂಗಳವನ್ನು ಹೊಂದಲಿ, ಶುಭವನ್ನು ಹೊಂದಲಿ ಅಂತನ್ನೋದಕ್ಕಾಗಿ ಪರಮಾತ್ಮ ಆ ರೀತಿಯಾಗಿ ಅನೇಕ ಅವತಾರಗಳನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟು, ಇನ್ನು ಅನೇಕ ಅವತಾರಗಳ ಕಥೆಯನ್ನು ಹೇಳಬೇಕು ಅಂತ ಏನು ಕೇಳಿದ್ರೋ ಆ ಅವತಾರಗಳ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಅನೇಕ ಅವತಾರ, ಅನೇಕ ಪರಮಾತ್ಮನ ರೂಪಗಳನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಮೊದಲಿಗೆ ಪರಮಾತ್ಮ ಪುರುಷ ರೂಪವನ್ನು ಸ್ವೀಕಾರ ಮಾಡಿದಂತೆ, ವಿರಾಟ್ ರೂಪ ಎಂಬುದಾಗಿ ನಾವೇನು ಕೇಳುತ್ತೇವೆ ಅಂತಹ ಪುರುಷ ರೂಪವನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಯಾವಾಗ ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮ ಆ ಒಂದು ವಿರಾಟ್ ರೂಪವನ್ನು, ಪುರುಷ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗಾದರೆ ಪರಮಾತ್ಮ ತಾನು ರೂಪವನ್ನು ಸ್ವೀಕಾರ ಮಾಡಿದ್ದಾನೆ ಅಂತಂದರೆ ಮೊದಲಿಗೆ ಆ ರೂಪವಿರಲಿಲ್ಲವಾ ಅಂತಂದರೆ ಆ ರೂಪ ಅಂತ ಅನ್ನೋದು ಅನಿತ್ಯ ಅಂತ ಆಗಬೇಕಾಗುತ್ತದೆ. ನಾವು ಕಾರ್ ಸ್ವೀಕಾರ ಮಾಡ್ತಿದ್ದೀವಿ, ಕಾರ್ ತೊಗೊತಾ ಇದ್ದೀವಿ ಅಂದರೆ ಮೊದಲಿಗೆ ಕಾರ್ ಇರಲಿಲ್ಲ, ಹೊಸ ಕಾರ್ ತೊಗೊತಾ ಇದ್ದೀವಿ. ಹಾಗೆ ಪರಮಾತ್ಮ ರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಂದರೆ ಮೊದಲಿಗೆ ಆ ರೂಪವಿರಲಿಲ್ಲವೇನು ಅಂತ ನಮಗೆ ಪ್ರಶ್ನೆ ಬಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾ ಇದ್ದಾರೆ, ಪರಮಾತ್ಮನ ಎಲ್ಲ ರೂಪಗಳು ಕೂಡ ನಿತ್ಯವಾಗಿದೆ. ಹಾಗಾಗಿ ಪರಮಾತ್ಮ ರೂಪವನ್ನು ಸ್ವೀಕಾರ ಮಾಡೋದು ಅಂತಂದರೆ ಏನು ಅಂತಂದರೆ ಕೇವಲ ಅಭಿವ್ಯಕ್ತಿಯನ್ನು ಮಾಡುತ್ತಾ ಇದ್ದಾನೆ. ಮತ್ತು ಪುರುಷ ರೂಪದಲ್ಲಿ ಅದು ಕೂಡ ಸಾಧ್ಯವಿಲ್ಲ ಅಭಿವ್ಯಕ್ತಿ ಮಾಡೋದು. ಯಾಕೆ ಅಂತಂದರೆ ಇನ್ನೂ ಸೃಷ್ಟಿಯ ಆದಿಕಾಲ ಯಾರೂ ಕೂಡ ಇಲ್ಲನೇ ಇಲ್ಲ. ಹಾಗಾಗಿ ಪರಮಾತ್ಮ ಆಗ ಅಭಿವ್ಯಕ್ತಿ ಮಾಡ್ತಾನಂದರೆ ಯಾರಿಗೆ ಅಭಿವ್ಯಕ್ತಿ ಮಾಡ್ತಾನ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಯತ್ತಮಃ ಪಾನಮೀಶಿತು. ಆಗ ಆ ಸೃಷ್ಟಿಯ ಆದಿಕಾಲದಲ್ಲಿ ಎಲ್ಲ ಕಡೆಗೂ ಕೂಡ ತಮಸ್ಸು ಆವರಿಸಿಬಿಟ್ಟಿತ್ತು. ಅಂಧಕಾರನೇ ಅಂಧಕಾರ, ಅಂಧಕಾರ ಬಿಟ್ಟರೆ ಏನೂ ಇಲ್ಲ. ಅಂತಹ ಅಂಧಕಾರವನ್ನು ಪರಮಾತ್ಮ ಪಾನ ಮಾಡಿದ್ದಾನೆ. ಹಾಗಾಗಿ ಆ ಪಾನವನ್ನು, ಅಂಧಕಾರವನ್ನು ಪಾನ ಮಾಡೋದೇನಿದೆಯೋ ಇದೇ ಪುರುಷ ರೂಪವನ್ನು ಸ್ವೀಕಾರ ಮಾಡೋದು ಎಂಬುದಾಗಿ ನಾವು ತಿಳಿಯಬೇಕು. ಆ ಪರಮಾತ್ಮನ ಆ ಪುರುಷರೂಪನಾದಂತಹ ಪರಮಾತ್ಮ ಏನಿದ್ದಾನೆಯೋ ಆ ಪರಮಾತ್ಮನ ನಾಭಿಕಮಲದಿಂದಲೇ ಈ ಜಗತ್ತಂತನ್ನೋದು ಹುಟ್ಟಿತು. ಅದರಲ್ಲಿ ಆ ನಾಭಿಕಮಲದಿಂದಾಗಿ ಬ್ರಹ್ಮದೇವರು ಈ ಸಮಸ್ತ ಜಗತ್ತನ್ನು ಕೂಡ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರು ಹುಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಮತ್ತು ಆ ಪರಮಾತ್ಮನ, ಆ ಪುರುಷರೂಪಿಯಾದಂತಹ ಪರಮಾತ್ಮನ ಅನೇಕ ಅವಯವಗಳಿಂದಾಗಿ ಈ ಎಲ್ಲ ಲೋಕಗಳು ಕೂಡ ಹುಟ್ಟಿವೆ. ಯಾವ ಯಾವ ಅವಯವದಿಂದಾಗಿ ಏನೇನು ಲೋಕಗಳು ಹುಟ್ಟಿವೆ ಅಂತ ಅನ್ನೋದನ್ನು ನಾವು ಮುಂದೆ ದ್ವಿತೀಯ ಸ್ಕಂದದಲ್ಲಿ ಪಾತಾಳಮೇತಸ್ಯ ಹಿ ಪಾದಮೂಲವೆಂಬುದಾಗಿ ವಿರಾಟ್ ರೂಪದ ವರ್ಣನೆಯನ್ನು ಮಾಡುತ್ತಾರೆ, ಅಲ್ಲಿ ನಾವು ತಿಳಿಯಬಹುದು. ಅಂತಹ ಪುರುಷರೂಪ ಅಂತನ್ನೋದೇನಿದೆಯೋ ಈ ಪುರುಷರೂಪ ಅಂತನ್ನೋದೇ ಎಲ್ಲ ಅವತಾರ ರೂಪಗಳಿಗೂ ಕೂಡ ಅಭಿವ್ಯಕ್ತಿ ಸ್ಥಾನವಾಗಿದೆ. ಅಂದರೆ ಈ ಪುರುಷ ರೂಪದಿಂದಲೇ ಎಲ್ಲ ಅವತಾರ ರೂಪಗಳು ಕೂಡ ಹೊರಗೆ ಬರುತ್ತವೆ. ಮತ್ತು ಅವತಾರ ಕಾರ್ಯಗಳು ಆದ ಮೇಲೆ ಮತ್ತು ಆ ಎಲ್ಲ ರೂಪಗಳು ಕೂಡ ಆ ಪರಮಾತ್ಮನಲ್ಲಿಯೇ ಏಕೀಭೂತವಾಗುತ್ತದೆ ಎಂಬುದಾಗಿ ಹೇಳಿ, ಇನ್ನು ಮೊದಲನೇದಾಗಿ ಪರಮಾತ್ಮ ಸನತ್ಕುಮಾರ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಆ ಸನತ್ಕುಮಾರ ರೂಪವನ್ನು ಸ್ವೀಕಾರ ಮಾಡಿ
ಬ್ರಹ್ಮಚರ್ಯವನ್ನು ಹೀಗೆ ಮಾಡಬೇಕು ಎಂಬುದಾಗಿ ಲೋಕಕ್ಕೆ ಶಿಕ್ಷಣೆಯನ್ನು ಕೊಟ್ಟಿದ್ದಾನೆ. ಇನ್ನು ಎರಡನೇದಾಗಿ ಪರಮಾತ್ಮ ವರಾಹ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಯಜ್ಞವರಾಹ ರೂಪವನ್ನು ಸ್ವೀಕಾರ ಮಾಡಿ ರಸಾತಲಕ್ಕೆ ಭೂಮಿ ಅಂತನೋದು ಹೋದಾಗ ಏನೂ ಆಶ್ರಯವಿಲ್ಲದೇ ಇದ್ದಾಗ ಆ ಭೂಮಿ ಅಂತನೋದು ನೀರಿನಲ್ಲಿ ಮುಳುಗಿಬಿಟ್ಟಿತ್ತು. ಆ ಭೂಮಿಯನ್ನು ತಾನು ಮೇಲಕ್ಕೆ ಉದ್ಧಾರವನ್ನು ಮಾಡಿದ್ದಾನೆ. ಆ ರೀತಿಯಾಗಿ ಎರಡನೇ ರೂಪ ವರಾಹ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಮತ್ತು ಮೂರನೇದಾಗಿ ಐತರೇಯ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಮಹಿದಾಸ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಇತರಾದೇವಿಯ ಮಗನಾದದ್ದರಿಂದಾಗಿ ಐತರೇಯ ಎಂಬುದಾಗಿಯೂ ಕೂಡ ಹೆಸರು ಇದೆ. ಅಂತಹ ಐತರೇಯ ರೂಪವನ್ನು ಸ್ವೀಕಾರ ಮಾಡಿ ಸಾತ್ವತ ಸಂಹಿತೆಯನ್ನು ಮತ್ತು ನಿಷ್ಕಾಮ ಕರ್ಮಗಳನ್ನು ಬೋಧನೆ ಮಾಡಿದ್ದಾನೆ. ಇನ್ನು ನಾಲ್ಕನೇದಾಗಿ ಧರ್ಮಕಲಾಸರ್ಗ, ಧರ್ಮನಿಂದಾಗಿ ತನ್ನ ಹೆಂಡತಿಯಾದಂತಹ ಮೂರ್ತಿ ಅನ್ನುವಂತಹ ಹೆಂಡತಿಯಲ್ಲಿ ನರನಾರಾಯಣ ರೂಪಿಯಿಂದಾಗಿ ಪರಮಾತ್ಮ ಹುಟ್ಟಿದ್ದಾನೆ. ನರ ಅಂತಂದರೆ ಶೇಷದೇವರು, ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇದೆ. ನಾರಾಯಣ ಅಂತಂದರೆ ಸಾಕ್ಷಾತ್ತು ಪರಮಾತ್ಮ. ಹಾಗೆ ನರನಾರಾಯಣ ರೂಪವನ್ನು ಸ್ವೀಕಾರ ಮಾಡಿ ತಪಸ್ಸನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಐದನೇದಾಗಿ ಕಪಿಲನಾಮಕನಾಗಿ ಪರಮಾತ್ಮ ತಾನು ಹುಟ್ಟಿದ್ದಾನೆ. ಕಪಿಲನಾಮಕನಾಗಿ ಹುಟ್ಟಿ ಅಂದರೆ ದೇವಹೂತಿ ಹಾಗೂ ಕರ್ದಮ ಪ್ರಜಾಪತಿ ಅವರಲ್ಲಿ ಕಪಿಲ ರೂಪನಾಗಿ ಪರಮಾತ್ಮ ಅವತಾರವನ್ನು ಮಾಡಿ ಆಸುರಿ ಎನ್ನುವಂತಹ ಒಬ್ಬ ಶಿಷ್ಯ, ಆ ಶಿಷ್ಯನಿಗೆ ಸಾಂಖ್ಯತತ್ವವನ್ನು ಉಪದೇಶವನ್ನು ಮಾಡಿದ್ದಾನೆ ಪರಮಾತ್ಮ. ಇಲ್ಲಿ ನಾವು ಶಾಸ್ತ್ರಗಳಲ್ಲಿ ತಿಳಿಯುವಂತೆ ಕಪಿಲ ಅಂತನವರು ಇಬ್ಬರು ಇದ್ದಾರೆ ಅಂತೆ. ಒಬ್ಬನು ಸಾಕ್ಷಾತ್ತು ಪರಮಾತ್ಮ, ಇನ್ನೊಬ್ಬನು ಅಸುರ. ಪರಮಾತ್ಮ ಏನು ಮಾಡಿದ್ದಾನೆ ಅಂತಂದರೆ ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ಆಸುರಿ ಅನ್ನುವಂತಹ ಶಿಷ್ಯನಿಗೆ ಶುದ್ಧವಾದಂತಹ ಸಾಂಖ್ಯತತ್ವವನ್ನು ಉಪದೇಶವನ್ನು ಮಾಡಿದ್ದಾನೆ. ಆದರೆ ಅಸುರನಾದಂತಹ ಏನು ಕಪಿಲ ಇದ್ದಾನೆಯೋ ಅವನಿಗೂ ಕೂಡ ಆಸುರಿ ಅನ್ನುವಂತಹ ಒಬ್ಬ ಶಿಷ್ಯ, ದುಷ್ಟನಾದಂತಹ ಆಸುರಿ, ಅವನಿಗೆ ಎಲ್ಲ ಕುತರ್ಕ ಪರಿಬೃಂಹಿತವಾದಂತಹ ಎಲ್ಲ ಕುತರ್ಕಗಳಿಂದಾಗಿ ಕೂಡಿದಂತಹ ಸಾಂಖ್ಯತತ್ವವನ್ನು ತಾನು ಬೋಧನೆ ಮಾಡಿದ್ದಾನೆ. ಸಾಂಖ್ಯಶಾಸ್ತ್ರವನ್ನು ತಾನು ಬೋಧನೆ ಮಾಡಿದ್ದಾನೆ. ಪರಮಾತ್ಮ ಶುದ್ಧವಾದಂತಹ ಸಾಂಖ್ಯತತ್ವವನ್ನು ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ತನ್ನ ಶಿಷ್ಯನಾದಂತಹ ಆಸುರಿ ಅನ್ನುವಂತಹವನಿಗೆ ಬೋಧನೆಯನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಇನ್ನು ಆರನೇದಾಗಿ ಅತ್ರಿ ಋಷಿಗಳ ಮಗನಾಗಿ ದತ್ತಾತ್ರೇಯನಾಗಿ ಪರಮಾತ್ಮನು ಹುಟ್ಟಿದ್ದಾನೆ. ಹಾಗೆ ಹುಟ್ಟಿ ಅನ್ವೀಕ್ಷಿಕೆ ವಿದ್ಯೆಯನ್ನು ಪ್ರಹ್ಲಾದಾದಿಗಳಿಗೆ ಉಪದೇಶವನ್ನು ಮಾಡಿದ್ದಾನೆ. ಇನ್ನು ಏಳನೇದಾಗಿ ಯಜ್ಞನಾಮಕನಾಗಿ ಪರಮಾತ್ಮ ರುಚಿ ಪ್ರಜಾಪತಿಗಳಿಂದಾಗಿ ಆಕೂತಿ ದೇವಿಯಲ್ಲಿ ಹುಟ್ಟಿದ್ದಾನೆ. ಆ ಯಜ್ಞನಾಮಕನಾದಂತಹ ಪರಮಾತ್ಮನ ಮಹಿಮೆಯನ್ನು ನಾವು ಮುಂದೆ ತಿಳಿಯುವವರಿದ್ದೇವೆ. ಅಷ್ಟಮಸ್ಕಂದದಲ್ಲಿಯೂ ಕೂಡ ತಿಳಿಸುವವರಿದ್ದಾರೆ. ಆ ಪರಮಾತ್ಮ ಯಜ್ಞನಾಮಕನಾದಂತಹ ಪರಮಾತ್ಮ ಮೊದಲನೇ ಮನ್ವಂತರ ಸ್ವಯಂಭುವ ಮನ್ವಂತರದಲ್ಲಿ ತಾನೇ ಇಂದ್ರನಾಗಿ ಯಾಮಾದಿ ದೇವತೆಗಳಿಂದಾಗಿ ಸಹಿತನಾಗಿ ತಾನು ಪರಿಪಾಲನೆಯನ್ನು ಮಾಡುತ್ತಾನೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಇನ್ನು ಎಂಟನೇದಾಗಿ ನಾಭಿ ಅನ್ನುವಂತಹ ರಾಜನಿಂದಾಗಿ ಋಷಭನಾಮಕನಾಗಿ ಪರಮಾತ್ಮನು ಹುಟ್ಟುತ್ತಾನೆ. ಆ ಋಷಭನಾಮಕನಾದಂತಹ ಪರಮಾತ್ಮನು ತಾನು ಸನ್ಯಾಸಾಶ್ರಮವನ್ನು ಹೇಗೆ ಆ ಧರ್ಮಗಳು ಏನು, ಸನ್ಯಾಸಾಶ್ರಮದ ಧರ್ಮಗಳೇನು ಅಂತನ್ನೋದನ್ನೆಲ್ಲವನ್ನು ಕೂಡ ಜಗತ್ತಿಗೆ ತಿಳಿಸಿಕೊಡುತ್ತಾನೆ. ಇನ್ನು ಒಂಬತ್ತನೇ ರೂಪ ಅಂತಂದರೆ ಪೃಥುಚಕ್ರವರ್ತಿಯಾಗಿ ಪರಮಾತ್ಮ ಹುಟ್ಟುತ್ತಾನೆ. ಅಂದರೆ ಪೃಥುಚಕ್ರವರ್ತಿ ಸಾಕ್ಷಾತ್ತು ಪರಮಾತ್ಮನಲ್ಲ, ಆ ಪೃಥುಚಕ್ರವರ್ತಿಯಲ್ಲಿ ವಿಶೇಷವಾದಂತಹ ಸನ್ನಿಧಾನ, ಆ ಪರಮಾತ್ಮನ ಸನ್ನಿಧಾನ ಅಂತನ್ನೋದು ಇದೆ. ಆ ರೀತಿಯಾಗಿ ಪೃಥುಚಕ್ರವರ್ತಿಯ ಮಹಿಮೆ ಅಂತನ್ನೋದು ಕೂಡ ನಾವು ಮುಂದೆ ತಿಳಿಯುತ್ತೇವೆ ಭಾಗವತದಲ್ಲಿ. ಇಲ್ಲಿ ಕೇವಲ ಸಂಕ್ಷೇಪವಾಗಿ ಹೇಳುತ್ತಾ ಇದ್ದಾರೆ. ಆ ಪೃಥುಚಕ್ರವರ್ತಿಯಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನು ಗೋರೂಪವಾದಂತಹ ಭೂಮಿಯಿಂದಾಗಿ ಸಮಸ್ತ ಐಶ್ವರ್ಯಗಳನ್ನು ಕೂಡ, ಎಲ್ಲ ಔಷಧಿಗಳನ್ನು ಅವೆಲ್ಲವನ್ನು ಕೂಡ ದುಗ್ಧ ರೂಪದಲ್ಲಿ, ಹಾಲಿನ ರೂಪದಲ್ಲಿ ಅವೆಲ್ಲವನ್ನು ಕೂಡ ಕೆರೆಯುತ್ತಾನೆ ಅಂತನ್ನುವಂತಹದನ್ನು ನಾವು ಕೇಳುತ್ತೇವೆ. ಇನ್ನು ಮತ್ಸ್ಯರೂಪವನ್ನು ಚಾಕ್ಷುಷಮನ್ವಂತರದ ಕೊನೆಯಲ್ಲಿ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿ ಅಲ್ಲಿ ಸತ್ಯವ್ರತ ಅಂತಂದರೆ ವಯೋಸ್ವತಮನು ಅವನನ್ನು ರಕ್ಷಣೆ ಮಾಡುತ್ತಾನೆ. ಭೂಮಿಯನ್ನೇ ನಾವೆಯನ್ನಾಗಿ ಮಾಡಿಕೊಂಡು ಅಲ್ಲಿ ಸಪ್ತರ್ಷಿಗಳನ್ನು ಮತ್ತು ಸತ್ಯವ್ರತನನ್ನು ಕೂಡಿಸಿಕೊಂಡು ಅವರಿಗೆ ತತ್ವಬೋಧನೆಯನ್ನು ಮಾಡುತ್ತಾನೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಇನ್ನು 11ನೇ ರೂಪ ಕೂರ್ಮರೂಪದಿಂದಾಗಿ ಅಮೃತಮಥನವನ್ನು ಮಾಡಬೇಕಾದಾಗ ಆ ಮಂದರ ಪರ್ವತ ಅಂತನ್ನೋದು ಕೆಳಗೆ ಹೋಗಬೇಕಾದಾಗ ಆ ಮಂದರ ಪರ್ವತವನ್ನು ಧಾರಣೆ ಮಾಡೋದಕ್ಕಾಗಿ ಅಂತ ಕಮಟ ರೂಪವನ್ನು, ಕೂರ್ಮ ರೂಪವನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಇನ್ನು 12ನೇ ರೂಪ ಧನ್ವಂತರಿ ರೂಪ. ಆ ಧನ್ವಂತರಿ ರೂಪದಿಂದಾಗಿ ಪರಮಾತ್ಮ ಆ ಸಮುದ್ರ ಮಥನದ ಕಾಲದಲ್ಲಿಯೇ ಪ್ರಾದುರ್ಭೂತನಾಗಿ ಅಮೃತ ಕಲಶವನ್ನು ಹಿಡಿದುಕೊಂಡು ಬರುತ್ತಾನೆ. ಇನ್ನು 13ನೇ ರೂಪ ಮೋಹಿನಿ ರೂಪ. ಆ ಮೋಹಿನಿ ರೂಪದಿಂದಾಗಿ ಅಸುರರನ್ನೆಲ್ಲವನ್ನು ಕೂಡ ಮೋಹಗೊಳಿಸಿ ತಾನು ಕೇವಲ ಸಜ್ಜನರಿಗೆ, ದೇವತೆಗಳಿಗೆ ಮಾತ್ರ ಅಮೃತವನ್ನು ಪಾನ ಮಾಡಿಸುತ್ತಾನೆ. 14ನೇ ರೂಪ ನಾರಸಿಂಹ ರೂಪ. ಆ ನಾರಸಿಂಹ ರೂಪವನ್ನು ಸ್ವೀಕಾರವನ್ನು ಮಾಡಿ ಉಗ್ರನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಅಭಯವನ್ನು ನೀಡುತ್ತಾನೆ. ಇನ್ನು 15ನೇ ರೂಪ ವಾಮನ ರೂಪ. ಆ ವಾಮನ ರೂಪವನ್ನು ಸ್ವೀಕಾರ ಮಾಡಿ ಅದೇ ಮುಂದೆ ಎಲ್ಲ ವಾಮನ ರೂಪವನ್ನು ಸ್ವೀಕಾರ ಮಾಡಿ
ಬಲಿ ಚಕ್ರವರ್ತಿಯ ಒಂದು ಯಾಗಕ್ಕೆ ಹೋಗಿ ಅಲ್ಲಿ 3 ಪಾದಗಳ ಭೂಮಿ ಬೇಕು ಎಂಬುದಾಗಿ ಯಾಚನೆಯನ್ನು ಮಾಡಿ ಅಲ್ಲಿ ಬಲಿಚಕ್ರವರ್ತಿಯಿಂದಾಗಿ ಆ ಎಲ್ಲ ಏನು ಸ್ವರ್ಗವನ್ನು ಕಸಿದುಕೊಂಡು ಮತ್ತೆ ಇಂದ್ರನಿಗೆ ಕೊಡುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ನಾವು ತಿಳಿಯುತ್ತೇವೆ. ಇನ್ನು 16ನೇ ರೂಪ ಅಂತಂದರೆ ಅವತಾರೇ ಷೋಡಶಮೇ ಯಚ್ಚನ್ ಬ್ರಹ್ಮದ್ರೋಹೋ ನೃಪಾನ್ ತ್ರಿಸಪ್ತಕೃತ ಕುಪಿತ ನಿಕ್ಷತ್ರಾಂ ಅಕರೋನ್ಮಹೀಂ ಪರಶುರಾಮ ರೂಪವನ್ನು ಸ್ವೀಕಾರ ಮಾಡಿ 21 ಬಾರಿ ಭೂಮಿಯ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿಬಿಡುತ್ತಾನೆ. ಆಮೇಲೆ 17ನೇ ರೂಪ ವೇದವ್ಯಾಸ ರೂಪ. ಅಲ್ಲಿ ಪರಾಶರ ಋಷಿಗಳಿಂದಾಗಿ ಸತ್ಯವತಿಯಲ್ಲಿ ವೇದವ್ಯಾಸ ದೇವರು ಹುಟ್ಟಿ ತಾವು ಎಲ್ಲ ವೇದಗಳನ್ನು ಕೂಡ ವಿಭಾಗ ಮಾಡಿ ಕೊಡುತ್ತಾರೆ ಅಂತನ್ನುವುದನ್ನು ನಾವು ತಿಳಿಯುತ್ತೇವೆ. ಆಮೇಲೆ ರಾಮರೂಪವನ್ನು ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ಅಂತ. ಇಲ್ಲಿ ನಮಗೆ ಸ್ವಲ್ಪ ಗೊಂದಲವಾಗುತ್ತದೆ. ಮೊದಲಿಗೆ ರಾಮರೂಪ, ಅನಂತರದಲ್ಲಿ ವೇದವ್ಯಾಸರ ರೂಪ. ಹಾಗಾಗಿ ವೇದವ್ಯಾಸ ರೂಪವನ್ನು ಮೊದಲಿಗೆ ಹೇಳಿ ಅನಂತರದಲ್ಲಿ ರಾಮರೂಪವನ್ನು ಹೇಗೆ ಹೇಳಿದ್ದಾರೆ ಅಂತ. ಯಾಕೆಂದರೆ ವೇದವ್ಯಾಸ ರೂಪ ಅಂತನ್ನೋದು ದ್ವಾಪರದಲ್ಲಿ ಆದದ್ದು, ಇನ್ನು ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರ ರೂಪ. ಹಾಗಾಗಿ ಮೊದಲಿಗೆ ರಾಮಚಂದ್ರ ದೇವರ ವಿಷಯವನ್ನು ಹೇಳಿ ಅನಂತರದಲ್ಲಿ ವೇದವ್ಯಾಸ ರೂಪವನ್ನು ಹೇಳಬೇಕಲ್ಲ ಅಂತಂದರೆ ಅದಕ್ಕೆ ಹೇಳುತ್ತಾರೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ಕೊಡುತ್ತಾರೆ. ರಾಮದೇವರ ಅವತಾರಕ್ಕಿಂತಲೂ ಪೂರ್ವದಲ್ಲಿಯೂ ಕೂಡ ವೇದವ್ಯಾಸ ದೇವರ ಅವತಾರ ಅಂತನ್ನೋದಾಗಿದೆ. ಅಂದರೆ ಈ ಯುಗದಲ್ಲಿ ಆಗದೇ ಇದ್ದರೂ ಕೂಡ ಪೂರ್ವ ಅನೇಕ ಮಹಾಯುಗಗಳಿವೆ. ಈ ಮಹಾಯುಗದಲ್ಲಿ ವೇದವ್ಯಾಸ ದೇವರು ರಾಮಾವತಾರದ ಅನಂತರದಲ್ಲಿ ಹುಟ್ಟಿದ್ದಾರೆ. ಆದರೆ ಹಿಂದಿನ ಮಹಾಯುಗಗಳಲ್ಲಿ ವೇದವ್ಯಾಸ ದೇವರು ಹುಟ್ಟಿದ್ದಾರೆ. ಹಾಗಾಗಿ ವೇದವ್ಯಾಸ ದೇವರ ಅವತಾರ ಅನೇಕ ಬಾರಿ ಆಗಿದೆ. ಹಾಗಾಗಿ ಈ ಮಹಾಯುಗದ ವೇದವ್ಯಾಸ ರೂಪ ಅಲ್ಲ, ಹಿಂದಿನ ಮಹಾಯುಗದ ವೇದವ್ಯಾಸ ರೂಪವನ್ನು ಇಟ್ಟುಕೊಂಡು ವೇದವ್ಯಾಸ ದೇವರ ರೂಪವನ್ನು ಮೊದಲಿಗೆ ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ವೇದವ್ಯಾಸ ದೇವರು ಒಟ್ಟಾರೆ 5 ಬಾರಿ ಅವತಾರವನ್ನು ಮಾಡಿದ್ದಾರೆ. 3ನೇ ಮಹಾಯುಗದಲ್ಲಿ, 5ನೇ ಮಹಾಯುಗದಲ್ಲಿ, ಮತ್ತು 16ನೇ ಮಹಾಯುಗದಲ್ಲಿ, 25ನೇ ಮಹಾಯುಗದಲ್ಲಿ ಮತ್ತು ಪ್ರಕೃತ 28ನೇ ಮಹಾಯುಗದಲ್ಲಿ ಈ ರೀತಿಯಾಗಿ 5 ಬಾರಿ ಅವತಾರವನ್ನು ಮಾಡಿದ್ದಾರೆ. ಈ 28ನೇ ಮಹಾಯುಗದಲ್ಲಿ ವೇದವ್ಯಾಸ ದೇವರು ರಾಮಾವತಾರದ ಅನಂತರದಲ್ಲಿ ಅವತಾರವನ್ನು ಮಾಡಿದ್ದಾರೆ. 25ನೇ ಮಹಾಯುಗದ ವೇದವ್ಯಾಸ ರೂಪವನ್ನು ಸ್ವೀಕಾರ ಮಾಡಿದಾಗ 28ನೇ ಯುಗದ ರಾಮಾವತಾರ ಮತ್ತು 25ನೇ ಯುಗದ ವೇದವ್ಯಾಸ ಅವತಾರ ಅವೆರಡರಲ್ಲಿ ಮೊದಲು ಯಾವುದಾಗುತ್ತದೆ? ವೇದವ್ಯಾಸ ದೇವರ ಅವತಾರನೇ. ಹಾಗಾಗಿ ಆ ಒಂದು ವಿವಕ್ಷೆಯಿಂದಾಗಿ ವೇದವ್ಯಾಸ ದೇವರ ಅವತಾರವನ್ನು ಮೊದಲಿಗೆ ತಿಳಿಸಿಕೊಟ್ಟು ಆಮೇಲೆ ರಾಮಾವತಾರವನ್ನು ಮೊದಲಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ರಾಮಾವತಾರವನ್ನು ಮಾಡಿ ಅಲ್ಲಿ ಸಮುದ್ರ ನಿಗ್ರಹವನ್ನು ಮಾಡಿ ರಾವಣಾದಿ ದೈತ್ಯರ ಸಂಹಾರವನ್ನು ಮಾಡಿ ಎಲ್ಲ ಲೋಕವನ್ನು ಕೂಡ ರಕ್ಷಣೆ ಮಾಡುತ್ತಾನೆ ಪರಮಾತ್ಮ. ಇನ್ನು 19ನೇ ರೂಪ ಅಂತನ್ನೋದು ಕೃಷ್ಣನಾಗಿ ಯಾದವರಲ್ಲಿ ಪರಮಾತ್ಮನು ಅವತಾರವನ್ನು ಮಾಡುತ್ತಾನೆ. ರಾಮಕೃಷ್ಣರಂದರೆ ಬಲರಾಮ ಹಾಗೂ ಕೃಷ್ಣ. ಬಲರಾಮದಲ್ಲಿ ಶುಕ್ಲಕೇಶದ ಆವೇಶ ಮತ್ತು ಕೃಷ್ಣ ರೂಪ ಅಂತಂದರೆ ಕೃಷ್ಣಕೇಶ, ಸಾಕ್ಷಾತ್ತು ಕೃಷ್ಣಕೇಶನೇ ಪರಮಾತ್ಮ ನಾರಾಯಣನೇ ಕೃಷ್ಣನಾಗಿ ಅವತಾರವನ್ನು ಮಾಡಿ ಎಲ್ಲ ಭೂಭಾರ ಹರಣವನ್ನು ಮಾಡುತ್ತಾನೆ. ಇನ್ನು ಕಲಿಯುಗದ ಪ್ರವೃತ್ತಿ ಆಗಬೇಕು ಅಂತ ಹೇಳಿಬಿಟ್ಟು ಬುದ್ಧನಾಗಿ ಪರಮಾತ್ಮ ಅವತಾರವನ್ನು ಮಾಡುತ್ತಾನೆ. ಜಿನ ಅನ್ನುವಂತಹ ಒಬ್ಬ ಪುರುಷನ ಮಗನಾಗಿ ಬುದ್ಧನಾಗಿ ಅವತಾರವನ್ನು ಮಾಡಿ ಅವರಿಗೆಲ್ಲರಿಗೂ ಕೂಡ ಮಿಥ್ಯಾಜ್ಞಾನವನ್ನು ಕೊಡುತ್ತಾನೆ. ಇನ್ನು ಈ ಕಲಿಯುಗ ಅಂತನ್ನೋದು ಆ ಕಲಿಯುಗದ ಸಂಧಿಕಾಲದಲ್ಲಿ ಎಲ್ಲ ರಾಜರುಗಳು ಕೂಡ ಚೋರರಂತೆ ಆದಾಗ ಆ ಎಲ್ಲ ದುಷ್ಟ ರಾಜರನ್ನು ಕೂಡ ಸಂಹಾರವನ್ನು ಮಾಡೋದಕ್ಕಾಗಿ ವಿಷ್ಣು ಯಶಸ್ ಅನ್ನುವಂತಹ ಬ್ರಾಹ್ಮಣನಿಂದಾಗಿ ಕಲ್ಕಿಯಾಗಿ ಪರಮಾತ್ಮ ಹುಟ್ಟಿ ಅವರೆಲ್ಲರ ನಿಗ್ರಹವನ್ನು ಮಾಡುತ್ತಾನೆ ಅಂತ ಈ ರೀತಿಯಾಗಿ ಹೇಳಿ ಇನ್ನು ಅನಂತ ರೂಪಗಳಿವೆ ಪರಮಾತ್ಮನದು. ಅವತಾರ ಅಸಂಖ್ಯೇಯ ಹರೆಯ ಸತ್ವನಿಧೇರ್ದ್ವಿಜ. ಪರಮಾತ್ಮನ ಅವತಾರಗಳು ಅಸಂಖ್ಯ. ಹಾಗಾಗಿ ಅವೆಲ್ಲವನ್ನೂ ಕೂಡ ತಿಳಿಸಲು ಸಾಧ್ಯವಿಲ್ಲ. ಏನೋ ಸಂಕ್ಷೇಪವಾಗಿ ಹೇಳಿದ್ದೇವೆ. ಇವೆಲ್ಲ ವಿಸ್ತಾರವನ್ನು ಕೂಡ ಮುಂದೆ ಮಾಡುವರಿದ್ದೇವೆ ಎಂಬುದಾಗಿ ತಿಳಿಸಿಕೊಟ್ಟು ಇಂತಹ ಪರಮಾತ್ಮ ಋಷಿಗಳಲ್ಲಿ, ಮುನಿಗಳಲ್ಲಿ, ದೇವತೆಗಳಲ್ಲಿ, ಮನುಪುತ್ರರಲ್ಲಿ ಮತ್ತು ಮನುಗಳಲ್ಲಿ, ಮನುಪುತ್ರರಲ್ಲಿ ಅವರೆಲ್ಲರಲ್ಲಿಯೂ ಕೂಡ ವಿಶೇಷವಾಗಿ ಸನ್ನಿಹಿತನಾಗಿ ಇರುತ್ತಾನೆ. ಅವರೆಲ್ಲರೂ ಕೂಡ ಪರಮಾತ್ಮನ ವಿಭೂತಿ ರೂಪಗಳು. ಕೃಷ್ಣನಾದರೂ ಕೃಷ್ಣಸ್ತು ಭಗವಾನ್ ಸ್ವಯಂ, ಸಾಕ್ಷಾತ್ತು ಪರಮಾತ್ಮನೇ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ಹೌದು. ಜನ್ಮಗುಹ್ಯಂ ಭಗವತೋ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ್ ಗೃಣನ್ ಭಕ್ತ್ಯ ದುಃಖಗ್ರಾಮಾದ್ ವಿಮುಚ್ಯತೆ. ಇಂತಹ ಪರಮಾತ್ಮನ ಈ ಜನ್ಮವನ್ನು, ಗುಹ್ಯವಾದಂತಹ ಜನ್ಮವನ್ನು, ಅವತಾರ ಕಥೆಗಳನ್ನು ಯಾರು ತಿಳಿಯುತ್ತಾರೆಯೋ ಬೆಳಿಗ್ಗೆ ಸಾಯಂಕಾಲ ಸದಾಕಾಲದಲ್ಲಿ ಈ ಪರಮಾತ್ಮನ ಅವತಾರಗಳನ್ನು ನಾವು ಪಠಿಸುತ್ತಾ ಇರಬೇಕು, ಶ್ರವಣ ಮಾಡುತ್ತಾ ಇರಬೇಕು. ಹೀಗೆ ಭಕ್ತಿಯಿಂದಾಗಿ ಯಾರು ಶ್ರವಣವನ್ನು ಮಾಡುತ್ತಾರೆಯೋ ಅವರು ಈ ಸಂಸಾರದಿಂದಾಗಿ ಮುಕ್ತರಾಗುತ್ತಾರೆ ಅಂತ ಹೇಳಿಬಿಟ್ಟು ಸವಾ ಇದಂ ವಿಶ್ವಮಮೋಘಲೀಲಃ ಸೃಜತ್ಯವತ್ಯತ್ತಿ ನ ಸಜ್ಜತೇಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಚಾಡ್ವರ್ಗಿಕಂ ಜಗ್ರತಿ ಷಡ್ಗುಣೇಶಃ. ಇಂತಹ ಪರಮಾತ್ಮನೇನಿದ್ದಾನೆಯೋ ಅವನೇ ಈ ಸಮಸ್ತ ವಿಶ್ವವನ್ನು ಕೂಡ ಸೃಷ್ಟಿ ಮಾಡುತ್ತಾನೆ, ರಕ್ಷಣೆಯನ್ನು ಮಾಡುತ್ತಾನೆ.
ಮತ್ತು ಲಯವನ್ನು ಕೂಡ ಮಾಡುತ್ತಾನೆ. ಆದರೆ ಎಂದೂ ಕೂಡ ಪರಮಾತ್ಮ ಈ ವಿಷಯಗಳಲ್ಲಿ ಆಸಕ್ತನಾಗೋದಿಲ್ಲ. ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅಂತರ್ಗತನಾಗಿ ಇದ್ದು ತಾನು ಪರಮಾತ್ಮ ಸ್ವತಂತ್ರನಾಗಿ ಇದ್ದು ಎಲ್ಲ ಷಾಡ್ವರ್ಗಿಕಂ ಜಿಗ್ರತಿ ಷಡ್ಗುಣೇಶಃ, ಎಲ್ಲ ಇಂದ್ರಿಯಗಳಿಂದಾಗಿ ನಾವೇನು ವಿಷಯ ಭೋಗವನ್ನು ಮಾಡ್ತೀವೋ ಅದರ ಭೋಗವನ್ನು ಮಾಡ್ತಾನೆ. ಅಂತಂದರೆ ನಾವು ದುಷ್ಟವಾದ ಅಶುಭದ ಭೋಗವನ್ನು ಪರಮಾತ್ಮ ಮಾಡೋದಿಲ್ಲ. ಕೇವಲ ಸಾರಭುಕ್, ಕೇವಲ ಶುಭವನ್ನು ಮಾತ್ರ ಭೋಗವನ್ನು ಮಾಡುತ್ತಾನೆ ಪರಮಾತ್ಮ. ಈ ಪರಮಾತ್ಮನ ಅಭಿಪ್ರಾಯವೇನು, ಪರಮಾತ್ಮನ ಚರಿತ್ರೆ ಏನು ಅಂತನ್ನೋದನ್ನು ಯಾರೂ ಕೂಡ ಕುಮನೀಶ ಊತಿಂ, ಯಾರಿಗೆ ಪರಮಾತ್ಮನ ಅನುಗ್ರಹವಿಲ್ಲ ಅಂತಹ ಅವರು ಪರಮಾತ್ಮನ ಅಭಿಪ್ರಾಯವನ್ನು ತಿಳಿಯಲು ಸಾಧ್ಯವಿಲ್ಲ. ಪರಮಾತ್ಮನ ನಾಮಗಳು, ರೂಪಗಳು ಅವೇ ಯಾವುದೂ ಕೂಡ ಪರಮಾತ್ಮನ ತಿಳಿಯಲು ಸಾಧ್ಯನೇ ಇಲ್ಲ, ಪರಮಾತ್ಮನ ಅನುಗ್ರಹವಿಲ್ಲದೇ ಇದ್ದರೆ. ಯಾವ ರೀತಿಯಾಗಿ ನಾಟ್ಯವನ್ನು ಮಾಡುವಂತಹ ಪುರುಷನು ತನ್ನ ಹಸ್ತಗಳಿಂದಾಗಿ ತನ್ನ ಅಂಗುಳಿಗಳಿಂದಾಗಿ ಅನೇಕ ಚೇಷ್ಟೆಗಳನ್ನು ಮಾಡಿ ತೋರಿಸುತ್ತಾನೆ. ಅದರ ಜ್ಞಾನ ಯಾರಿಗಾಗುತ್ತದೆ? ಆ ನಾಟ್ಯಶಾಸ್ತ್ರ ಯಾರಿಗೆ ಗೊತ್ತಿರುತ್ತದೆಯೋ ಅವರಿಗೆ ಮಾತ್ರ ಅದರ ಜ್ಞಾನವಾಗುತ್ತದೆ, ಬೇರೆಯವರಿಗೆ ಅದು ತಿಳಿಯೋದಿಲ್ಲ. ಹಾಗೆ ಪರಮಾತ್ಮನ ಆ ಒಂದು ಚೇಷ್ಟೆ ಯಾರಿಗೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಯಾರ ಮೇಲೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆಯೋ ಅವರೇ ಪರಮಾತ್ಮನ ರಥಾಂಗಪಾಣಿಯಾದಂತಹ ಪರಮಾತ್ಮನ ಚರಿತ್ರೆಯನ್ನು, ಸ್ವರೂಪವನ್ನು ತಿಳಿಯಲು ಸಾಧ್ಯವಿದೆ. ಹಾಗಾಗಿ ಯೋಮಯ ಸಂತತೆಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ, ಯಾರು ನಿರಂತರವಾಗಿ ಮಾಯೆ ಇಲ್ಲದೆ, ಮೋಸವಿಲ್ಲದೆ ಪರಮಾತ್ಮನ ಪಾದಗಳನ್ನು ಸ್ಮರಿಸುತ್ತಾರೆಯೋ ಅವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ತನ್ನ ಚರಿತ್ರೆಯನ್ನು, ತನ್ನ ಲೀಲೆಯನ್ನು ತಿಳಿಸಿಕೊಡುತ್ತಾನೆ ಅಂತ ಈ ರೀತಿಯಾಗಿ ಹೇಳಿ ಈ ಭಾಗವತ ಪುರಾಣ ಅಂತನ್ನೋದು ಹೇಗೆ ಬಂತು ಅನ್ನೋದನ್ನು ಹೇಳುತ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ವೇದವ್ಯಾಸ ದೇವರು ಈ ಭಾಗವತ ಪುರಾಣವನ್ನು ಮಾಡಿದ್ದಾರೆ. ಬ್ರಹ್ಮಸಂಹಿತಂ ಅಂತಂದರೆ ಇದೆಲ್ಲ ವೇದಗಳ ವ್ಯಾಖ್ಯಾನ ರೂಪವಾಗಿದೆ. ಅಂತಹ ವೇದಗಳ ವ್ಯಾಖ್ಯಾನ ರೂಪವಾದಂತಹ ಭಾಗವತವನ್ನು ವೇದವ್ಯಾಸ ದೇವರು ಮಾಡಿದ್ದಾರೆ. ಸಮಸ್ತ ಲೋಕಕ್ಕೂ ಕೂಡ ನಿಶ್ರೇಯಸಾಯ, ಸಮಸ್ತ ಲೋಕಕ್ಕೂ ಕೂಡ ಮೋಕ್ಷವನ್ನು ಕೊಡೋದಕ್ಕಾಗಿ, ಎಲ್ಲ ಶ್ರೇಯಸ್ಸನ್ನು ಕೊಡೋದಕ್ಕಾಗಿ ಪರಮಾತ್ಮ ಈ ರೀತಿಯಾಗಿ ಭಾಗವತ ಪುರಾಣವನ್ನು ರಚನೆ ಮಾಡಿದ್ದಾನೆ. ಸ್ವಸ್ಥೇಯನಂ, ಸಮಸ್ತ ಮಂಗಳಗಳಿಗೂ ಕೂಡ ಆಶ್ರಯವಾದದ್ದು ಈ ಪುರಾಣ. ಅಂತಹ ಈ ಪುರಾಣವನ್ನು ರಚನೆ ಮಾಡಿ ತನ್ನ ಮಗನಾದಂತಹ ಶುಕಾಚಾರ್ಯರಿಗೆ ಈ ಭಾಗವತವನ್ನು ಉಪದೇಶವನ್ನು ಮಾಡುತ್ತಾನೆ ಪರಮಾತ್ಮ. ಈ ಭಾಗವತದಲ್ಲಿ ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧೃತಂ ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ. ಎಲ್ಲ ವೇದ ಇತಿಹಾಸಗಳ ಸಾರವುಳ್ಳಂತಹ ಈ ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡುತ್ತಾರೆ. ಪರೀಕ್ಷಿತ್ ರಾಜ ಶಮೀಕ ಋಷಿಗಳ ಮಗನಾದಂತಹ ಶೃಂಗಿಯ ಶಾಪದಿಂದಾಗಿ ಇನ್ನೇನು 7 ದಿನದಲ್ಲಿ ತಕ್ಷಕ ಕಚ್ಚಿ ಸಾಯುತ್ತೇನೆ ಅಂತ ಗೊತ್ತಾದಾಗ ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಗಂಗಾ ತೀರದಲ್ಲಿ, ಗಂಗಾ ನದಿಯಲ್ಲಿ ಏಕಸ್ತಂಭದ ಒಂದು ಭವನವನ್ನು ನಿರ್ಮಾಣವನ್ನು ಮಾಡಿಕೊಂಡು ಅಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಿರುತ್ತಾನೆ. ಅಲ್ಲಿ ಶುಕಾಚಾರ್ಯರು ಹೋಗಿ ಈ ಭಾಗವತ ಪುರಾಣವನ್ನು ಅವನಿಗೆ ಕೇಳಿಸಿದ್ದಾರೆ. ಅಲ್ಲಿ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಆ ಶುಕಾಚಾರ್ಯರಿಂದಾಗಿ ನಾನು ಭಾಗವತದ ಶ್ರವಣವನ್ನು ಮಾಡಿದ್ದೇನೆ. ಅಹಂಚಾದ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್. ಹಾಗಾಗಿ ಆ ಶುಕಾಚಾರ್ಯರ ಅನುಗ್ರಹದಿಂದಾಗಿ ನಾನು ಏನು ತಿಳಿದಿದ್ದೇನೆಯೋ ಅದನ್ನು ನಾನು ಯಥಾಮತಿಯಾಗಿ ನಿಮಗೆ ಹೇಳುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಸೂತಾಚಾರ್ಯರು ಹೇಳಿದಾಗ ಮತ್ತೆ ಶೌನಕಾದಿಗಳು ಎಲ್ಲ ಕಥೆಯ ಬಗ್ಗೆ ಪ್ರಶ್ನೆಯನ್ನು ಮಾಡುತ್ತಾರೆ. ಆಗ ಮತ್ತೆ ವಿಶೇಷವಾಗಿ ಶುಕಾಚಾರ್ಯರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುತ್ತಾರೆ. ಅದನ್ನು ಮತ್ತೆ ಸಾಯಂಕಾಲ ನಾವು ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಈ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಗ್ರಂಥ ಪ್ರತಿಪಾದ್ಯನಾದಂತಹ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. 6 ಗಂಟೆಗೆ